ಸ್ನೇಹಿತರೆ ತಮಗೆಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರುದ್ರ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತಿನ ಎಪಿಸೋಡಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗೋಣ. ಇವತ್ತು ಡಿಸ್ಕಸ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಷಯಗಳು FDA, SDA, ಗ್ರೂಪ್ ಸಿ, PDO ಆ್ಯಂಡ್ ವಿಲೇಜ್ ಅಕೌಂಟೆಂಟ್ ಆಫೀಸರ್ ಎಲ್ಲ ಪರೀಕ್ಷೆಗಳಿಗೂ ತುಂಬ ಉಪಯುಕ್ತ ಆಗಿರ್ತಕ್ಕಂಥ ಮಾಹಿತಿ ಇದಾಗಿರ್ತದೆ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಲೆಟ್ಸ್ ಸ್ಟಾರ್ಟ್. ಮೊದಲನೇದಾಗಿ ನಾವು ಕನ್ನಡ ರತ್ನತ್ರಯರಿಂದ ಆರಂಭ ಮಾಡ್ತಾ ಹೋಗೋಣ. ಎಷ್ಟು ಜನ ಇದ್ದಾರ? 3 ಜನ ಇದ್ದಾರೆ. ಯಾರ್ಯಾರು? ಪಂಪ, ಹಾಗೆ ಪೊನ್ನ, ಕೊನೆಯದಾಗಿ ರನ್ನ. ಈ ಮೂವರಲ್ಲಿ ಮೊದಲನೇವರಂತ ಕನ್ಸಿಡರ್ ಮಾಡೋದು ಪಂಪನನ್ನು. ಓಕೆ, ಕನ್ನಡದ ರತ್ನತ್ರಯರಲ್ಲಿ ಮೊದಲಿಗರು. ಫಸ್ಟ್ ಪಾಯಿಂಟ್. ಇವರಿಗೆ ಇದ್ದಿರ್ತಕ್ಕಂಥ ಬಿರುದು ಯಾವುದು? ಎಕ್ಸಾಮಲ್ಲಿ ಕೇಳ್ತಾರೆ, ಆದಿಕವಿ. ಓಕೆ, ನಾವೆಂಗೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬಿರುದುಗಳನ್ನು ಕೊಟ್ಟಿದ್ದೀವಲ್ಲ, ಹಾಗೆ ನಮ್ಮ ಶ್ರೇಷ್ಠ ಕವಿಗಳಾಗಿರ್ತಕ್ಕಂಥ ಪಂಪನವರಿಗೆ ಆದಿಕವಿ ಎಂಬ ಬಿರುದನ್ನು ನಾವು ಕೊಟ್ಟಿರ್ತಕ್ಕಂಥದ್ದು. ಇದ್ರ ಜೊತೆಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ, ಬಟ್ ಫೇಮಸ್ ಆಗಿರ್ತಕ್ಕಂಥದ್ದು ಆದಿಕವಿ. ಓಕೆ, ಮೂರನೇ ಪಾಯಿಂಟ್ ಏನಿದೆ? ಈತನ ಕಾವ್ಯಗಳೇ ಕನ್ನಡ ಸಾಹಿತ್ಯಕ್ಕೆ ಸಮಗ್ರವಾಗಿ ಲಭಿಸಿದ ಮೊದಲ ಕಾವ್ಯಗಳು. ಓಕೆ, ನೆಕ್ಸ್ಟ್ ಈತನ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಪಂಪ ಜನಿಸಿರ್ತಕ್ಕಂಥದ್ದು 902ರಲ್ಲಿ. ಈ ಪಾಯಿಂಟನ್ನು ಕೂಡ ನೀವು ನೆನಪಿಟ್ಕೋಬೇಕು. ಯಾವ ಒಂದು ಸ್ಥಳದಲ್ಲಿ? ವೆಂಗಿಮಂಡಲದ ವೆಂಗಿಪಳು. ಓಕೆ, ವೆಂಗಿಮಂಡಲದ ವೆಂಗಿಪಳು ಅನ್ನೋ ಒಂದು ಸ್ಥಳದಲ್ಲಿ ಜನಿಸಿರ್ತಕ್ಕಂಥದ್ದು ಪಂಪ. ಈತನ ತಂದೆ ಹೆಸರು ಭೀಮಪ್ಪಯ್ಯ, ತಾಯಿ ಅಬ್ಬನಬ್ಬೆ, ಹಾಗೆ ಬ್ರದರ್ ಬಂದ್ಬಿಟ್ಟು ಜೀನವಲ್ಲಭ. ಓಕೆ, ಎಕ್ಸಾಮಲ್ಲಿ ತಂದೆ ತಾಯಿಗಳ ಬಗ್ಗೆ ಕೇಳಬಹುದು. ಈ ಮಾಹಿತಿಯನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪಂಪ ಯಾರ ಆಸ್ಥಾನದಲ್ಲಿ ಕಂಡು ಬಂದಿರೋದು. ಓಕೆ, ವೆರಿ ವೆರಿ ಇಂಪಾರ್ಟೆಂಟ್. ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲೆಲ್ಲ ಕೇಳಿದ್ದಾರೆ. ಏನಂತ? ಪಂಪ ಯಾರ ಆಸ್ಥಾನದಲ್ಲಿ ಕಂಡು ಬಂದಿದ್ದ? ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದಲ್ಲಿ ಕಂಡು ಬಂದಿದ್ದ. ವೆರಿ ವೆರಿ ಇಂಪಾರ್ಟೆಂಟ್. ನೆನಪಿನಲ್ಲಿ ಇಟ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿ. ಪುಟ ಸ್ಟಾರ್ ಮಾರ್ಕ್. ಓಕೆ, ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದವನು ಪಂಪ. ಹಾಗೆ ಈತನ ಧಾರ್ಮಿಕ ಗುರುಗಳು ಅಂತ ನೋಡ್ತಾ ಹೋದರೆ ದೇವೇಂದ್ರ ಮುನಿಗಳು. ನೆಕ್ಸ್ಟ್ ಬರ್ತಕ್ಕಂಥ ಪಾಯಿಂಟ್, ಈತನ ತಂದೆ ಜೈನ ಧರ್ಮವನ್ನು ಸ್ವೀಕರಿಸಿದ. ಅಂದರೆ ಬೇಸಿಕಲಿ ಇವರು ಜೈನ ಧರ್ಮಕ್ಕೆ ಬಿಲಾಂಗಿಂಗ್ ಆಗಿರೋದಿಲ್ಲ. ಇವರು ಬಂದ್ಬಿಟ್ಟು ವೈದಿಕ ಧರ್ಮದವರಾಗಿರ್ತಾರೆ. ವೈದಿಕ ಧರ್ಮದವರು. ಬಟ್ ಲೇಟರ್ ಪಾಯಿಂಟ್ ಆಫ್ ಟೈಮ್ ಅವರು ಜೈನ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಯಾರು? ಪಂಪನ ತಂದೆ ಆಗಿರ್ತಕ್ಕಂಥ ಭೀಮಪ್ಪಯ್ಯ. ಯಾಕೆ ಸ್ವೀಕಾರ ಮಾಡ್ತಾರ? ಅಹಿಂಸಾ ತತ್ವವನ್ನು ನಾವು ಜೈನ ಧರ್ಮದಲ್ಲೇ ಜಾಸ್ತಿ ನೋಡ್ತೇವೆ. ಅದಕ್ಕೋಸ್ಕರ ಆ ಅಹಿಂಸಾ ತತ್ವದ ಸಲುವಾಗಿಯೇ ಅವರು ಜೈನ ಧರ್ಮವನ್ನು ಸ್ವೀಕಾರ ಮಾಡಿರ್ತಕ್ಕಂಥದ್ದು. ಈ ಪಾಯಿಂಟನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಓಕೆ, ಸೊ ಈ ಸ್ಲೈಡಲ್ಲಿ ಏನು ಪ್ರಶ್ನೆ ಎಕ್ಸ್ಪೆಕ್ಟ್ ಮಾಡ್ಬೋದು ನಾವು? ಪ್ರಮುಖವಾಗಿ ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದವನು ಪಂಪ ಅನ್ನೋದನ್ನು ನಾವು ತಿಳ್ಕೊಂಡಿರಬೇಕು. ನೆಕ್ಸ್ಟ್ ಪಾಯಿಂಟ್, ಆದಿಕವಿ ಅನ್ನೋದ್ರ ಜೊತೆಗೆ ಬೇರೆ ಯಾವೆಲ್ಲ ಬಿರುದುಗಳನ್ನು ನಾವು ನೋಡ್ಬೋದಾಗಿದೆ ಪಂಪನಿಗೆ? ಸರಸ್ವತಿ ಮಣಿಹಾರಂ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ. ಯಾವ್ಯಾವುದು? ಸರಸ್ವತಿ ಮಣಿಹಾರಂ, ಸಂಸಾರ ಸಾರೋದಯ, ಕವಿತಾ ಗುಣಾರ್ಣವ. ಎಕ್ಸಾಮಲ್ಲಿ ಜಾಸ್ತಿಯಾಗಿ ಆದಿಕವಿ ಅಂತಲೇ ಕೇಳಿದ್ದಾರೆ, ಬಟ್ ಇವನ್ನ ಕೇಳಲ್ಲ ಅಂತಲ್ಲ, ಇವುಗಳನ್ನು ಕೂಡ ಕೇಳೋ ಚಾನ್ಸಸ್ ಇರ್ತದೆ. ಅದಕ್ಕೋಸ್ಕರ ಕೊಟ್ಟಿದ್ದೀನಿ. ಮೂರನ್ನು ನೀವು ನೆನಪಿಟ್ಕೋಬೇಕು. ಸೊ ಟೋಟಲ್ 4. ಫಸ್ಟ್ ಒಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಆಮೇಲೆ ಈ 3 ಬಿರುದುಗಳನ್ನು ಪಂಪ ಹೊಂದಿರತಕ್ಕಂಥದ್ದು. ಮುಂದಿನ ಸ್ಲೈಡ್ಗೆ ಹೋಗೋಣ. ಇವಾಗ ಪಂಪ ಬರೆದಿರ್ತಕ್ಕಂಥ ಪ್ರಖ್ಯಾತ ಕೃತಿಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಆದಿಪುರಾಣ. ಇದು ಒಂದು ಲೌಕಿಕ ಕೃತಿ. ಓಕೆ, ಇದನ್ನು ಕೂಡ ಕೇಳ್ತಾರೆ ಯಾವ ಥರನಾಗಿರ್ತಕ್ಕಂಥದ್ದು ಅಂತ ನೆನಪಿಟ್ಕೊಳ್ಳಿ. ಲೌಕಿಕ ಕೃತಿ. ಯಾವ ಮಾಹಿತಿ ಇದೆಯಪ್ಪ ಈ ಆದಿಪುರಾಣದಲ್ಲಿ? ಜೈನ ಧರ್ಮದ ಪ್ರಥಮ ತೀರ್ಥಂಕರನಾಗಿರ್ತಕ್ಕಂಥ ವೃಷಭನಾಥನ ಜೀವನದ ಕತೆ. ಮೊದಲನೇ ತೀರ್ಥಂಕರ ಯಾರು? ವೃಷಭನಾಥ. ಅವನ ಲೈಫನ್ನು, ಅವನ ಜೀವನ ಹೆಂಗಿತ್ತು ಅನ್ನೋದನ್ನು ತಿಳಿಸ್ಕೊಡೋದು ನಮಗೆ ಆದಿಪುರಾಣ ಆಗಿದೆ. ಟೋಟಲ್ 24 ತೀರ್ಥಂಕರ ಇರ್ತಾರೆ. ಮೊದಲನೇದವನು ವೃಷಭನಾಥ. 24ನೇದವನು ಯಾರು? ಮಹಾವೀರ. ರೈಟ್, ನಾವೆಲ್ಲ ಇತಿಹಾಸವನ್ನು ಅಧ್ಯಯನ ಮಾಡಬೇಕಾದಂಥ ಸಮಯದಲ್ಲಿ ತಿಳ್ಕೊಂಡಿದ್ವಿ ಅಲ್ವಾ? 23ನೇದವನು ಯಾರು? ಪಾರ್ಶ್ವನಾಥ. ರೈಟ್. ಸೊ ಸದ್ಯಕ್ಕೆ ನಮ್ಗೆ ಬೇಕಾಗಿರ್ತಕ್ಕಂಥ ಮಾಹಿತಿ ಆದಿಪುರಾಣ ಎಂಬುದು ಪಂಪ ಬರೆದಿರ್ತಕ್ಕಂಥದ್ದು. ಹಾಗೆ ಇದು ನಮ್ಮ ಜೈನ ಧರ್ಮದ ಪ್ರಥಮ ತೀರ್ಥಂಕರನಾಗಿರ್ತಕ್ಕಂಥ ವೃಷಭನಾಥನ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಇಷ್ಟು ಗೊತ್ತಿರಬೇಕು. ನೆಕ್ಸ್ಟ್, ಆದಿಪುರಾಣದ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಕೃತಿ ಯಾವುದಪ್ಪ ಪಂಪನ ಬಗ್ಗೆ ಕೇಳಬಹುದಾಗಿರ್ತಕ್ಕಂಥದ್ದು ಅಂದರೆ ವಿಕ್ರಮಾರ್ಜುನ ವಿಜಯ. 2, ಒಂದು ಆದಿಪುರಾಣ, ಇನ್ನೊಂದು ವಿಕ್ರಮಾರ್ಜುನ ವಿಜಯ. ಎರಡನ್ನು ಕೂಡ ನೀವು ನೆನಪಿಟ್ಕೋಬೇಕು. ಪಂಪ ಅಂದಾಕ್ಷಣ ಈ 2 ಕೃತಿಗಳು ನಿಮ್ಮ ಮೈಂಡಿಗೆ ಬಂದುಬಿಡಬೇಕು. ಆದಿಪುರಾಣ, ವಿಕ್ರಮಾರ್ಜುನ ವಿಜಯ. ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಲ್ವಾ? ನೆಕ್ಸ್ಟ್ ಪಾಯಿಂಟ್, ಇವಾಗ ರೀಸೆಂಟ್ ಡೇಸ್ ಎಕ್ಸಾಮ್ಸ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ, ಒಂದು ವಾಕ್ಯವನ್ನು ಕೊಟ್ಬಿಟ್ಟು
ಇದು ಯಾರು ಹೇಳಿದ್ದಪ್ಪ, ಯಾವ ಕವಿ ಹೇಳಿರ್ತಕ್ಕಂಥದ್ದು, ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಜಾಸ್ತಿ ಕೇಳ್ತಾ ಇದ್ದಾರೆ, ನೀವು ನೋಡಿರ್ಬೋದು. ಅದಕ್ಕೋಸ್ಕರ ಅವುಗಳ ಬಗ್ಗೆ ಸ್ವಲ್ಪ ನಾವು ನೋಡಬೇಕಾಗುತ್ತದೆ ಅಲ್ವಾ. ಸೊ ಪಂಪ ಹೇಳಿರ್ತಕ್ಕಂಥ ಪ್ರಮುಖ ವಾಕ್ಯಗಳು ಯಾವುದು, ಎಕ್ಸಾಮಲ್ಲಿ ಕೇಳೋ ಚಾನ್ಸ್ ಇರ್ತಕ್ಕಂಥವು ಯಾವುವು, ಇಲ್ಲಿದೆ ನೋಡಿ ಸ್ಕ್ರೀನ್ ಮೇಲೆ. ಮೊದಲೇದು ಯಾವುದು, ಎನ್ನ ನುಡಿ ಟಾಟಾ ಡಡನ. ಓಕೆ, ಕೇಳಬಹುದು. ಎನ್ನ ನುಡಿ ಟಾಟಾ ಡಡನ ಎಂದು ಹೇಳಿದವರು ಯಾರು? ಪಂಪ, ಪೊನ್ನ, ರನ್ನ, ಕುವೆಂಪು, ಹಿಂಗೆ ಯಾವುದೋ ಒಂದು ಕೊಡ್ತಾರೆ. ಅಂಥ ಸಮಯದಲ್ಲಿ ನಿಮ್ಗೆ ಗೊತ್ತಿರಬೇಕು ಈ ವಾಕ್ಯವನ್ನು ಬಳಕೆ ಮಾಡಿರ್ತಕ್ಕಂಥ ವ್ಯಕ್ತಿ ಪಂಪ. ಓಕೆ, ಎನ್ನ ನುಡಿ ಟಾಟಾ ಡಾಡನ, ಪಂಪ ಹೇಳ್ತಕ್ಕಂಥದ್ದು. ವಾಕ್ಯ ಎಷ್ಟು ಇಂಪಾರ್ಟೆಂಟ್ ಇದೆಯಲ್ಲ, ಅದೇ ರೀತಿ ಇನ್ನೊಂದು ವಾಕ್ಯವು ಕೂಡ ಅಷ್ಟೇ ಇಂಪಾರ್ಟೆಂಟ್ ಇದೆ. ಯಾವುದು? ಆರಂ ಕುಶ ಮಿಟ್ಟೊಡಂ ನೆನವುದನ್ನ ಮನ ಬನವಾಸಿ ದೇಶಮಂ. ರೈಟ್, ಇದು ಕೂಡ ಪಂಪ ಹೇಳ್ತಕ್ಕಂಥ ವಾಕ್ಯನೇ ಆಗಿದೆ. ಎರಡೂ ಕೂಡ ವೆರಿ 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 ಇಂಪಾರ್ಟೆಂಟ್, ನೆನಪಿಟ್ಕೋಬೇಕು, ಮರಿಬಾರ್ದು. ನಿಮಗೆ ನೋಟ್ಸ್ ಮಾಡ್ಕೊಳ್ಳೋ ಹಾಬಿ ಇತ್ತಂದರೆ ನಾನು ಕ್ಲಾಸ್ ಹೇಳಬೇಕಂತ ಸಮಯದಲ್ಲಿ ನೋಟ್ಸ್ ಕೂಡ ಮಾಡಬಹುದು. ನಾನು ಹೇಳೋ ಜೊತೆಗೆ ನೀವು ಬರಿತಾ ಹೋದರೆ ನಿಮಗೆ ಜಾಸ್ತಿ ದಿನಗಳ ತನಕ ನೆನಪು ಉಳಿತದೆ, ಹಾಗೆ ಪ್ರಾಕ್ಟೀಸ್ ಕೂಡ ಆಗ್ತದೆ. ಓಕೆ, ಸೊ ಈ ಎರಡು ವಾಕ್ಯಗಳು ಪಂಪ ಅಂತ ಬಂದಾಗ ನಮ್ಗೆ ಗೊತ್ತಿರಬೇಕಾಗಿರ್ತಕ್ಕಂಥದ್ದು. ಇದಿಷ್ಟು ಮಾಹಿತಿ ಪಂಪನ ಬಗ್ಗೆ. ಪಂಪನ ನಂತರ ಬರ್ತಕ್ಕಂಥ ಮತ್ತೊಬ್ಬ ರತ್ನತ್ರಯ ಯಾರು? ಎಸ್, ಪೊನ್ನ. ಪೊನ್ನನ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಓಕೆ, ಯಾವೆಲ್ಲ ಪ್ರಶ್ನೆಗಳನ್ನು ಕೇಳೋ ಚಾನ್ಸಸ್ ಇದೆ ಎಕ್ಸಾಮಲ್ಲಿ ಪೊನ್ನನ ಬಗ್ಗೆ. ಮೊದಲೇ ಪಾಯಿಂಟ್ ಏನು? ರತ್ನತ್ರಯರಲ್ಲಿ ಎರಡನೆಯ ವ್ಯಕ್ತಿ ಪೊನ್ನ, ನಮ್ಗೆ ಗೊತ್ತಾಯಿತು. ನೆಕ್ಸ್ಟ್, ಈ ಪೊನ್ನ ಯಾರ ಆಸ್ಥಾನದಲ್ಲಿದ್ದ? ಪಂಪ ಗೊತ್ತಾಯಿತು, ಅರಿಕೇಸರಿ ಅಂತ. ಲೈಕ್ ವೈಸ್ ಪೊನ್ನ ಯಾರ ಆಸ್ಥಾನದಲ್ಲಿದ್ದ? ಎಸ್, ರಾಷ್ಟ್ರಕೂಟರ ಮೂರನೆಯ ಕೃಷ್ಣನ ಆಸ್ಥಾನದಲ್ಲಿದ್ದ. ಯಾರು? ರಾಷ್ಟ್ರಕೂಟರ ಮೂರನೆಯ ಕೃಷ್ಣನ ಆಸ್ಥಾನದಲ್ಲಿ. ಈತನು ಕೂಡ ಹಲವಾರು ಕೃತಿಗಳನ್ನು ಬರೆದಿದ್ದಾನೆ. ಅದರಲ್ಲಿ ಪ್ರಮುಖವಾಗಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಶಾಂತಿ ಪುರಾಣ. ಈತ ಬರೆದ ಪ್ರಮುಖ ಕೃತಿಗಳಲ್ಲಿ ಶಾಂತಿ ಪುರಾಣವೂ ಒಂದು. ಏನು ಹೇಳ್ತದೆ ಈ ಶಾಂತಿ ಪುರಾಣದಲ್ಲಿ? ಜೈನರ 16ನೆಯ ತೀರ್ಥಂಕರಾದ ಶಾಂತಿನಾಥನ ಚರಿತ್ರೆಯನ್ನು ಒಳಗೊಂಡಿದೆ. ಓಕೆ, ಯಾರ್ದು? 16ನೆಯ ತೀರ್ಥಂಕರ ಶಾಂತಿನಾಥನದು. ಇದಕ್ಕಿಂತ ಮುಂಚೆ ಏನು ನೋಡಿದ್ವಿ ನಾವು? ವೃಷಭನಾಥನ ಬಗ್ಗೆ ನೋಡಿದ್ವಿ. ಪಂಪನ ಬಗ್ಗೆ ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ. ಲೈಕ್ ವೈಸ್ ಈ ಪೊನ್ನ ಅಂತ ಬಂದಾಗ 16ನೆಯ ತೀರ್ಥಂಕರನಾದ ಶಾಂತಿನಾಥನ ಚರಿತ್ರೆಯನ್ನು ನಾವು ಶಾಂತಿ ಪುರಾಣದಲ್ಲಿ ಅಧ್ಯಯನ ಮಾಡುತ್ತೇವೆ. ಓಕೆ, ಕೇಳಬಹುದು ಪ್ರಶ್ನೆಯನ್ನು, ಶಾಂತಿ ಪುರಾಣದಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡಲಾಗಿದೆ, ಎಕ್ಸ್ಪೆಕ್ಟ್ ಮಾಡ್ಬೋದಲ್ಲ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು. ಇಟ್ ಇಸ್ ನಾಟ್ ಲೈಕ್ ಅ ಸ್ಟ್ರೇಟ್ ಫಾರ್ವರ್ಡ್. ಶಾಂತಿ ಪುರಾಣ ಬರೆದವರು ಯಾರು ಹಾಗೆ ಕೇಳಬೇಕಂತೇನಿಲ್ಲ ಅಲ್ವಾ. ಸೊ ಡಿಫಿಕಲ್ಟಿ ಲೆವೆಲ್ ಬರ್ತಾ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಈ ಥರನೂ ನೀವು ಥಿಂಕ್ ಮಾಡಿ ಓದಬೇಕಾಗ್ತದೆ. ಓಕೆ, ಸೊ ಜೈನರ 16ನೇ ತೀರ್ಥಂಕರನಾದ ಶಾಂತಿನಾಥನ ಚರಿತ್ರೆಯನ್ನು ನಾವು ಶಾಂತಿ ಪುರಾಣದಲ್ಲಿ ಕಾಣುತ್ತೇವೆ. ಶಾಂತಿ ಪುರಾಣ ಬಿಟ್ಟು ಬೇರೆ ಯಾವೆಲ್ಲ ಕೃತಿಗಳು ಇಂಪಾರ್ಟೆಂಟ್ ಆಗ್ತಾವಪ್ಪ ಅಂತ ಬಂದಾಗ, ಎಸ್, ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನಿಮಗೆ. ಒಂದು ಶಾಂತಿನಾಥ ಪುರಾಣ ಗೊತ್ತಾಯಿತು, ಅದರ ಜೊತೆಗೆ ಜೀನಾಕ್ಷರ ಮಾಲೆ, ಭುವನೈಕ್ಯ ರಾಮಾಭುದ್ಯಯ. ಒಂದು ಶಾಂತಿ ಪುರಾಣ, ಜೀನಾಕ್ಷರ ಮಾಲೆ, ಭುವನೈಕ್ಯ ರಾಮಾಭುದ್ಯಯ. ಓಕೆ, ಇವೆಲ್ಲವೂ ಕೂಡ ಪೊನ್ನ ಬರೆಯತಕ್ಕಂಥ ಕೃತಿಗಳಾಗಿದ್ದಾವ. ಎಕ್ಸಾಮಲ್ಲಿ ಕೇಳಬಹುದು, ಮೂರನ್ನು ನೀವು ನೆನಪಿಟ್ಕೋಬೇಕು, ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಈತನಿಗೆ ಇದ್ದಿರ್ತಕ್ಕಂಥ ಬಿರುದುಗಳು ಯಾವುದು? ಇವುಗಳನ್ನು ಕೂಡ ಕೇಳ್ತಾರೆ, ಬಿರುದುಗಳ ರಿಲೇಟೆಡ್. ಯಾವಿದಾವಪ್ಪ? ಉಭಯ ಚಕ್ರವರ್ತಿ, ಕವಿ ಚಕ್ರವರ್ತಿ, ಕರುಳುಗಳ ಸವನ. ಈ ಮೂರು ಬಿರುದನ್ನು ಪೊನ್ನ ಹೊಂದಿರತಕ್ಕಂಥದ್ದು. ಲೆಟ್ ಮಿ ರೀಡ್ ಒನ್ ಮೋರ್ ಟೈಮ್. ಉಭಯ ಚಕ್ರವರ್ತಿ, ಕವಿ ಚಕ್ರವರ್ತಿ, ಕರುಳುಗಳ ಸವನ, ಈ ಮೂರು ಬಿರುದನ್ನು ಕೂಡ ಹೊಂದಿರತಕ್ಕಂಥದ್ದು. ಎಕ್ಸಾಮಲ್ಲಿ ಫಸ್ಟ್ ಒನ್ ಜಾಸ್ತಿ ಕೇಳಿದ್ದಾರೆ. ಉಭಯ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಹೇಳಿ ಗೊತ್ತಾಯ್ತು ನಿಮಗೆ. ಪೊನ್ನನಿಗೆ ಕರೆಯುತ್ತಾರೆ. ಇದರ ಜೊತೆಗೆ ಈ ಎರಡನ್ನು ಕೂಡ ನೆನಪಲ್ಲಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಓಕೆ, ನೆಕ್ಸ್ಟ್ ಪಾಯಿಂಟ್, ಇದನ್ನು ಎಕ್ಸಾಮಲ್ಲಿ ಕೇಳಿದರೆ ನೆನಪಿಟ್ಕೊಳ್ಳಿ. ಯಾವುದು? ಶಾಂತಿ ಪುರಾಣದ 1000 ಪ್ರತಿಗಳನ್ನು ಮಾಡಿಸಿ ಹಂಚಿದವರು ಯಾರು ಅಂತ ಕೇಳಿದಾರ. ಅತ್ತಿಮಬ್ಬೆ. ವೆರಿ ವೆರಿ ಇಂಪಾರ್ಟೆಂಟ್. ಏನಪ್ಪ ಅತ್ತಿಮಬ್ಬೆ ಮಾಡಿರ್ತಕ್ಕಂಥ ಒಂದು ದೊಡ್ಡ ಕೆಲಸ? ಶಾಂತಿ ಪುರಾಣದ 1000 ಪ್ರತಿಗಳು, 1000. ಓಕೆ, 1000 ಪ್ರತಿಗಳನ್ನು ಮಾಡಿ ಮಾರಾಟ ಮಾಡಿರ್ತಕ್ಕಂಥ ವ್ಯಕ್ತಿ, ಮಹಿಳೆ ಅತ್ತಿಮಬ್ಬೆ. ಓಕೆ, ನೆಕ್ಸ್ಟ್, ಇನ್ನೊಂದು ಇಂಪಾರ್ಟೆಂಟ್ ಕೃತಿ ಪೊನ್ನ ಬರೆಯತಕ್ಕಂಥದ್ದು ಗತ ಪ್ರತ್ಯಾಗತ. ಓಕೆ, ಗತ ಪ್ರತ್ಯಾಗತ ಕೃತಿಯನ್ನು ಬರೆದವರು ಪೊನ್ನ ಅಂತೇಳಿ ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಪರ್ಟಿಕ್ಯುಲರ್ ಸ್ಕ್ರೀನಲ್ಲಿ ಈ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗ್ತದೆ, ನೆನಪಿಟ್ಕೊಳ್ಳಿ. ಅತ್ತಿಮಬ್ಬೆ ಅವ್ರ ಬಗ್ಗೆ ಎಕ್ಸಾಮಲ್ಲಿ ಕೇಳಬಹುದು, ಪ್ರೀವಿಯಸ್ಲಿ ಕೇಳಿದಾರು ಕೂಡ. ಸರಿನಾ? ನೆಕ್ಸ್ಟ್ ಒನ್, 2 ರತ್ನತ್ರಯಗಳ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಯಿತು. ನೆಕ್ಸ್ಟ್ ಉಳಿದಿರೋರು ಯಾರು? ಎಸ್, ರನ್ನ. ಓಕೆ, ರನ್ನ ವೆರಿ ವೆರಿ ಇಂಪಾರ್ಟೆಂಟ್. ಈತನ ಮೇಲೂ ಕೂಡ ಪ್ರಶ್ನೆಗಳು ಬರ್ತಾ ಇರ್ತಾವ. ಎಲ್ಲಿಯವರಪ್ಪ ರನ್ನ? ನಮ್ಮ ಉತ್ತರ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಮುಧೋಳದವರು. ಇವನ್ ನೀವು ಮುಧೋಳಕ್ಕೆ ಬಂದರೂ ಕೂಡ ಈ ರನ್ನನ ಹೆಸರಿನ ಮೇಲೆ ಒಂದು ಸರ್ಕಲ್ ಕೂಡ ಮಾಡಿದ್ದಾರೆ, ರನ್ನ ಸರ್ಕಲ್ ಅಂತ ಹೇಳ್ಬಿಟ್ಟು. ಓಕೆ, ಸೊ ಅವರ ನೆನಪಿಗೋಸ್ಕರ ಅಂತ ನಾವು ಹೇಳಬಹುದು. ಯಾವಾಗ ಜನಿಸಿದ್ರಪ್ಪ ಇವರು? 949ರಲ್ಲಿ ಜನಿಸಿರ್ತಕ್ಕಂಥದ್ದು. ತಂದೆ ಹೆಸರು ಜೀನವಲ್ಲಭ,
ತಾಯಿ ಹೆಸರು ಅಬ್ಬಲ್ಲಬ್ಬೆ. ನೆಕ್ಸ್ಟ್ ಇಂಪಾರ್ಟೆಂಟ್, ಯಾರ ಆಸ್ಥಾನದಲ್ಲಿದ್ದ? ಎಸ್, ಚಾಲುಕ್ಯರ ಕೊನೆಯ ದೊರೆಯಾಗಿರ್ತಕ್ಕಂಥ ತೈಲಪ್ಪನ ಆಸ್ಥಾನದಲ್ಲಿ ಈತ ಕಂಡು ಬಂದಿರತಕ್ಕಂಥದ್ದು. ನೆಕ್ಸ್ಟ್ ಹೋಗೋಣ, ಈತ ರಚನೆ ಮಾಡಿರ್ತಕ್ಕಂಥ ಪ್ರಮುಖ ಕಾವ್ಯಗಳು ಯಾವುದಂತ. ಒಂದು ಸಾಹಸ ಭೀಮ ವಿಜಯಂ, ಇದನ್ನಂತೂ ಕೇಳೇ ಇರ್ತಾರೆ ನೀವು ಪ್ರಮುಖವಾಗಿ, ಸಾಹಸ ಭೀಮ ವಿಜಯಂ. ಇದ್ರ ಜೊತೆಗೆ ಅಜಿತ ತೀರ್ಥಂಕರರ ಪುರಾಣ ತಿಲಕಂ, ಪರಶುರಾಮಚರಿತಂ, ಚಕ್ರೇಶ್ವರ ಚರಿತಂ, ಇವುಗಳನ್ನು ಕೂಡ ಬರೆದಿರ್ತಕ್ಕಂಥದ್ದು ರನ್ನ. ಟೋಟಲ್ ಆಗಿ 4: ಸಾಹಸ ಭೀಮ ವಿಜಯಂ, ಅಜಿತ ತೀರ್ಥಂಕರರ ಪುರಾಣ, ಪರಶುರಾಮಚರಿತಂ, ಚಕ್ರೇಶ್ವರ ಚರಿತಂ, ಈ ಎಲ್ಲವನ್ನು ಕೂಡ ರನ್ನ ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್, ರನ್ನನಿಗೆ ಇರುವ ಬಿರುದುಗಳು ಯಾವುದು? ಕವಿ ಚಕ್ರವರ್ತಿ, ಕವಿಜನ ಚೂಡಾರತ್ನ, ಕವಿ ತಿಲಕ, ಕವಿ ಚತುರ್ಮುಖ, ಕವಿ ರತ್ನತ್ರಯ. ಓಕೆ, ಎಲ್ಲವೂ ಕವಿಯಿಂದನೇ ಆರಂಭಗೊಂಡಿದ್ದಾವೆ ನೋಡಿ ಇದನ್ನ ಬಿರುದುಗಳು. ನೆನಪಿಟ್ಕೋಬಹುದು ನೀವು, ಒಂದು ರೀತಿ ಟ್ರಿಕ್ ಆಗಿ ಇದನ್ನ ಬಳಕೆ ಮಾಡ್ಕೋಬಹುದು. ಓಕೆ, ರನ್ನನ ಬಿರುದುಗಳು ಎಲ್ಲವೂ ಕೂಡ ಕವಿಯಿಂದ ಸ್ಟಾರ್ಟ್ ಆಗಿರ್ತಾವ. ಎಕ್ಸಾಮಲ್ಲಿ ಜಾಸ್ತಿ ಇದನ್ನ ಕೇಳಿದಾರೆ, ಕವಿ ಚಕ್ರವರ್ತಿ ಅಂತ ಹೇಳ್ಬಿಟ್ಟು. ಓಕೆ, ಯಾರು ಕೊಟ್ಟಿದ್ರಪ್ಪ ಈ ಕವಿ ಚಕ್ರವರ್ತಿ ಅನ್ನೋ ಬಿರುದನ್ನ? ಎಸ್, ತೈಲಪ. ಈತ ಯಾರ ಆಸ್ಥಾನದಲ್ಲಿ ಇದ್ದಲ್ಲ ಆ ಆಸ್ಥಾನದ ರಾಜನೇ ಈತನಿಗೆ ಈ ಒಂದು ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ತೈಲಪ್ಪನೇ ಈ ಒಂದು ಬಿರುದನ್ನು ಕೊಟ್ಟಿರ್ತಕ್ಕಂಥದ್ದು, ಕವಿ ಚಕ್ರವರ್ತಿ ಅಂತ ಹೇಳಿ. ಓಕೆ, ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ನಾನು ಹೇಳ್ತಕ್ಕಂಥ ಕಾನ್ಸೆಪ್ಟ್. ನಿಮ್ಗೆ ಗೊತ್ತು ಕನ್ನಡ ಸಾಹಿತ್ಯ ನಮ್ಮ ಪರೀಕ್ಷೆಯಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳಿಬಿಟ್ಟು ಅಲ್ವಾ. ಸೊ ಚೆನ್ನಾಗಿ ಕೇಳ್ತಾ ಹೋಗಿ, ನೋಟ್ಸ್ ಕೂಡ ಮಾಡ್ತಾ ಹೋಗಿ, ಸರಿನಾ. ನೆಕ್ಸ್ಟ್ ಪಾಯಿಂಟ್, ರನ್ನನ ಮನೆತನದ ವೃತ್ತಿ. ಬೇಸಿಕಲಿ ಆತನ ತಂದೆ ಅಥವಾ ರಾಜೇಂದ್ರ ಎಲ್ಲ ಏನು ಮಾಡ್ತಾ ಇದ್ರು ವೃತ್ತಿ? ಬೇಸಿಕಲಿ ಅವರು ಬಳೆಗಾರರು. ಓಕೆ, ಕೇಳಬಹುದು ರನ್ನನ ಮನೆತನದ ವೃತ್ತಿ ಯಾವುದಂತ ಅಂದರೆ ಬಳೆಗಾರರು. ಬಳೆಗಾರ ಅಂದರೆ ಯಾರು? ಬಳೆಯನ್ನು ಉಡಿಸ್ತಕ್ಕಂಥವ್ರು, ಹೆಣ್ಮಕ್ಕಳಿಗೆ ಬಳೆಯನ್ನು ಉಡಿಸ್ತಕ್ಕಂಥವ್ರಿಗೆ ನಾವು ಬಳೆಗಾರ ಅಂತೇಳಿ ಕರಿತೀವಿ. ಆತನ ತಂದೆ ತಾಯಂದಿರೆಲ್ಲರೂ ಅದೇ ಒಂದು ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ರು ಅಂತ ಹೇಳ್ತಾ ಇರೋದು. ನೆಕ್ಸ್ಟ್ ಬರ್ತಕ್ಕಂಥದ್ದು ರನ್ನನ ಆಗಮಿಕ ಕಾವ್ಯ ಯಾವುದಂತ ನೆನಪಿಟ್ಕೊಳ್ಳಿ, ಅಜಿತ ಪುರಾಣ. ರನ್ನನ ಆಗಮಿಕ ಕಾವ್ಯ ಅಜಿತ ಪುರಾಣ, ಸರಿನಾ. ಸೊ ಇದಿಷ್ಟು ಮಾಹಿತಿ ನಮ್ಮ ಕನ್ನಡ ಕಂಡಿರ್ತಕ್ಕಂಥ ರತ್ನತ್ರಯಗಳ ಬಗ್ಗೆ. ಪಂಪ, ರನ್ನ, ಪೊನ್ನ ಮೂರು ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಯ್ತು ಅಲ್ವಾ. ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಕವಿ ಚಾವುಂಡರಾಯ. ಯಾರ ಆಸ್ಥಾನದಲ್ಲಿ ಕಂಡು ಬರ್ತಾನಪ್ಪ ಚಾವುಂಡರಾಯ? ಎಸ್, ಗಂಗರ ದೊರೆಯಾಗಿರ್ತಕ್ಕಂಥ ರಾಚಮಲ್ಲನ ಆಸ್ಥಾನದಲ್ಲಿ. ಮೇಕ್ ಇಟ್ ಆಸ್ ರಾಚಮಲ್ಲ. ಓಕೆ, ಇವರ ಆಸ್ಥಾನದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಯಾವುದಕ್ಕೆ ಫೇಮಸ್ ಆಗಿರ್ತಕ್ಕಂಥದ್ದು ಈ ಚಾವುಂಡರಾಯ? ಚಾವುಂಡರಾಯ ಫೇಮಸ್ ಆಗಿರ್ತಕ್ಕಂಥದ್ದು ಶ್ರವಣ ಬೆಳಗೊಳದಲ್ಲಿ ಇರ್ತಕ್ಕಂಥ ಗೊಮ್ಮಟೇಶ್ವರ ಮೂರ್ತಿಯ ಪ್ರತಿಷ್ಠಾಪನೆಗೆ. ಎಷ್ಟು ಎತ್ತರ ಅದ ಇದು? 57 ಅಡಿ ಎತ್ತರವಾಗಿರ್ತಕ್ಕಂಥದ್ದು. ಓಕೆ, ಸೊ ಇದನ್ನು ಯಾವಾಗ ನಿರ್ಮಾಣ ಮಾಡಲಾಯಿತು ಅಂದರೆ 981ರಲ್ಲಿ. ಈ ಪಾಯಿಂಟನ್ನು ಕೂಡ ನೆನಪಿಟ್ಕೋಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ಆಸ್ ಯೂಶುವಲ್ ಬಿರುದುಗಳ ಬಗ್ಗೆ. ಇಷ್ಟೊತ್ತು ಪಂಪನ ಬಗ್ಗೆ ನೋಡಿದ್ದೀವಿ, ರನ್ನನ ಬಗ್ಗೆ ನೋಡಿದ್ದೀವಿ, ಪೊನ್ನನ ಬಗ್ಗೆ ನೋಡಿದ್ದೀವಿ. ಲೈಕ್ ವೈಸ್ ಇವನ ಬಿರುದುಗಳು ಯಾವುದಪ್ಪ ಚಾವುಂಡರಾಯನದು? ಎಸ್, ದೇರ್ ಆರ್ 2 ಬಿರುದುಗಳಿದ್ದಾವೆ. ಒಂದು ವೀರ ಮಾರ್ತಾಂಡ ದೇವ, ಇನ್ನೊಂದು ಬಂದ್ಬಿಟ್ಟು ಸಂಯುಕ್ತ ರತ್ನಾಕರ. ಈ 2 ಇಂಪಾರ್ಟೆಂಟ್ ಬಿರುದುಗಳಾಗಿರ್ತಾವ ಚಾವುಂಡರಾಯನದು. ಅದರಲ್ಲಿ ಈ ಫಸ್ಟ್ ಒನ್ ಏನಿದೆಯಲ್ಲ ವೆರಿ ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು. ವೀರ ಮಾರ್ತಾಂಡ ದೇವ ಬಿರುದನ್ನು ಹೊಂದಿರುವವರು ಯಾರು? ಗೊತ್ತಾಯ್ತಲ್ಲ, ಚಾವುಂಡರಾಯ. 4ನೇ ರಾಚಮಲ್ಲನ ಮಂತ್ರಿ ಆಗಿರ್ತಕ್ಕಂಥ ಚಾವುಂಡರಾಯ ಈ ಬಿರುದನ್ನು ಹೊಂದಿದ್ದಾನೆ ಸರ್. ಓಕೆ, ಹೋಪ್ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ಇದಿಷ್ಟು ಮಾಹಿತಿ ಚಾವುಂಡರಾಯನ ಬಗ್ಗೆ. ಇವನಾದ ನಂತರ ಬರ್ತಕ್ಕಂಥ ಅನದರ್ ಇಂಪಾರ್ಟೆಂಟ್ ಕವಿ ಯಾರಪ್ಪ? 1ನೇ ನಾಗವರ್ಮ. ಓಕೆ, ಈ 1ನೇ ನಾಗವರ್ಮನ ಬಿರುದು ಕವಿ ರಾಜಹಂಸ ಅಂತ ಇರ್ತದ. ಕವಿ ರಾಜಹಂಸ. ಈತ ಹುಟ್ಟಿರ್ತಕ್ಕಂಥದ್ದು ವೆಂಗಿ ಮಂಡಲದ ವೆಂಗಿಪಳು. ನೆಕ್ಸ್ಟ್ ಈ 1ನೇ ನಾಗವರ್ಮನಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥ ದೊರೆ ಯಾರು? ರಕ್ಕಸ ಗಂಗಾ. ಯಾರು? ರಕ್ಕಸ ಗಂಗಾ ಈತನಿಗೆ ಆಶ್ರಯವನ್ನು ನೀಡಿರ್ತಕ್ಕಂಥದ್ದು. ನಾಗವರ್ಮನ ಬಗ್ಗೆ ಇದಷ್ಟೇ ಇಂಪಾರ್ಟೆಂಟ್ ಸರ್, ಬೇರೆ ಏನಿದೆ? ಎಸ್, ದೇರ್ ಆರ್ ಫ್ಯೂ ಮೋರ್ ಥಿಂಗ್ಸ್. ಅದು ಭಾಳ ಇಂಪಾರ್ಟೆಂಟ್. ಯಾವುದು? ಈತ ಬರೀತಕ್ಕಂಥ ಕೃತಿಗಳು ಎಕ್ಸಾಮಲ್ಲಿ ರಿಪೀಟೆಡ್ ಆಗಿ ಕೇಳ್ತಾ ಇರ್ತಾರೆ, ನೆನಪಿಟ್ಕೋಬೇಕು. ಯಾಕಂದರೆ ನಮಗೆ ಈ ಸಾಹಿತ್ಯದಲ್ಲಿ 1ನೇ ನಾಗವರ್ಮ, 2ನೇ ನಾಗವರ್ಮ ಈ ಥರನಾಗಿ ಬರ್ತಾರೆ. ಸೊ ಕನ್ಫ್ಯೂಸ್ ಮಾಡ್ಕೋತಾರೆ ಜನ, ಯಾರನ್ನ ಕ್ಲಿಕ್ ಮಾಡಬೇಕು ಆಪ್ಷನ್ಸನ್ನು ಕೊಟ್ಟಾಗ ಅಂತ. ನೆನಪಿಟ್ಕೊಳ್ಳಿ, 1ನೇ ನಾಗವರ್ಮ ಬರೆದಿರೋ ಕೃತಿಗಳು ಕರ್ನಾಟಕ ಕಾದಂಬರಿ ಹಾಗೆ ಚಂದೋಂಬುದಿ. ಯಾವ್ಯಾವುದು? ಕರ್ನಾಟಕ ಕಾದಂಬರಿ, 2ನೇದಾಗಿ ಚಂದೋಂಬುದಿ. ಈ 2 ಕೃತಿಗಳನ್ನು 1ನೇ ನಾಗವರ್ಮ ಬರೆದಿದ್ದಾನ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕೃತಿಗಳು ಈ 2 ಆಗಿರ್ತಾವ. ಯಾಕಂದರೆ FDAದಲ್ಲಿ SDAದಲ್ಲಿ ಕೇಳಿದಾರ ಕರ್ನಾಟಕ ಕಾದಂಬರಿ ಈ ಕೃತಿಯನ್ನು ಬರೆದವರು ಯಾರು ಅಂತ ಕೇಳಿ ಆಪ್ಷನಲ್ಲಿ 1ನೇ ನಾಗವರ್ಮನನ್ನು ಕೊಡ್ತಾರ, 2ನೇ ನಾಗವರ್ಮನನ್ನು ಕೊಡ್ತಾರ. ಸೊ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ, ಯಾವ್ದು ಹಾಕೋನಪ್ಪ ಇಲ್ಲಿ? ನಾಗವರ್ಮ ಗೊತ್ತು ಸರ್, ಬಟ್ 1, 2 ಯಾವುದು? ಓಕೆ, ಇವಾಗ ಕ್ಲಿಯರ್ ಆಯ್ತಲ್ಲ. 1ನೇ ನಾಗವರ್ಮ ಬರೆದಿರೋದೇ ಕರ್ನಾಟಕ ಕಾದಂಬರಿ, ಜೊತೆಗೆ ಚಂದೋಂಬುದಿ ಅನ್ನೋದು ಕೂಡ ನೀವು ನೆನಪಿಟ್ಟಬೇಕು. ಅದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ಯಾಕೆ ಇಂಪಾರ್ಟೆಂಟ್ ಆಗ್ತದ ಚಂದೋಂಬುದಿ ಅನ್ನೋದು? ಇಲ್ಲಿದೆ ನೋಡಿ ಆನ್ಸರ್. ಕನ್ನಡ ಛಂದಸ್ಸಿನ ಬಗ್ಗೆ ಉಪಲಬ್ಧವಿರುವ ಮೊದಲ ಕನ್ನಡದ ಗ್ರಂಥವೇ ಚಂದೋಂಬುದಿ.
ಓಕೆ, ಕೇಳಬಹುದಲ್ಲ ಎಕ್ಸಾಮಲ್ಲಿ. ಯಾವ ಒಂದು ಗ್ರಂಥದಲ್ಲಿ ಕನ್ನಡದ ಛಂದಸ್ಸಿನ ಬಗ್ಗೆ ಮೊದಲು ಮಾಹಿತಿ ಇರೋದನ್ನು ನೋಡ್ತೀವಿ? ಸರ್, ನಾವು 1ನೇ ನಾಗವರ್ಮ ಬರೆದಿರ್ತಕ್ಕಂಥ ಛಂದೋಬುದಿಯಲ್ಲಿ ಈ ಮಾಹಿತಿಯನ್ನು ನೋಡ್ತೀವಿ. ಕ್ಲಿಯರ್ ಆಯ್ತಲ್ಲ? ಎರಡೂ ಇಂಪಾರ್ಟೆಂಟ್, ಕರ್ನಾಟಕ ಕಾದಂಬರಿ ಹಾಗೆ ಛಂದೋಬುದಿ. ಓಕೆ, ನೆಕ್ಸ್ಟ್ ಇದಾದ ನಂತರ ಬರ್ತಕ್ಕಂಥ ಮುಂದಿನ ಕವಿ ದಟ್ ಈಸ್ ದುರ್ಗಸಿಂಹ. ದುರ್ಗಸಿಂಹ ಅಂದ ತಕ್ಷಣ ಬರೋ ಕೃತಿ ಯಾವ್ದು ಫಸ್ಟ್ ನಮಗೆ? ಎಸ್, ದಿ ಗ್ರೇಟೆಸ್ಟ್ ಪಂಚತಂತ್ರ. ಓಕೆ, ಇದನ್ನು FDAದಲ್ಲಿ ಕೇಳಿದ್ದಾರೆ. ನಾಟ್ ಓನ್ಲಿ ಇನ್ ಕನ್ನಡ ಎಕ್ಸಾಮ್, ಇವನ್ ನಿಮಗೆ ಜನರಲ್ಲೂ ಕೂಡ ಕೇಳ್ತಾರೆ, ಫಸ್ಟ್ ಪೇಪರಲ್ಲಿ ಕೂಡ ಕೇಳ್ತಾರೆ. ಪಂಚತಂತ್ರ ಬರೆದವರು ಯಾರು? ಪಂಚತಂತ್ರ ಬರೆದವರು ದುರ್ಗಸಿಂಹ. ನೆಕ್ಸ್ಟ್ ಪಾಯಿಂಟ್ ದುರ್ಗಸಿಂಹನ ಬಗ್ಗೆ. ಈತನ ಗುರುಗಳು, ಟೀಚರ್ ಯಾರಪ್ಪ ದುರ್ಗಸಿಂಹನಿಗೆ? ಮಹಾಯೋಗಿ ಶಂಕರ ಭಟ್ಟರವರು ಈತರ ಗುರುಗಳಾಗಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ಒಂದು ಪಾಯಿಂಟ್ ನಮ್ಗೆ ಗೊತ್ತಾಯಿತು, ಪಂಚತಂತ್ರವನ್ನು ದುರ್ಗಸಿಂಹ ಬರೆದಿರ್ತಕ್ಕಂಥದ್ದು. ಒಂದು ಪಾಯಿಂಟ್ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ. ಯಾವುದು? ಸಂಜೀವಕ ಎಂಬ ಎತ್ತು, ಪಿಂಗಲಕ ಎಂಬ ಸಿಂಹದ ಸ್ನೇಹ ಕಂಡು ಬಂದಿರೋ ಮಾಹಿತಿಯನ್ನು ನಾವು ಪಂಚತಂತ್ರದಲ್ಲಿ ನೋಡ್ತೀವಿ. ಇದನ್ನು ಕೇಳಬಹುದು ಎಕ್ಸಾಮಲ್ಲಿ. ಈ ರೀತಿಯಾಗಿರ್ತಕ್ಕಂಥ ಸನ್ನಿವೇಶವನ್ನು ನಾವು ಎಲ್ಲಿ ಕಾಣಬಹುದು? ದಟ್ ಈಸ್ ಸಂಜೀವಿಕ ಎಂಬ ಎತ್ತು, ಪಿಂಗಲಕ ಎಂಬ ಸಿಂಹದ ಸ್ನೇಹ. ಸೊ ವಿಚಿತ್ರ ಅನಿಸ್ತಾ ಇದೆಯಲ್ಲ? ಎತ್ತಿನ ಸ್ನೇಹವನ್ನು ಯಾರು ಮಾಡಿದ್ದಾರೆ ಇಲ್ಲಿ? ಸಿಂಹ ಮಾಡಿದೆ. ಸಿಂಹದ ಸ್ನೇಹ ಸಿಂಹ ಅಲ್ಲ, ಅಥವಾ ಎತ್ತಿನ ಸ್ನೇಹ ಎತ್ತು ಅಲ್ಲ, ಎತ್ತಿನ ಸ್ನೇಹವನ್ನು ಸಿಂಹ ಮಾಡಿರ್ತಕ್ಕಂಥದ್ದು. ಸೊ ಈ ಥರನಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ನೆನ್ಪಿಟ್ಕೊಳ್ಳಿ, ಈ ಮಾಹಿತಿ ನಮ್ಗೆ ಕಂಡು ಬಂದಿರೋದು ಪಂಚತಂತ್ರದಲ್ಲಿ. ಓಕೆ, ಕ್ಲಿಯರ್ ಆಯ್ತಲ್ಲ? ಈ ಪಾಯಿಂಟ್ ಇಂಪಾರ್ಟೆಂಟ್ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಬರ್ತಕ್ಕಂಥದ್ದು ನಯಸೇನ. ಓಕೆ, ನಯಸೇನಿಗೆ ಇದ್ದಿರ್ತಕ್ಕಂಥ ಬಿರುದುಗಳು ಯಾವುದು? ನಿರುಪಮ ಸಹಜ ಕವಿ ಹಾಗೆ ರಾಜಪೂಜ್ಯ ಹಾಗೆ ನಿರುಪಮ ಸಹಜ ಕವಿ. ಸರ್, ಇದೇನೇ ಇಂಪಾರ್ಟೆನ್ಸು ನಯಸೇನನ ಬಗ್ಗೆ? ಎಸ್, ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಇದೆ. ಈ ಎರಡು ಬಿರುದುಗಳಿಗಿಂತ ಇಂಪಾರ್ಟೆಂಟ್ ಯಾವುದು ಹೇಳಿ? ಆತ ಬರೆದಿರ್ತಕ್ಕಂಥ ಕೃತಿ ಯಾವುದಪ್ಪ? ನಯಸೇನ ಬರೆದಿರ್ತಕ್ಕಂಥದ್ದು ಎಸ್, ಧರ್ಮಾಮೃತ. ಯಾವುದು? ಧರ್ಮಾಮೃತ. ಇದು ವೆರಿ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಬಹುದು. ನಯಸೇನ ಬರೆದಿರೋ ಕೃತಿ ಯಾವುದು ಅಂತ ಹೇಳಿ. ಆತ ಬರೆದಿರೋ ಕೃತಿ ಧರ್ಮಾಮೃತ. ನೆಕ್ಸ್ಟ್ ಬರ್ತಕ್ಕಂಥದ್ದು ನಡುಗನ್ನಡದ ಸಾಹಿತ್ಯ. ಯಾವ ಕಾಲದಿಂದ ಕಂಡು ಬರ್ತದಪ್ಪ ನಡುಗನ್ನಡದ ಸಾಹಿತ್ಯ? ಎಸ್, ನಡುಗನ್ನಡದ ಸಾಹಿತ್ಯ 12ನೇ ಶತಮಾನದಿಂದ ಆರಂಭಗೊಳ್ತಕ್ಕಂಥದ್ದು ಅಲ್ವಾ? 12ನೇ ಶತಮಾನದಿಂದ ಆಧುನಿಕ ಸಾಹಿತ್ಯದವರೆಗೆ ತನ್ನ ಪರಿಧಿಯನ್ನು ವ್ಯಾಪಿಸಿರೋದು ನಾವು ನೋಡ್ತೀವಿ. ಕನ್ನಡ ಸಾಹಿತ್ಯದಲ್ಲಿ ಪ್ರಮುಖವಾಗಿ ನಡುಗನ್ನಡದ ಸಾಹಿತ್ಯವನ್ನು ನೋಡಿದಾಗ ಗೊತ್ತಾಯ್ತಲ್ಲ? 12ನೇ ಶತಮಾನದಿಂದ ಆಧುನಿಕ ಸಾಹಿತ್ಯದವರೆಗೆ ಯಾರೆಲ್ಲ ಕಂಡು ಬರ್ತಾರೆ ಈ ನಡುಗನ್ನಡ ಸಾಹಿತ್ಯದಲ್ಲಿ? ಅವುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲೇದಾಗಿ ಬರ್ತಕ್ಕಂಥವ್ರು ವೆರಿ ಇಂಪಾರ್ಟೆಂಟ್, ಜೇಡರ ದಾಸಿಮಯ್ಯನವರು. ಯಾರು? ಜೇಡರ ದಾಸಿಮಯ್ಯನವರು. ಎಲ್ಲಿ ಹುಟ್ಟಿದಾರಪ್ಪ ಜೇಡರ ದಾಸಿಮಯ್ಯನವರು? ವಾಟ್ ಇಸ್ ದ ಬರ್ತ್ ಪ್ಲೇಸ್? ಎಸ್, ಸುರಪುರ ತಾಲೂಕಿನ ಮುದನೂರಿನವರು ಈ ಜೇಡರ ದಾಸಿಮಯ್ಯನವರು. ಅವರ ಆರಾಧ್ಯ ದೈವ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮಲ್ಲಿ. ಅವರ ಜನನದ ಪ್ಲೇಸ್ಗಿಂತ ಅವರ ಆರಾಧ್ಯ ದೈವವನ್ನು ಕೇಳ್ತಾರೆ ಎಕ್ಸಾಮಲ್ಲಿ. ಓಕೆ, ಜೇಡರ ದಾಸಿಮಯ್ಯನವರ ಆರಾಧ್ಯ ದೈವ ರಾಮನಾಥ. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್, ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು ಈ ಪಾಯಿಂಟನ್ನು ನೀವು. ಜೇಡರ ದಾಸಿಮಯ್ಯನವರ ಆರಾಧ್ಯ ದೈವ ರಾಮನಾಥ. ಹಾಗೆ ಇವ್ರು ಏನಾಗಿರ್ತಾರಪ್ಪ ಅಂದರೆ ಬಟ್ಟೆ ನೇಯುವ ಕಾಯಕವನ್ನು ಮಾಡ್ಕೊಂಡಿರ್ತಾರೆ. ಸರಿನಾ? ನೆಕ್ಸ್ಟ್ ಸ್ಲೈಡ್ ಏನಿದೆ ಇವರ ಬಗ್ಗೆ? ಎಸ್, ಜೇಡರ ದಾಸಿಮಯ್ಯನವರ ಪ್ರಮುಖ ವಚನಗಳ ಬಗ್ಗೆ ಇದೆ. ನಾನು ಸ್ಟಾರ್ಟಿಂಗ್ ಆಫ್ ದ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ. ರೀಸೆಂಟ್ ಡೇಸ್ ಎಕ್ಸಾಮ್ಸ್ಗಳಲ್ಲಿ ಏನು ಮಾಡ್ತಾ ಇದ್ದಾರೆ? ಒಂದು ವಾಕ್ಯವನ್ನು ಕೊಟ್ಬಿಟ್ಟು ಇದು ಯಾರು ಹೇಳಿದ್ದು ಅಂತ ಕೇಳ್ತಾ ಇದ್ದಾರೆ ಅಲ್ವಾ? ಸೊ ಜೇಡರ ದಾಸಿಮಯ್ಯನವರ ಕೆಲವು ವಾಕ್ಯಗಳು ನಮಗೆ ಇಂಪಾರ್ಟೆಂಟ್ ಆಗ್ತವೆ ಎಕ್ಸಾಮ್ ದೃಷ್ಟಿಯಿಂದ. ಅಂದರೆ ವಚನಗಳು ಯಾವ್ಯಾವುದು ಕೊಟ್ಟಿದ್ದೀನಿ ನೋಡಿ ಇಲ್ಲಿ. ಮೊದಲೇ ಪಾಯಿಂಟ್ ಏನಿದೆ? ಬರುಷಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. ಯಾವುದು? ಬರುಷಟಗನ ಭಕ್ತಿ ದಿಟವೆಂದು ನೆಚ್ಚಲು ಬೇಡ. 1ನೇ ಪಾಯಿಂಟ್ ಕೇಳಬಹುದು, ಈ ವಾಕ್ಯವನ್ನು ಹೇಳಿದವರು ಯಾರು? ಜೇಡರ ದಾಸಿಮಯ್ಯನವರು. ಮತ್ತೆ ಬೇರೆ ಏನು ಹೇಳಿದಾರ? 2ನೇ ಪಾಯಿಂಟ್ ಇಲ್ಲಿದೆ ನೋಡಿ. ಮಠದೊಳಗನ ಬೆಕ್ಕು ಇಲಿಯ ಕಂಡು ಪುಟ ನೆಗೆದಂತಾಯಿತು. ಮಠದೊಳಗಿರ್ತಕ್ಕಂಥ ಬೆಕ್ಕು ಇಲಿಯ ಕಂಡು ಏನ್ ಮಾಡ್ತಂತೆ? ಪುಟ ನೆಗೆದಂತಾಯಿತಂತೆ. ಇದು 2ನೇ ಪಾಯಿಂಟ್. 3ನೇದು, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಏನಿದೆ? ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ. ಇದು 3ನೇದ್ದು. ಕೊನೆಗೆ ಬರ್ತಕ್ಕಂಥ ಪಾಯಿಂಟ್ ಯಾವುದು? ಎಸ್, ಇದು ಕೂಡ ಇಂಪಾರ್ಟೆಂಟ್, ಸ್ಟಾರ್ ಮಾರ್ಕ್. ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುವುದು ಶಿವಂಗೆ. ಯಾವುದು? ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿಪ್ಪುವುದು ಶಿವಂಗೆ. ಈ 4 ವಚನಗಳೇನದಾವಲ್ಲ ವೆರಿ ಇಂಪಾರ್ಟೆಂಟ್, ಕೇಳೋ ಸಾಧ್ಯತೆಗಳು ಬಹಳಷ್ಟು ಇರ್ತಕ್ಕಂಥದ್ದು. 4 ನೆನಪಿಟ್ಕೋಬೇಕು. ಏನು ಈ ವಾಕ್ಯಗಳನ್ನು ಹೇಳಿರ್ತಕ್ಕಂಥದ್ದು, ಯಾರು ಎಲ್ಲ ಗೊತ್ತಿರಬೇಕು ನಿಮಗೆ. ನೆಕ್ಸ್ಟ್ ಅವರ ಅಂಕಿತ ನಾಮ ರಾಮನಾಥ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಯ್ತು, ನೆನಪಿಟ್ಕೊಳ್ಳಿ. ಇದನ್ನು ಕೂಡ ಜೇಡರ ದಾಸಿಮಯ್ಯನವರ ಅಂಕಿತ ನಾಮ ರಾಮನಾಥ. ಓಕೆ, ಸೊ ಜೇಡರ ದಾಸಿಮಯ್ಯ ಅವರ ಬಗ್ಗೆ ಪ್ರಮುಖವಾಗಿ ಈ ವಚನಗಳನ್ನ ನೀವು
ನೆನ್ಪಿಟ್ಕೋಬೇಕು. ಏನಾಗುತ್ತೆ ಅಂದ್ರೆ ಮುಂದೆ ನಾವು ಬೇರೆ ಬೇರೆ ಅಕ್ಕಮಹಾದೇವಿಯವರ ಬಗ್ಗೆ, ಬಸವಣ್ಣನವರ ಬಗ್ಗೆ ಓದ್ಬೇಕನ್ನೋ ಸಮಯದಲ್ಲಿ ಅವರ ವಚನಗಳ ಬಗ್ಗೆ ಕೂಡ ಅಭ್ಯಾಸ ಮಾಡ್ತೀವಿ. ಅಂತ ಸಮಯದಲ್ಲಿ ಕನ್ಫ್ಯೂಷನ್ ಆಗ್ತದೆ ಎಕ್ಸಾಮ್ ಅಲ್ಲಿ, ಇದು ಬಸವಣ್ಣವ್ರು ಹೇಳಿದ್ದ ಅಥವಾ ಜೇಡರ್ ದಾಸಿಮಯ್ಯನವ್ರು ಹೇಳಿದ್ದ. ಸೊ ಆ ಥರ ಮಾಡ್ಕೋಬೇಡಿ. ಆ ಥರ ಆಗಬಾರ್ದು ಅಂದ್ರೆ ನೀವೇನ್ ಮಾಡಬೇಕು, ಪ್ರಾಕ್ಟೀಸ್ 1-2-3 ಸಾರ್ತಿ ಬರೆದು ತೆಗಿಬೇಕು ಇದನ್ನ. ಅವಾಗ ಮಾತ್ರ ನಿಮಗೆ ತಲೆಯಲ್ಲಿ ಉಳಿಲಿಕ್ಕೆ ಸಾಧ್ಯ. ಅದರ್ವೈಸ್ ಏನಾಗುತ್ತೆ, ಓದಿರ್ತೀರಾ, ಎಕ್ಸಾಮ್ ಅಲ್ಲಿ ಬಂದ ತಕ್ಷಣ ಖುಷಿ ಆಗ್ತೀರಾ, ಓ ನಾನು ಓದಿರೋದೇ ಬಂದಿದೆ ಅಂತ. ಬಟ್ ಆಪ್ಷನ್ಸ್ ಅನ್ನ ನೋಡಿದಾಗ ಕನ್ಫ್ಯೂಷನ್ ಸ್ಟಾರ್ಟ್. ಅಕ್ಕಮಹಾದೇವಿ ಹಾಕ್ಲು, ಬಸವಣ್ಣನವ್ರನ್ನ ಹಾಕ್ಲು, ಅಥವಾ ಜೇಡರ್ ದಾಸಿಮಯ್ಯನ ಹಾಕ್ಲು, ಡೆಫಿನೆಟ್ಲಿ ಆಗಿರುತ್ತಲ್ಲ ಹಿಂಗೆ. ಯಾಕಾಗತ್ತೆ? ಎಸ್, ದಟ್ ಇಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಪ್ರಾಕ್ಟೀಸ್. ವೆನ್ ಯು ಡೂ ದ ಪರ್ಫೆಕ್ಟ್ 100% ಪ್ರಾಕ್ಟೀಸ್, ದೆನ್ ಓನ್ಲಿ ಯು ಕ್ಯಾನ್ ಆನ್ಸರ್ ಕರೆಕ್ಟ್ಲಿ ಅಲ್ವಾ. ಸೊ 2-3 ಸಾರ್ತಿ ಈ ಪ್ರತಿಯೊಂದು ವಚನಗಳನ್ನ ಬರೆದು ತೆಗೀರಿ. ಹೆಡ್ಡಿಂಗ್ ಅಲ್ಲಿ ಆ ಕವಿ ಹೆಸರು ಹಾಕ್ರಿ, ಕೆಳಗಡೆ ಅವ್ರ ವಚನಗಳನ್ನ ಲಿಸ್ಟ್ ಮಾಡ್ರಿ, ಹೆಲ್ಪ್ ಆಗುತ್ತೆ ನಿಮಗೆ. ಓಕೆ, ಸೊ ನೆಕ್ಸ್ಟ್ ಸ್ಲೈಡ್ ಏನಿದೆ ಅಂತ ನೋಡ್ತಾ ಹೋಗೋಣ. ದಟ್ ಈಸ್ ಬಸವಣ್ಣನವರು. ಜೇಡರ್ ದಾಸಿಮಯ್ಯನವ್ರ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಯ್ತು. ನೆಕ್ಸ್ಟ್ ಬರ್ತಕ್ಕಂಥವ್ರು ಬಸವಣ್ಣನವರು ಯಾರ ಆಸ್ಥಾನದಲ್ಲಿದ್ರು? ಕಲುಚೂರಿನ ರಾಜನಾದ ಬಿಜ್ಜಳನ ಆಸ್ಥಾನದಲ್ಲಿದ್ರು. ಇದನ್ನ ಕೇಳಿದಾರ, ನೆನ್ಪಿಟ್ಕೊಳ್ಳಿ. ಓಕೆ, ಇಂಪಾರ್ಟೆಂಟ್. ಯಾರ ಆಸ್ಥಾನದಲ್ಲಿ ಇದ್ರು ಅಂತ ಹೇಳಿ. ಕಲುಚೂರಿನ ಕಿಂಗ್ ಯಾರು? ಬಿಜ್ಜಳ. ಆತನ ಆಸ್ಥಾನದಲ್ಲಿ ಬಸವಣ್ಣನವರಿದ್ರು. ಇವರು ಹೇಳ್ತಕ್ಕಂಥ ಒಂದು ಇಂಪಾರ್ಟೆಂಟ್ ತತ್ವ, ಇವನ್ ಜೀವನದಲ್ಲಾಗಿರ್ಬೋದು ಅಥವಾ ಎಕ್ಸಾಮ್ ಅಲ್ಲಾಗಿರ್ಬೋದು, ಯಾವುದು? ಕಾಯಕವೇ ಕೈಲಾಸ. ಯಾವುದು? ಕಾಯಕವೇ ಕೈಲಾಸ. ಸುಮ್ಮನೆ ಕೂಡಬಾರ್ದು, ಕಾಯಕ ಮಾಡಿದ್ರೇನೆ ನಮಗೆ ಕೈಲಾಸ ಸಿಗ್ತದ ಅಂತ ಹೇಳ್ತಕ್ಕಂಥ ಪಾಯಿಂಟ್. ವೆರಿ ಇಂಪಾರ್ಟೆಂಟ್ ತತ್ವ ಬಸವಣ್ಣನವರು ನಮಗೆಲ್ಲ ಕೊಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಪಾಯಿಂಟ್, ಇವರ ವಚನಗಳ ಪ್ರಕಾರ ಬಹಿರಂಗ ಶುದ್ಧಿಗಿಂತ ಅಂತರಂಗದ ಶುದ್ಧಿ ಬಹಳ ಮುಖ್ಯ. ಓಕೆ, ಸೊ ಎಕ್ಸಾಮ್ಗಷ್ಟೇ ಅಂತಲ್ಲ, ಇದು ಕೂಡ ನಮ್ಮ ದೈನಂದಿನದಲ್ಲಿ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು. ಹೊರಗಡೆ ಚೆನ್ನಾಗಿರೋದಲ್ಲ, ಅಂತರಾಳದಲ್ಲಿ ಚೆನ್ನಾಗಿರ್ಬೇಕು ಅನ್ನೋದು ಬಸವಣ್ಣನವರ ತತ್ವ ಆಗಿರ್ತಕ್ಕಂಥದ್ದು, ಬಸವಣ್ಣನವರ ಧ್ಯೇಯ ಅಥವಾ ಅವರ ಒಂದು ನಡೆದುಕೊಂಡ ರೀತಿ ಆಗಿರ್ತಕ್ಕಂಥದ್ದು. ಹೊರಗಡೆ ಎಲ್ಲರೂ ಚೆನ್ನಾಗಿ ಕಾಣ್ಬಹುದು, ಬಟ್ ಅಂತರಾಳದಲ್ಲಿ ಅದು ಇಂಪಾರ್ಟೆಂಟ್ ಆಗ್ತದೆ ಅನ್ನೋದು ಬಸವಣ್ಣನವರು ಹೇಳಿರ್ತಕ್ಕಂಥದ್ದು. ಹಾಗೆ ಈ ಬಸವಣ್ಣನವರ ಕೆಲವೊಂದಿಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ ಇನ್ ಡೀಟೇಲ್ ಆಗಿ. ಅವ್ರ ತಂದೆ ತಾಯಿಗಳ ಬಗ್ಗೆ ಎಲ್ಲ ನೋಡ್ತಾ ಹೋಗೋಣ. ಮೊದಲೇ ಪಾಯಿಂಟ್, ಜಗಜ್ಯೋತಿ ಬಸವಣ್ಣ ಎಂದು ಖ್ಯಾತರಾಗಿದ್ದಾರೆ. ಎಸ್, ಜಗಜ್ಯೋತಿ ಅಂತಾನೆ ಕರೀತಾರೆ ಇವರಿಗೆ. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಲ್ಲ, ಆದಿಕವಿ ಪಂಪ ಅಂತೇಳಿ, ಹಂಗೆ ಇವರಿಗೆ ಏನಂತ ಕರೀತಾರೆ? ಪ್ರಮುಖವಾಗಿ 2, ಒಂದು ಜಗಜ್ಯೋತಿ ಬಸವಣ್ಣ, ಇನ್ನೊಂದು ಭಕ್ತಿ ಭಂಡಾರಿ ಬಸವಣ್ಣ. ಎರಡನ್ನೂ ಕರೀತಾರ, ನೆನ್ಪಿಟ್ಕೊಳ್ಳಿ. ಇವರು ಸಮಾಜದ ಸುಧಾರಕರು ಹೌದು, ವಿಚಾರವಾದಿಗಳು ಕೂಡ ಆಗಿರ್ತಕ್ಕಂಥದ್ದು. ಎಲ್ಲಪ್ಪ, ವಾಟ್ ಇಸ್ ದ ಬರ್ತ್ ಪ್ಲೇಸ್? ನಮ್ಮ ಬಸವಣ್ಣನವರು ಹುಟ್ಟಿರ್ತಕ್ಕಂಥದ್ದು ಬಿಜಾಪುರದ ಜಿಲ್ಲೆಯ ಬಾಗೇವಾಡಿಯಲ್ಲಿ. ಓಕೆ, ಬಾಗೇವಾಡಿಯವರು ನಮ್ಮ ಬಸವಣ್ಣನವರು. ತಂದೆ ಹೆಸರು ಮಾದರಸ, ತಾಯಿ ಹೆಸರು ಮಾದಲಾಂಬಿಕೆ. ಮಾದ ನೆನಪಿಟ್ಕೊಳ್ಳಿ, ಎರಡು ಕೂಡ ಒಂದೇ ಅಕ್ಷರದಲ್ಲಿ ಬರ್ತಕ್ಕಂಥದ್ದು ಪದಗಳಲ್ಲಿ. ಮಾದರಸ, ಮಾದಲಾಂಬಿಕೆ ಎಂಬುದು ಬಸವಣ್ಣನವರ ಪೇರೆಂಟ್ಸ್ ನೇಮ್ ಆಗಿರ್ತಕ್ಕಂಥದ್ದು. ಓಕೆ, ಸೊ ಇದನ್ನ ನೆನ್ಪಿಟ್ಕೊಳ್ಳಿ. ಜಗಜ್ಯೋತಿ ಹಾಗೆ ಭಕ್ತಿ ಭಂಡಾರಿ ಅನ್ನೋ ಪಾಯಿಂಟ್ ಅನ್ನ ನೀವು ನೆನ್ಪಿಟ್ಕೋಬೇಕು. ಈತನ ಗುರುಗಳು ಯಾರು? ಬಸವಣ್ಣನವರದು ಜಾತವೇದ ಮುನಿ. ಯಾರು? ಜಾತವೇದ ಮುನಿಗಳು ಬಸವಣ್ಣನವರ ಗುರುಗಳು. ಇವರ ಅಂಕಿತ ನಾಮ ಯಾವುದು? ವೆರಿ ಇಂಪಾರ್ಟೆಂಟ್. ಹಾಗೆ ತುಂಬಾ ಸಿಂಪಲ್ ಆಗಿರ್ತಕ್ಕಂಥದ್ದು, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಕೂಡಲ ಸಂಗಮ ದೇವ. ಬಸವಣ್ಣನವರ ಅಂಕಿತ ನಾಮ ಕೂಡಲ ಸಂಗಮ ದೇವ ಅಲ್ವಾ. ಸೊ ನಿಮ್ಗೆ ಇದನ್ನ ಸ್ಟ್ರೆಸ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. ದಾಸಿಮಯ್ಯನವರ ವಚನಗಳು ಗೊತ್ತಾದ್ರು ನಮಗೆ, ಜೇಡರ್ ದಾಸಿಮಯ್ಯನವರದು. ಹಾಗೆ ಬಸವಣ್ಣನವರ ವಚನಗಳು ಯಾವ್ದು ಸರ್ ಎಕ್ಸಾಮ್ ಅಲ್ಲಿ ಕೇಳುವಂಥದ್ದು? ಎಸ್, ಸ್ಕ್ರೀನ್ ಮೇಲೆ ಕಾಣ್ತಿದೆಯಲ್ಲ, ಇವು ಇಂಪಾರ್ಟೆಂಟ್, ಇವುಗಳನ್ನ ಕೇಳಬಹುದು. ಮೊದಲೇದು ಯಾವುದು? ಕಲ್ಲು ನಾಗರವ ಕಂಡರೆ ಹಾಲೆರೆ ಎಂಬುವರು. ಏನಂತೆ? ಕಲ್ಲು ನಾಗರವ ಕಂಡರೆ ಹಾಲೆರೆ ಎಂಬುವವರು. ಅವರ ಒಂದು ಮೊದಲನೇ ವಾಕ್ಯ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಎಕ್ಸಾಮ್ಗೆ. ಎರಡನೇದೇನು? ಲೋಕದ ಡೊಂಕು ನೀವೇಕೆ ತಿದ್ದುವಿರಿ. ಲೋಕದ ಡೊಂಕು ನೀವೇಕೆ ತಿದ್ದುವಿರಿ, ಎರಡನೇದ್ದು. ಮೂರನೇದ್ದು, ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಏನು? ಆಚಾರವೇ ಸ್ವರ್ಗ ಅನಾಚಾರವೇ ನರಕ. ಕೊನೆಯದಾಗಿ ಬರ್ತಕ್ಕಂಥದ್ದು, ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಈ 4 ವೆರಿ ಇಂಪಾರ್ಟೆಂಟ್, ನೆನಪಿಟ್ಕೊಳ್ಳಿ. ಓಕೆ, ಕೊನೆಯದಾಗಿ ಏನು ಹೇಳಿದೆ ನಾನು? ಮರ್ತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ. ಬರ್ತಕ್ಕಂಥದ್ದು ಅಲ್ಲಮ ಪ್ರಭುಗಳು. ಓಕೆ, ಇಬ್ರು ಗ್ರೇಟ್ ಪರ್ಸನಾಲಿಟಿಗಳು ಕಂಪ್ಲೀಟ್ ಆದ್ರು. ಬಸವಣ್ಣನವ್ರ ಮುಗಿತು, ಜೇಡರ್ ದಾಸಿಮಯ್ಯನವ್ರ ಮುಗಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಅಲ್ಲಮ ಪ್ರಭುಗಳು. ಎಲ್ಲಿ ಜನಿಸಿರುವುದು ಅಲ್ಲಮ ಪ್ರಭುಗಳು? ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆಯಲ್ಲಿ. ಶಿವಮೊಗ್ಗ ಜಿಲ್ಲೆಯ ಬಳ್ಳಿಗಾವೆ. ಅಂಕಿತ ನಾಮ ವೆರಿ ಇಂಪಾರ್ಟೆಂಟ್, ಪ್ರೀವಿಯಸ್ ಎಕ್ಸಾಮ್ಸ್ ಗಳಲ್ಲಿ ಕೇಳಿದಾರ. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ, ಸ್ಟಾರ್ ಮಾರ್ಕ್. ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ. ಹಾಗೆ ಇವರು ಅನುಭವ ಮಂಟಪದ ಅಧ್ಯಕ್ಷರು ಕೂಡ ಆಗಿರ್ತಕ್ಕಂಥ ಮಾಹಿತಿ ಇದೆ, ಅದನ್ನು ಕೂಡ ನೀವು ನೆನ್ಪಿಟ್ಕೋಬೇಕು. ಹಾಗೆ ಇವರ ವಚನಗಳು ಯಾವುದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು? ಎಸ್, ಇಲ್ಲಿದೆ ನೋಡಿ, ಈ 4 ವಚನಗಳು
ಇಂಪಾರ್ಟೆಂಟ್ ಅಲ್ಲಮ ಪ್ರಭು ಅಂತ ಬಂದಾಗ. ಯಾವುದು ಒಂದೇದು? ಮಾತೆಂಬುದು ಜ್ಯೋತಿರ್ಲಿಂಗ. ಓಕೆ, ಮಾತೆಂಬುದು ಜ್ಯೋತಿರ್ಲಿಂಗ. ಎರಡನೇದು ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ. ಮೂರನೇದ್ದು ಇದು ಬಹಳ ಇಂಪಾರ್ಟೆಂಟ್, ಇದು FD ಕೇಳಿದ್ದಾರೆ. ಓಕೆ, ಯಾವುದು? ತಲೆ ಇಲ್ಲದ ತಲೆ ಯಾತಂಗೆ, ಕರುಳಿಲ್ಲದ ಒಡಲು ನೋಡ. ಓಕೆ, ಯಾವ ರೀತಿ ಅಂದ್ರೆ ಇದನ್ನ ವಾಕ್ಯ ಸರಿಪಡಿಸಿ ಬರೆಯೋದು. ಅಂದ್ರೆ ಲೈಕ್ ಒಂದು ವಾಕ್ಯನ ಕೊಡ್ತಾರ, ABCD ಅಂತ ಕೊಟ್ಟಿರ್ತಾರೆ, ಹಿಂದೆ ಮುಂದೆ ಮಾಡಿರ್ತಾರೆ, ಸರಿಯಾದ ರೂಪದಲ್ಲಿ ಬರೀಲಿಕ್ಕೆ ಇದನ್ನ FD ಕೇಳಿದ್ದಾರೆ. ಐ ಥಿಂಕ್ 2019 ಅಥವಾ 18 ಅನ್ಸುತ್ತೆ ಆ ವಾಕ್ಯ ಇರ್ತಕ್ಕಂಥದ್ದು. ಯಾವುದು? ತಲೆ ಇಲ್ಲದ ತಲೆ ಯಾತಂಗೆ, ಕರುಳಿಲ್ಲದ ಒಡಲು ನೋಡ. ಕೊನೆದಾಗ ಬರೋದು ಬೆಟ್ಟಕ್ಕೆ ಚಳಿಯಾದಡೆ ಏನು ಹೊದಿವಿಸರಯ್ಯ. ಬೆಟ್ಟಕ್ಕೆ ಚಳಿಯಾದಡೆ ಏನು ಹೊದಿವಿಸರಯ್ಯ ಅಲ್ವಾ. ಸೊ ಈ 4 ಏನಿದಾವಲ್ಲ ಅಲ್ಲಮ ಪ್ರಭುಗಳ ಪ್ರಮುಖವಾಗಿರ್ತಕ್ಕಂಥ ವಚನಗಳು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಹಿಳೆಯಲ್ಲಿ ಅಕ್ಕ ಮಹಾದೇವಿಯವರು ಮೊದಲನೇ ಸ್ಥಾನದಲ್ಲಿ ಬರ್ತಾರ. ಅಕ್ಕ ಮಹಾದೇವಿ, ಅದಕ್ಕೆ ಅವರು ಕನ್ನಡದ ಮೊದಲ ಕವಿಯಿತ್ರಿ ಕೂಡ ಹೌದು. ವೆರಿ ಇಂಪಾರ್ಟೆಂಟ್ ಈ ಪದ ನೋಡಿ, ಇದನ್ನ ಕವಯಿತ್ರಿ. ಸೊ ಇದನ್ನ ಕೇಳ್ತಾರೆ, ಸರಿಯಾದ ರೂಪ ಬರೀರಿ ಅಂತ ಹೇಳಿ. ಕವಯತ್ರಿ, ಕವಿಯಿತ್ರಿ ಹಿಂಗ್ ಬೇರೆ ಬೇರೆ ಕೊಡ್ತಾರ. ಸರಿಯಾದ ರೂಪ ಏನಪ್ಪಾ ಅಂದ್ರೆ ಕವಯಿತ್ರಿ. ಓಕೆ, ಕೇಳಿದ್ದಾರೆ ಇದನ್ನು ಕೂಡ FD ನೆನ್ಪಿಟ್ಟುಕೊಳ್ಳಿ. ಸರಿಯಾದ ರೂಪ 1ನೇ ಪಾಯಿಂಟ್. ಎರಡನೇದು ಕನ್ನಡ ಸಾಹಿತ್ಯ ಲೋಕದ ಮೊದಲ ಕವಯಿತ್ರಿ, ಅದನ್ನು ಕೂಡ ನೆನ್ಪಿಟ್ಟುಕೊಳ್ಳಿ. 2 ಪಾಯಿಂಟ್ ಬಹಳ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಅಕ್ಕ ಮಹಾದೇವಿಗೆ ಮದುವೆ ಕೂಡ ಆಗಿರ್ತದ. ಪತಿ ಯಾರಪ್ಪ ಅಂದ್ರೆ ರಾಜ ಕೌಶಿಕ. ಓಕೆ, ಪತಿ ಹೆಸರು ರಾಜ ಕೌಶಿಕ. ಆದರೆ ಈ ಸಂಸಾರದ ತೊಳಲಾಟವೆಲ್ಲವನ್ನು ಅವರು ಬಿಟ್ಟು ಬಿಡ್ತಾರ. ಯಾಕೆ? ಇಲ್ಲಿದೆ ನೋಡಿ 3ನೇ ಪಾಯಿಂಟ್. ಮುಂದೆ ಭೋಗ ಭಾಗ್ಯ ತ್ಯಜಿಸಿ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣಿನ ಬಗೆಗಿದ್ದ ಕಿರುಕುಳ ಹಿಂಸೆಯ ವಿರುದ್ಧ ಪ್ರತಿಭಟನೆಗೈದಳು. ಓಕೆ, ಹೆಣ್ಣು ಮಕ್ಕಳಿಗೆ ಆಗ್ತಕ್ಕಂಥ ಸಮಾಜದಲ್ಲಿ ಆಗ್ತಕ್ಕಂಥ ಶೋಷಣೆಯನ್ನು ತಡೆಯಲಿಕ್ಕೆ ಹೋರಾಟಗಳನ್ನ ಆರಂಭ ಮಾಡಿರ್ತಕ್ಕಂಥವ್ರು ಅಕ್ಕ ಮಹಾದೇವರು ಆಗಿನ ಕಾಲದಲ್ಲಿ. ಇವಾಗಲ್ಲ, ಆಗಿನ ಕಾಲದಲ್ಲಿ ಅಷ್ಟೊಂದು ಮುಂದಾಲೋಚನೆ, ಅಷ್ಟೊಂದು ವಿಚಾರವಾದಿಗಳಾಗಿರ್ತಕ್ಕಂಥದ್ದು ಅಕ್ಕ ಮಹಾದೇವಿಯವರು. ನೆಕ್ಸ್ಟ್ ಇವರ ಅಂಕಿತನಾಮ ಎಕ್ಸಾಮ್ ಅಲ್ಲಿ ಕೇಳಬಹುದು. ಚನ್ನಮಲ್ಲಿಕಾರ್ಜುನ. ಯಾವುದು? ಚನ್ನಮಲ್ಲಿಕಾರ್ಜುನ ಎಂಬುದು ಇವರ ಅಂಕಿತನಾಮ. ನೆಕ್ಸ್ಟ್ ವಚನಗಳು. ಆಸ್ ಯೂಶುವಲ್ ಪ್ರತಿಯೊಬ್ಬರದು ವಚನಗಳು ನೋಡ್ತಾ ಬರ್ತಾ ಇದೀವಿ. ಕೊನೆಯದಾಗಿ ಅಕ್ಕ ಮಹಾದೇವಿ ಅವ್ರದ್ದು ನೋಡಿಬಿಡೋಣ. ಯಾವ್ದಾವ್ದಪ್ಪ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್? ಈ 3 ಬಹಳ ಇಂಪಾರ್ಟೆಂಟ್ಸ್ ಪಡೆದುಕೊಂಡಿರ್ತಕ್ಕಂಥದ್ದು. ಯಾವ್ದ್ಯಾವುದು? ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಯಾವುದು? ಬೆಟ್ಟದ ಮೇಲೊಂದು ಮನೆಯ ಮಾಡಿ. ಎರಡನೇದು ಯಾವುದು? ಲೋಕದ ಚೇಷ್ಟೆಗೆ ರವಿ ಬೀಜವಾದಂತೆ. ಹಾಗೆ ಮೂರನೇದು ಯಾವುದು? ಇಳೆನಿಂಬೆ ಮಾವು ಮಾದಲಕ್ಕೆ ಹುಳಿ ನೀರೆರೆದವರಾರಯ್ಯ. ಇಳೆನಿಂಬೆ ಮಾವು ಮಾದಲಕ್ಕೆ ನೀರೆರೆದವರ್ಯಾರಯ್ಯ. ಇಂಪಾರ್ಟೆಂಟ್. ಈ 3 ಕೂಡ ನೀವು ನೆನಪಿಟ್ಕೋಬೇಕು ಅಕ್ಕ ಮಹಾದೇವಿಯ ವಚನಗಳು ಅಂತ ಬಂದಾಗ. ಸರಿನಾ? ಅರ್ಥ ಆಗ್ತಿದೆಯಲ್ಲ ನಿಮ್ಗೆ? ಯಾವೆಲ್ಲವನ್ನು ನಾವು ಎಕ್ಸಾಮ್ ದೃಷ್ಟಿಯಿಂದ ಓದ್ಬೇಕಾಗ್ತದೆ ಅನ್ನೋದನ್ನ ಮಾತ್ರ ನಾನು ಕೊಡ್ತಾ ಇದ್ದೀನಿ. ಸೊ ಕ್ಲಿಯರ್ ಕಟ್ ಆಗಿ ನೋಡ್ತಾ ಹೋಗಿ. ನಂತರ ಬರ್ತಕ್ಕಂಥವ್ರು ಚನ್ನಬಸವಣ್ಣ. ಅಲ್ಲಮ ಪ್ರಭುವಿನಿಂದ ಮಹಾಜ್ಞಾನಿ ಎಂದು ಹೊಗಳಿಸಿಕೊಂಡ ವಚನಕಾರ. ಎಕ್ಸಾಮ್ ಅಲ್ಲಿ ಕೇಳ್ಬಿಡ್ತಾರೆ, ಅಲ್ಲಮ ಪ್ರಭುವಿನಿಂದ ಮಹಾಜ್ಞಾನಿ ಎಂದು ಹೊಗಳಿಸಿಕೊಂಡ ವಚನಕಾರ ಯಾರು? ಚನ್ನಬಸವಣ್ಣ, ತೀರರ ದಾಸಿಮಯ್ಯ, ಹಿಂಗೇನೋ 4 ಆಪ್ಷನ್ ಕೊಡ್ತಾರ. ಅಂತ ಸಮಯದಲ್ಲಿ ಗೊತ್ತಿರಬೇಕು, ಈ ರೀತಿ ಮಹಾಜ್ಞಾನಿ ಅಂತ ಅನಿಸಿಕೊಂಡಿರ್ತಕ್ಕಂಥವರು ಚನ್ನಬಸವಣ್ಣ. ಯಾರಿ ಚನ್ನಬಸವಣ್ಣ? ನಮ್ಮ ಬಸವಣ್ಣನವರ ಸೋದರಳಿಯ. ಓಕೆ, ಬಸವಣ್ಣನವರ ಸೋದರಳಿಯ ಚನ್ನಬಸವಣ್ಣ. ಇವರ ಅಂಕಿತನಾಮ ಯಾವುದು? ಬಸವಣ್ಣನವರ ಅಂಕಿತನಾಮ ಕೂಡಲ ಸಂಗಮ ದೇವ ಇತ್ತು. ಇವರ ಅಂಕಿತನಾಮ ಕೂಡಲ ಚನ್ನ ಸಂಗಮ ದೇವ. ಇದೊಂದು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಇವರು, ಚೆನ್ನ ಅಂತ ಹೇಳ್ಬಿಟ್ಟು. ಹೆಸರಲ್ಲಿ ಚೆನ್ನ ಬಂದಿದೆ, ಅದಕ್ಕೋಸ್ಕರ ಇಲ್ಲೂ ಕೂಡ ಚೆನ್ನ ಹಾಕೊಂಡ್ಬಿಟ್ಟಿದಾರ. ಓಕೆ, ಏನಪ್ಪ ಅಂಕಿತನಾಮ? ಕೂಡಲ ಚನ್ನ ಸಂಗಮ ದೇವ ಎಂಬುದು ಚನ್ನಬಸವಣ್ಣನವರ ಅಂಕಿತನಾಮ ಆಗಿರ್ತಕ್ಕಂಥದ್ದು. ಓಕೆ, ಪ್ರತಿಯೊಬ್ಬ ಕವಿಗಳ ಅಂಕಿತನಾಮವನ್ನು ಕೂಡ ನೀವು 100% ನೆನಪಲ್ಲಿ ಇಟ್ಕೊಳ್ಳೇಬೇಕು. ಹೇಳೋ ಸಾಧ್ಯತೆಗಳು ಇರ್ತಕ್ಕಂಥ ಪ್ರಶ್ನೆ ಅದು. ಮುಂದಿನ ಕವಿ ಹೆಸರು ಹರಿಹರ. ಹರಿಹರ ಹೇಗೆ ಫೇಮಸ್? ರಗಳೆಗಳಿಂದ ಫೇಮಸ್ ಅಲ್ವಾ. ರಗಳೆ ಕವಿ ಹರಿಹರ ಅಂತಾನೇ ಕರಿತಾ ಇರ್ತೀವಿ ನಾವು. ಫಾರ್ ಎಕ್ಸಾಂಪಲ್, ಈಗ ಸಾಹಸ ಸಿಂಹ ಅಂದ ತಕ್ಷಣ ಯಾರು ಬರ್ತಾರೆ ನಮ್ಮ ಮೈಂಡ್ಗೆ? ವಿಷ್ಣುವರ್ಧನ್ ಅವ್ರು ಬರ್ತಾರೆ ಅಲ್ವಾ. ಸೊ ಹಂಗೆ ಈ ರಗಳೆಗಳು ಅಂತ ಬಂದ ತಕ್ಷಣ ಯಾರು ಬರ್ಬೇಕು ನಮ್ಮ ಮೈಂಡ್ಗೆ? ಹರಿಹರ ಬರಬೇಕು. ಯಾಕೆ ಅವರೇ ಬರಬೇಕು? ರಗಳೆಗಳನ್ನು ಕನ್ನಡ ಸಾಹಿತ್ಯಕ್ಕೆ ಮೊದಲು ಪರಿಚಯ ಮಾಡಿದವರು ಇವರು. ಓಕೆ, ಫಸ್ಟ್ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥ ವ್ಯಕ್ತಿ. ಅದಕ್ಕೋಸ್ಕರ ನಾವು ಇವರನ್ನು ರಗಳೆ ಕವಿ ಅಂತ ಕೂಡ ಕರಿತೀವಿ. ಇವನ ಮೊದಲನೇ ಪಾಯಿಂಟ್ ಕೂಡ ಅದೇ ಇದೆ, ಏನಂತ? ರಗಳೆ ಕವಿ ಎಂದು ಪ್ರಸಿದ್ಧಿಯಾಗಿದ್ದಾನೆ ಅಂತ ಇದೆ. ಈತನಿಗೆ ಆಶ್ರಯ ನೀಡಿರ್ತಕ್ಕಂಥವ್ರು ಯಾರು? ಹೊಯ್ಸಳರ ಅರಸನಾಗಿರ್ತಕ್ಕಂಥ 2ನೇ ನರಸಿಂಹ ಬಲ್ಲಾಳ. ಓಕೆ, ಹಾಗೆ ಪ್ರಮುಖ ಕೃತಿಗಳು ಯಾವುದಪ್ಪ ಇವತ್ತನ್ನು ಬರೆದಿರ್ತಕ್ಕಂಥದ್ದು? ಪಂಪಾಶತಕ, ರಕ್ಷಾಶತಕ, ಮುಡಿಗೆಯ ಅಷ್ಟಕ, ಗಿರಿಜಾ ಕಲ್ಯಾಣ. ವೆರಿ ವೆರಿ ಇಂಪಾರ್ಟೆಂಟ್.
ಓಕೆ, ಇದನ್ನು ಕೇಳಿದಾರ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ. ಗಿರಿಜಾ ಕಲ್ಯಾಣ ಬರೆದವರು ಯಾರು? ಗಿರಿಜಾ ಕಲ್ಯಾಣ ಬರೆದವರು ಹರಿಹರ. ಈತನಿಗೆ ಮತ್ತೆ ಬೇರೆ ಯಾವ ಹೆಸರುಗಳಿಂದ ಕರೀತಾರೆ? ಈತನಿಗೆ ಶಿವಕವಿ ಅಂತ ಕೂಡ ಕರೀತಾರೆ. ಏನಂತಾರೆ? ಶಿವಕವಿ. ಹಾಗೆ ಕ್ರಾಂತಿಕಾರಿ ಕವಿ ಕೂಡ ಅಂತ ಕರೀತಾರ. ಕ್ರಾಂತಿಕಾರಿ ಎರಡನ್ನು ನೆನಪಿಟ್ಟುಕೊಳ್ಳಿ, ಒಂದು ಶಿವಕವಿ, ಇನ್ನೊಂದು ಕ್ರಾಂತಿಕಾರಿ ಕವಿ. ನೆಕ್ಸ್ಟ್ ಮತ್ತೇನು ಕೇಳ್ಬೋದು ಎಕ್ಸಾಮ್ಗೆ ಹರಿಹರನ ಬಗ್ಗೆ? ಎಸ್, ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳೋ ಚಾನ್ಸಸ್ಗಳು ಭಾಳ ಇರ್ತಕ್ಕಂಥ ಪಾಯಿಂಟ್ಸ್ಗಳು. ಯಾವುದು? ಹರಿಹರನ ಗಿರಿಜಾ ಕಲ್ಯಾಣವು ಚಂಪೂ ಕಾವ್ಯದಲ್ಲಿದೆ. ಯಾವ ಕಾವ್ಯದಲ್ಲಿದೆ ಅಂತ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ನೀವು ಹೇಳಬೇಕು ಸರ್ ಹರಿಹರನ ಗಿರಿಜಾ ಕಲ್ಯಾಣ ಚಂಪೂ ಕಾವ್ಯದಲ್ಲಿದೆ ಅಂತ ಹೇಳಬೇಕು ನೀವು. ಜೊತೆಗೆ ಇದಕ್ಕೆ ಪ್ರೇರಣೆಯಾದ ಕೃತಿ ಯಾವುದು ಅಂತ ಕೇಳಿದರೆ ಕಾಳಿದಾಸನ ಕುಮಾರ ಸಂಭವ. ಯಾವುದು? ಕಾಳಿದಾಸನ ಕುಮಾರ ಸಂಭವ ಅನ್ನೋದು ಈತನಿಗೆ ಈ ಒಂದು ಕೃತಿಯನ್ನು ಬರಲಿಕ್ಕೆ ಪ್ರೇರಣೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಒನ್, ಇದಾದ ನಂತರ ಬರ್ತಕ್ಕಂಥನು ರಾಘವಾಂಕ. ರಾಘವಾಂಕ ಅಂದ ತಕ್ಷಣ ನಮ್ಮ ಮೈಂಡಲ್ಲಿ ಏನು ಬರುತ್ತೆ? ನಾವು ಯೂಶ್ವಲಿ ರಾಘವಾಂಕ ಅಂತ ಕರೆಯಲ್ಲ ಅವರಿಗೆ, ಷಟ್ಪದಿಯ ಬ್ರಹ್ಮ ರಾಘವಾಂಕ ಅಂತ ಹೇಳ್ತೀವಿ. ಇವಾಗ ಹೆಂಗೆ ನಾವು ರಗಳೆ ಕವಿ ಹರಿಹರ ಅಂತ ಓದ್ತೀವಲ್ಲ, ಹಾಗೆ ಷಟ್ಪದಿಯ ಬ್ರಹ್ಮ ರಾಘವಾಂಕ ಅಂತ ಕರಿತಿರ್ತೀವಲ್ವ. ಅದಕ್ಕೋಸ್ಕರ ಷಟ್ಪದಿಯ ಬ್ರಹ್ಮನೆಂದೇ ಖ್ಯಾತನಾಗಿದ್ದಾನೆ. ಯಾರು ಈ ರಾಘವಾಂಕ? ಹರಿಹರನ ಅಳಿಯ. ನಮ್ಮ ಪ್ರೀವಿಯಸ್ ಸ್ಲೈಡಲ್ಲಿ ಏನು ಡಿಸ್ಕಸ್ ಮಾಡಿದ್ದೀವಲ್ಲ, ಆ ಹರಿಹರನ ಅಳಿಯನೇ ಈ ರಾಘವಾಂಕ. ಈತನಿಗೆ ಇದ್ದಿರ್ತಕ್ಕಂಥ ಬಿರುದನ್ನು ಎಕ್ಸಾಮಲ್ಲಿ ಕೇಳ್ತಾರ, ನೆನಪಿಟ್ಕೋಬೇಕು, ಷಟ್ಪದಿಯ ಬ್ರಹ್ಮ ಎಂದು ಖ್ಯಾತನಾಗಿದ್ದಾನೆ. ನೆಕ್ಸ್ಟ್ ಬರೋದು ಈತ ಬರೀತಕ್ಕಂಥ ಕೃತಿಗಳು. ಸೂಪರ್ 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 ಇಂಪಾರ್ಟೆಂಟ್. ಯಾವ್ದು ಬರೆದಿದ್ದಾನ? ಸೋಮನಾಥ ಚರಿತೆ, ಹರಿಶ್ಚಂದ್ರ ಕಾವ್ಯ, ವೀರೇಶ ಚರಿತೆ, ಸಿದ್ಧರಾಮ ಪುರಾಣ, ಶರಭ ಚರಿತ್ರೆ. ಈ 5 ಪ್ರಮುಖ ಕೃತಿಗಳನ್ನು ರಾಘವಾಂಕ ಬರೆದಿರ್ತಕ್ಕಂಥದ್ದು. ನಮ್ಮ ಷಟ್ಪದಿಯ ಬ್ರಹ್ಮ ಬರೆದಿರ್ತಕ್ಕಂಥದ್ದು. ಅವುಗಳಲ್ಲಿ ಹರಿಶ್ಚಂದ್ರ ಕಾವ್ಯ ನಿಮಗೆಲ್ಲ ಗೊತ್ತಿರುತ್ತೆ ಅನ್ಕೊತೀನಿ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡಿದರೆ ಎಷ್ಟು ಭಾರಿ ರಿಪೀಟ್ ಆಗಿದೆಯೋ ಇದು ಹೇಳೋಕ್ಕೆ ಸಾಧ್ಯ ಇಲ್ಲ, ಅಷ್ಟು ಇಂಪಾರ್ಟೆಂಟ್ ಕೃತಿ ಇದು ಹರಿಶ್ಚಂದ್ರ ಕಾವ್ಯ. ಯಾರು ಬರೆದಿದ್ದಾರ? ಪದೇ 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 ಕೇಳ್ತಾ ಇರ್ತಾರ, ರಾಘವಾಂಕ ಬರೆದಿದ್ದಾನಂತ ನೀವು ಪದೇ ಪದೇ ಕರೆಕ್ಟ್ ಮಾರ್ಕನ್ನೇ ಮಾಡಬೇಕು. ಯಾವುದೇ ಎಕ್ಸಾಮಲ್ಲಿ FDAದಲ್ಲಿ ಕೇಳಿ, STA ಕೇಳಿ, ನಮ್ಮ ಅಪ್ಕಮಿಂಗ್ PDO ಹಾಗೆ VAO ಅಲ್ಲಾದರೂ ಕೂಡ ಕೇಳಬಹುದು. ನೆನ್ಪಿಟ್ಕೊಳ್ಳಿ, ಹರಿಶ್ಚಂದ್ರ ಕಾವ್ಯವನ್ನು ಬರೆದಿರೋದು ರಾಘವಾಂಕ ಅಂತೇಳಿ. ಓಕೆ, ಸೊ ಈ 5 ಕೃತಿಗಳು ತುಂಬ ಇಂಪಾರ್ಟೆಂಟ್. ಈತನಿಗೆ ಇದ್ದಿರ್ತಕ್ಕಂಥ ಬಿರುದುಗಳು ಯಾವುದು? ಉಭಯ ಕಮಲ ರವಿ, ಕರಿಶರಭ ಬೇರುಂಡ. ಈತನ ಬಿರುದುಗಳು ಉಭಯ ಕಮಲ ರವಿ, ಕರಿಶರಭ ಬೇರುಂಡ. ಈ ಷಟ್ಪದಿಯ ಬ್ರಹ್ಮನ ಜೊತೆಗೆ ಈ 2 ಹೆಸರುಗಳಿಂದ ಕೂಡ ರಾಘವಾಂಕನಿಗೆ ಕರೀತಾ ಇರ್ತಾರ. ನೆಕ್ಸ್ಟ್ ಪಾಯಿಂಟ್, ವೀರೇಶ ಚರಿತೆ ಈತ ಬರೀತಕ್ಕಂಥ ಕೃತಿ ಅಂತ ಗೊತ್ತಾಯಿತು. ಬಟ್ ಇದು ಯಾವ ಷಟ್ಪದಿಯಲ್ಲಿದೆ? ಷಟ್ಪದಿಯಲ್ಲಿ ಹಲವಾರು ವಿಧಗಳಿದ್ದಾವೆ. ಇವನಿಗೇನು ನಾವು ಷಟ್ಪದಿಯ ಬ್ರಹ್ಮ ಅಂತ ಕರೆದಿವಿ. ಜೊತೆಗೆ ಆ ಷಟ್ಪದಿಯ ವಿಧಗಳಲ್ಲಿ ವೀರೇಶ ಚರಿತೆ ಎಂಬುದು ಉದ್ದಂಡ ಷಟ್ಪದಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇಂಪಾರ್ಟೆಂಟ್. ಯಾವುದಕ್ಕೆ? ಉದ್ದಂಡ ಷಟ್ಪದಿಗೆ ವೀರೇಶ ಚರಿತೆ ಸಂಬಂಧಪಟ್ಟಿದೆ. ಕೇಳುವಂಥ ಚಾನ್ಸಸ್ ಇದೆ, ಅದಕ್ಕೋಸ್ಕರ ಅದನ್ನು ಇಲ್ಲಿ ಆ್ಯಡ್ ಮಾಡಿರ್ತಕ್ಕಂಥದ್ದು. ನೆನ್ಪಿಟ್ಟುಕೊಳ್ಳಿ, ಉದ್ದಂಡ ಷಟ್ಪದಿ. ಸರಿನಾ? ಮುಂದಿನ ಇಂಪಾರ್ಟೆಂಟ್ ವ್ಯಕ್ತಿ ಕುಮಾರವ್ಯಾಸ. ಸೂಪರ್ ಇಂಪಾರ್ಟೆಂಟ್. ಕುಮಾರವ್ಯಾಸರು ನಮ್ಮ ಪರೀಕ್ಷೆಯಲ್ಲಿ ಮೇನ್ ಆಗಿ ಬರ್ತಕ್ಕಂಥ ವ್ಯಕ್ತಿ. ಓಕೆ, ಕುಮಾರವ್ಯಾಸನೆಂದು ಪ್ರಸಿದ್ಧನಾಗಿರುವ ಗದುಗಿನ ನಾರಾಯಣಪ್ಪ ಗದಗ ಪ್ರಾಂತ್ಯದ ಕೋಳಿವಾಡದವನು. ಈತನ ಹೆಸರೇನಪ್ಪ? ಗದುಗಿನ ನಾರಾಯಣಪ್ಪ. ಅಂದರೆ ಬೇಸಿಕಲಿ ಈ ಆತನ ಹೆಸರೇನಿರ್ತದ? ನಾರಾಯಣ ಅಥವಾ ನಾರಾಯಣಪ್ಪ ಅಂತ ಇರ್ತದ. ಅವರು ಕೋಳಿವಾಡದವರು. ಆದರೆ ಏನಂತ ಫೇಮಸ್ ಆಗಿದಾರ? ಕುಮಾರವ್ಯಾಸ ಅಂತ ಫೇಮಸ್ ಆಗಿದಾರ. ಫಾರ್ ಎಕ್ಸಾಂಪಲ್, ಇವಾಗ ನಮ್ಮ ಯಶ್ ಇದ್ದಾರೆ, ಅವ್ರ ಹೆಸರೇನು? ಯಶ್. ಬಟ್ ಏನಂತ ಫೇಮಸ್ ಆಗಿದ್ದಾರೆ? ರಾಕಿ ಬಾಯ್ ಅಂತ ಫೇಮಸ್ ಆಗಿದ್ದಾರೆ KGF ಮೂವಿಯಿಂದ ಅಲ್ವಾ. ಹಾಗೆ ಇವರು ಗದುಗಿನ ನಾರಾಯಣಪ್ಪರವರು ಕುಮಾರವ್ಯಾಸ ಅಂತ ಫೇಮಸ್ ಆಗಿದ್ದಾರೆ. ಅಲ್ಲಿ ಅವರು ರಾಖಿ ಬಾಯಿ ರೋಲ್ ಮಾಡಿದಾರಂತ ಆ ಥರ ಫೇಮಸ್ ಆದರು. ಬಟ್ ಇವ್ರು ಯಾಕೆ ಕುಮಾರವ್ಯಾಸ ಅಂತ ಫೇಮಸ್ ಆದರು? ಕೆಳಗಡೆ ಇದೆ ನೋಡಿ ರೀಸನ್. ವ್ಯಾಸರ ಮಹಾಭಾರತದ 10 ಪರ್ವಗಳನ್ನು ಕನ್ನಡದಲ್ಲಿ ರಚಿಸಿ ಕುಮಾರವ್ಯಾಸರೆಂದು ಪ್ರಸಿದ್ಧಿಯಾಗಿದ್ದಾರೆ. ಅರ್ಥ ಆಯ್ತಲ್ಲ? ಮಹಾಭಾರತದ 10 ಪರ್ವಗಳನ್ನು ಇವ್ರು ಏನು ಮಾಡಿದಾರಂತ? ಕನ್ನಡದಲ್ಲಿ ರಚಿಸಿದ್ದಾರಂತ. ಅದಕ್ಕೋಸ್ಕರ ಇವರಿಗೆ ಈ ರೀತಿ ಕರೀತಾರ. ಯಾವ ರೀತಿ? ಕುಮಾರವ್ಯಾಸ ಅಂತ ಕರೀತಾರ. ಹೋಪ್ ನಿಮಗೆ ಅರ್ಥ ಆಯಿತು ಯಾವ ರೀತಿಯಾಗಿ ಇವರಿಗೆ ಕುಮಾರವ್ಯಾಸ ಅಂತ ಹೆಸರು ಬಂತು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಇವರಿಗೆ ಇದಿರ್ತಕ್ಕಂಥ ಇನ್ನೊಂದು ಬಿರುದು ಯಾವುದು ಅಂದರೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ. ಓಕೆ, ಇಂಪಾರ್ಟೆಂಟ್, ಕೇಳಬಹುದು. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಎಂದು ಯಾರನ್ನು ಕರೆಯುತ್ತಾರೆ? ಕುಮಾರವ್ಯಾಸನನ್ನು ಕರೆಯುತ್ತಾರೆ. ಯಾಕೆ? ರೂಪಕ ಅಲಂಕಾರವನ್ನು ನಿರ್ಗಳವಾಗಿ ಪ್ರಯೋಗಿಸಿರುವ ಸಲುವಾಗಿ ಇವರಿಗೆ ಬಂದಿರತಕ್ಕಂಥದ್ದು. ಓಕೆ, ರೂಪಕ ಅಲಂಕಾರವನ್ನು ಜಾಸ್ತಿ ಬಳಸ್ತಾ ಇದ್ರು ತಮ್ಮ ಕಾವ್ಯಗಳಲ್ಲಿ, ಕೃತಿಗಳಲ್ಲಿ ಅನ್ನೋ ಕಾರಣಕ್ಕೆ ಈ ಥರ ಬಂದಿದೆ ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ. ನೆಕ್ಸ್ಟ್ ಪಾಯಿಂಟ್, ಕುಮಾರವ್ಯಾಸನು ಹಾಡಿದನೆಂದರೆ
ಕಲಿಯುಗ ದ್ವಾಪರವಾಗುವುದು ಎಂದು ಹೇಳಿದವರು ಯಾರು? ಕುವೆಂಪುನವರು. ಓಕೆ, ಕೇಳಬಹುದು ಕುವೆಂಪುನವರ ಈ ವಾಕ್ಯವನ್ನು. ಹೆಂಗಂದ್ರೆ ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುತ್ತದೆ ಎಂದು ಹೇಳಿದ ಕವಿ ಯಾರು? ಆಪ್ಷನ್ ಎ ಕುವೆಂಪು, ಆಪ್ಷನ್ ಬಿ ದ ರಾ ಬೇಂದ್ರೆ, ಆಪ್ಷನ್ ಸಿ ಪೂರ್ಣಚಂದ್ರ ತೇಜಸ್ವಿ, ಆಪ್ಷನ್ ಡಿ ದೇವನೂರು ಮಹಾದೇವ್. ಯಾವ ಉತ್ತರ? ಎಸ್, ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇದನ್ನು ಹೇಳ್ತಕ್ಕಂಥವ್ರು ಕುವೆಂಪು. ನಮ್ಮ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರು ಈ ಒಂದು ವಾಕ್ಯವನ್ನು ಹೇಳಿರ್ತಕ್ಕಂಥದ್ದು. ದ್ವಾಪರ ಯುಗ ಆಗ್ತದ ಕುಮಾರವ್ಯಾಸ ಹಾಡಿದನಂದ್ರ ಅಂತ ಹೇಳಿ. ಇವನ್ನ ನಾವು ಕುವೆಂಪು ಅವರ ಬಗ್ಗೆ ಕೂಡ ನಮ್ಮ ಅಪ್ಕಮಿಂಗ್ ಸ್ಲೈಡ್ಸ್ಗಳಲ್ಲಿ ಡಿಸ್ಕಸ್ ಮಾಡ್ತೀವಿ. ಬಟ್ ಟೈಮಿಂಗ್ ಇಷ್ಟನ್ನು ಮಾತ್ರ ನೀವು ನೆನಪಿಟ್ಕೋಬೇಕು. ಇವರ ಕೃತಿ ಯಾವುದು? ಈಗ ಎಕ್ಸಾಮ್ ಕೇಳುವಂಥ ಚಾನ್ಸ್ ಇರ್ತಕ್ಕಂಥದ್ದು ಅದೇ ಕರ್ನಾಟ ಭಾರತ ಕಥಾಮಂಜರಿ. ಇದನ್ನು ಕೇಳಬಹುದು. ಸೊ ಅದಕ್ಕೋಸ್ಕರ ಈ ಪಾಯಿಂಟನ್ನು ಕೂಡ ನಿಮಗೆ ಕೊಟ್ಟಿರ್ತಕ್ಕಂಥದ್ದು. ಓಕೆ, ನೆಕ್ಸ್ಟ್ ರಾಘವಾಂಕ ಆಯಿತು, ಕುಮಾರವ್ಯಾಸ ಆಯಿತು. ಮುಂದೆ ಬರ್ತಕ್ಕಂಥವ್ರು ಯಾರು? ಜನ್ನ ಬರೆದಿರುವ ಕೃತಿಗಳಲ್ಲಿ ಪ್ರಮುಖವಾಗಿ ಯಶೋಧರ ಚರಿತೆ ಮತ್ತು ಅನಂತನಾಥ ಪುರಾಣ ಇಂಪಾರ್ಟೆಂಟ್ ಆಗ್ತದೆ. ಜನ್ನನ ಯಶೋಧರ ಚರಿತ್ರೆ ಅಂತೂ ಸಿಕ್ಕಾಪಟ್ಟೆ ರಿಪೀಟ್ ಆಗಿದೆ. ಜನ್ನನ ಯಶೋಧರ ಚರಿತೆ, ಅದರ ಜೊತೆಗೆ ಅನಂತನಾಥ ಪುರಾಣವೂ ಕೂಡ ಅವನೇ ಬರೆದಿರ್ತಕ್ಕಂಥ ಒಂದು ಕೃತಿ ಆಗಿರ್ತದೆ. ಓಕೆ, ಈ ಯಶೋಧರ ಚರಿತ್ರೆಯಲ್ಲಿನ ಒಂದು ಸನ್ನಿವೇಶ ಇಂಪಾರ್ಟೆಂಟ್ ಆಗ್ತದೆ. ಯಾವುದು? ಹಿಟ್ಟಿನ ಕೋಳಿಯನ್ನು ಬಲಿ ಕೊಡುವ ಸನ್ನಿವೇಶ. ಓಕೆ, ಕೇಳಬಹುದು ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಎಕ್ಸಾಮಲ್ಲಿ. ಟು ಮೇಕ್ ದ ಕ್ವಶನ್ ಲಿಟಲ್ ಡಿಫಿಕಲ್ಟ್ ಈ ರೀತಿ ಕೇಳಬಹುದು. ಹಿಟ್ಟಿನ ಕೋಳಿಯನ್ನು ಬಲಿ ಕೊಡುವ ಸನ್ನಿವೇಶವನ್ನು ಯಾವುದರಲ್ಲಿ ನೋಡ್ತೀವಿ ನಾವು? ಯಶೋಧರ ಚರಿತ್ರೆಯಲ್ಲಿ ನೋಡ್ತೀವೋ, ಅನಂತ ಪುರಾಣದಲ್ಲಿ ನೋಡ್ತೀವೋ, ಬೇರೆ ಮತ್ತೆ 2 ಕಾವ್ಯಗಳನ್ನು ಕೊಡ್ತಾರೆ ಅದರಲ್ಲಿ ನೋಡ್ತೀವೋ? ಸರ್ ನಮ್ಗೆ ಗೊತ್ತಾಯಿತು, ಕ್ಲಾಸಲ್ಲಿ ಕೇಳಿದ್ದೀವಿ. ಈ ಯಶೋಧರ ಚರಿತ್ರೆಯ ಒಂದು ಚರಿತ್ರೆಯಲ್ಲಿ ನಾವಿದನ್ನು ನೋಡ್ತೀವಿ, ಹಿಟ್ಟಿನ ಕೋಳಿಯನ್ನು ಬಲಿ ಕೊಡುವ ದೃಶ್ಯ. ಓಕೆ, ಸೊ ಇದಿಷ್ಟು ಮಾಹಿತಿ ಜನ್ನನ ಬಗ್ಗೆ. ನೆಕ್ಸ್ಟ್ ಬರ್ತಕ್ಕಂಥ ವ್ಯಕ್ತಿ ಅಂಡಯ್ಯನ ಬಗ್ಗೆ ಕೂಡ ನಮ್ಮ ಕಳೆದ ಪ್ರಶ್ನೆ ಪತ್ರಿಕೆಗಳಲ್ಲಿ ಪ್ರಶ್ನೆ ಬಂದಿರೋದನ್ನು ನೋಡಿದ್ದೇವೆ. ಯಾವ ಪಾಯಿಂಟ್ ಬಗ್ಗೆ? ಇಲ್ಲಿದೆ ನೋಡಿ, ಮೊದಲೇ ಪಾಯಿಂಟ್. ಸಂಸ್ಕೃತದ ಸಹಾಯವಿಲ್ಲದೆ ಕನ್ನಡದಲ್ಲಿ ಕಾವ್ಯ ಬರೆಯುವುದನ್ನು ಪ್ರತಿಪಾದಿಸಿದ ಕವಿ ಈ ಅಂಡಯ್ಯ. ವೆರಿ ಇಂಪಾರ್ಟೆಂಟ್. ಸಂಸ್ಕೃತದ ಸಹಾಯ ಇಲ್ಲದೆ, ವಿತೌಟ್ ಟೇಕಿಂಗ್ ದ ಹೆಲ್ಪ್ ಆಫ್ ಸಂಸ್ಕೃತ್, ಹೀಸ್ ಏಮ್ ಈಸ್ ಟು ರೈಟ್ ಇನ್ ಕನ್ನಡ. ಪ್ರಖ್ಯಾತ ಕೃತಿ ಯಾವುದಪ್ಪ ಅಂಡಯ್ಯ ಬರೆಯತಕ್ಕಂಥದ್ದು? ಕಬ್ಬಿಗರ ಕಾವ್ಯ. ಓಕೆ, ಕಬ್ಬಿಗರ ಕಾವ್ಯ ಪ್ರಖ್ಯಾತ ಕೃತಿ. ಇದನ್ನೇ ನಾವು ಸೊಬಗಿನ ಸುಗ್ಗಿ, ಮದನ ವಿಜಯ ಎಂಬ ಬೇರೆ ಬೇರೆ ಹೆಸರುಗಳಿಂದ ಕರಿತೀವಿ. ಒರಿಜಿನಲ್ ನೇಮೇನು? ಕಬ್ಬಿಗರ ಕಾವ್ಯ. ಯಾರು ಬರೀತಾರೆ ಅಂತ ಗೊತ್ತಾಯ್ತಲ್ಲ? ಅಂಡಯ್ಯನವರು. ಸಂಸ್ಕೃತ ಸಹಾಯ ಬೇಡ ಅಂತ ವಾದ ಮಾಡಿರ್ತಕ್ಕಂಥ ವ್ಯಕ್ತಿ. ಅದಕ್ಕೆ ಬೇರೆ ಯಾವ ಹೆಸರುಗಳಿಂದ ಕರೀತಾರ? ಸೊಬಗಿನ ಸುಗ್ಗಿ, ಮದನ ವಿಜಯ. ಇದನ್ನು ಕೂಡ ನೀವು ನೆನಪಿಟ್ಕೋಬೇಕಾಗ್ತದೆ. ಓಕೆ, ಸೊ ಇದಿಷ್ಟೇ ಮಾಹಿತಿ ಅಂಡಯ್ಯನ ಬಗ್ಗೆ. ನಿಮಗೆ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳಲಿಕ್ಕೆ ಚಾನ್ಸಸ್ ಇರತಕ್ಕಂಥದ್ದು. ಇದನ್ನು ಬಿಟ್ಟು ಬೇರೆ ಏನು ಕೇಳಲಿಕ್ಕೆ ಆಗಲ್ಲ. ನೆಕ್ಸ್ಟ್ ಬರ್ತಕ್ಕಂಥ ವ್ಯಕ್ತಿ ಲಕ್ಷ್ಮೀಶ. ಸೊ ಸ್ನೇಹಿತರೆ, ಅದಕ್ಕಿಂತ ಮುಂಚೆ ಈ ಕನ್ನಡ ಸಾಹಿತ್ಯವನ್ನು ನಾವು ಇದೇ ರೀತಿ ಓದಬೇಕಾಗ್ತದೆ. ಕವಿಗಳು ಹಾಗೆ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿರುದುಗಳು, ಅವರು ಬರೆಯತಕ್ಕಂಥ ಕೃತಿಗಳು ಇದೇ ಥರ ಓದಬೇಕು. ನಿಮಗೆ ಸಮ್ಟೈಮ್ಸ್ ಏನಪ್ಪ ಇದು ಬೋರ್ ಆಗ್ತದೆ, ಏನಂತ ನೆನಪಿಟ್ಕೊಳ್ಳೋಕ್ಕಾಗುತ್ತೆ ಅನಿಸ್ಬೋದು. ಬಟ್ ದೇರ್ ಇಸ್ ನೋ ಅದರ್ ವೇ. ಯು ಹ್ಯಾವ್ ಟು ವಾಚ್ ದ ವಿಡಿಯೋ ಅಗೇನ್ ಆ್ಯಂಡ್ ಅಗೇನ್, ಆರ್ ಯು ಹ್ಯಾವ್ ಟು ಟೇಕ್ ದ ನೋಟ್ಸ್ ಆಫ್ ಇಟ್, ಯು ಹ್ಯಾವ್ ಟು ರೀಡ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಅಂದಾಗ ಮಾತ್ರ ನೀವು ಪರೀಕ್ಷೆಯಲ್ಲಿ ಈ ಕನ್ನಡ ಸಾಹಿತ್ಯಕ್ಕೆ ಬಂದಿರತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು. ಸರ್ ನಾವು ಒಂದ್ಸಲ ನೋಡಿಬಿಡ್ತೀವಿ, ನಮಗೆ ಫಿಕ್ಸ್ ಆಗಿರುತ್ತೆ, ಎಕ್ಸಾಮಲ್ಲಿ ಆಗ್ತೀವಿ ಸರ್. ಆ ರೀತಿ ಆಗಲ್ಲ. ವಿ ಆರ್ ನಾಟ್ ದ ಕಂಪ್ಯೂಟರ್ಸ್ ಆರ್ ದ ರೋಬೋಟ್ಸ್, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್. ನಾವು ಪದೇ ಪದೇ ಓದಲೇಬೇಕು. ಅಂದಾಗ ಮಾತ್ರ ನಮಗೆ ಪರ್ಫೆಕ್ಟ್ ಆಗೋಕ್ಕೆ ಸಾಧ್ಯತೆಗಳು 100% ಇರತಕ್ಕಂಥದ್ದು. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ಟಾಪಿಕ್, ಲಕ್ಷ್ಮೀಶನ ಬಗ್ಗೆ ನೋಡ್ತಾ ಹೋಗೋಣ. ಇಲ್ಲಿ ಅವರಪ್ಪ ಈ ಲಕ್ಷ್ಮೀಶ ಇವ್ರು ಬಂದ್ಬಿಟ್ಟು ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ದೇವನೂರಿನಲ್ಲಿ ಜನಿಸಿರ್ತಕ್ಕಂಥವ್ರು. ಯಾವ ತಾಲೂಕು? ಕಡೂರಿನವರು ಇವರು. ಓಕೆ, ಸೊ ಈತನಿಗೆ ಇರ್ತಕ್ಕಂಥ ಹೆಸರುಗಳು ಲಕ್ಷ್ಮೀರಮಣ, ಲಕ್ಷ್ಮೀಪತಿ. ಓಕೆ, ಲಕ್ಷ್ಮೀಶನ ಅಂತಾರ, ಜೊತೆಗೆ ಲಕ್ಷ್ಮೀರಮಣ, ಲಕ್ಷ್ಮೀಪತಿ ಕೂಡ ಅಂತ ಕರೀತಾರ. ಹಂಗೆ ಕರೀತಾರೆ ಸರ್? ಕಾಮನ್ ಆಗಲ್ಲ. ಫಾರ್ ಎಕ್ಸಾಂಪಲ್ ನನ್ನ ಹೆಸರು ರುದ್ರಗೌಡ ಅಂತ ಇದೆ, ಬಟ್ ಕೆಲವೊಂದು ಜನ ರುದ್ರಗೌಡ ಅಂತಾರೆ, ಕೆಲವೊಂದು ಜನ ರುದ್ರೇಶ ಅಂತಾರೆ. ಹಂಗೆ ಇವರಿಗೂ ಕೂಡ ಲಕ್ಷ್ಮೀರಮಣ, ಲಕ್ಷ್ಮೀಪತಿ ಅಂತ ಬೇರೆ ಬೇರೆ ಹೆಸರುಗಳಿಂದ ಕರಿತಾ ಇದ್ರು. ಇವ್ರು ಎದರಲ್ಲಿ ಫೇಮಸ್ ಆಗಿದ್ದಾರ? ಇವ್ರು ಬಂದ್ಬಿಟ್ಟು ವಾರ್ಧಕ ಷಟ್ಪದಿಯಲ್ಲಿ. ಓಕೆ, ವಾರ್ಧಕ ಷಟ್ಪದಿಯಲ್ಲಿ ಜೈಮಿನಿ ಭಾರತ ಕೃತಿಯನ್ನು ರಚಿಸಿದ್ದಾರೆ. ಇಂಪಾರ್ಟೆಂಟ್. ಎದರಲ್ಲಿ ಫೇಮಸ್ ಅಂತ ಕೇಳಿದ್ರೆ ವಾರ್ಧಕ ಷಟ್ಪದಿಯಲ್ಲಿ. ಯಾವ ಒಂದು ಕೃತಿಗಾಗಿ ಇವರಿಗೆ ಇಷ್ಟೊಂದು ಫೇಮಸ್ ಬಂದಿದೆ, ಹೆಸರು ಬಂದಿದೆ ಅಂದ್ಬಿಟ್ರೆ ಜೈಮಿನಿ ಭಾರತ ಕೃತಿಗೆ ಅನ್ನೋ ಸಲುವಾಗಿ ಬಂದಿರತಕ್ಕಂಥದ್ದು. ಎರಡೂ ಕೂಡ ನೀವು ನೆನಪಿಟ್ಕೋಬೇಕು. ಇನ್ನೊಂದು ಪ್ರಶ್ನೆ ಬರ್ತದೆ, ಜೈಮಿನಿ ಭಾರತ ಕೃತಿ ಯಾವ ಷಟ್ಪದಿಯಲ್ಲಿ ಇದೆ ಅಂತ ಕೂಡ ಕೇಳ್ತಾರೆ. ಅವಾಗ ಅದು ಕೂಡ ನೆನಪಿರಲಿ, ವಾರ್ಧಕ ಷಟ್ಪದಿಯಲ್ಲಿ ಇರ್ತಕ್ಕಂಥದ್ದು. ಇಲ್ಲಿದೆ ನೋಡಿ, ವಾರ್ಧಕ ಷಟ್ಪದಿ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಇವರಿಗೆ ಇದ್ದಿರ್ತಕ್ಕಂಥ ಬಿರುದುಗಳು ಯಾವುದು? ಉಪಮಾಲೋಲ, ನಾದಲೋಲ, ಕರ್ನಾಟಕ ವಿಚೂತವನ. 3 ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥವು. ಯಾಕಂದರೆ
ಮೂರನ್ನು ಕೇಳಿಬಿಟ್ಟಿದ್ದಾರೆ ಎಕ್ಸಾಮಲ್ಲಿ ಹಿಂದ್ಗಡೆ ಎಲ್ಲ. ಸೊ ನಾವು ಮೂರು ನೆನಪಿಟ್ಕೊಳ್ಳೇಬೇಕು. ಉಪಮಾಲೋಲ, ನಾದಲೋಲ, ಕರ್ನಾಟಕ ವಿಚೂತವನ, ಮೂರನ್ನು ಕೂಡ ಕೇಳಿದಾರ. ಓಕೆ, ಮೂರನ್ನು ಕೂಡ ನೀವು ನೆನಪಲ್ಲಿ ಇಟ್ಕೊಳ್ಳೇಬೇಕು. ನೆಕ್ಸ್ಟ್ ಬರ್ತಕ್ಕಂಥದ್ದು ರತ್ನಾಕರ ವರ್ಣಿ. ರತ್ನಾಕರ ವರ್ಣಿ ಅಂದಾಕ್ಷಣ ನಮಗೆ ಬರ್ತಕ್ಕಂಥ ಕೃತಿ ಯಾವುದು ನಮ್ಮ ಮೈಂಡಿಗೆ? ಎಸ್, ಭರತೇಶ ವೈಭವ ಅಲ್ವಾ? ಯಾವುದು? ಭರತೇಶ ವೈಭವ. ಅದರ ಬಗ್ಗೆ ಮುಂದೆ ಇದೆ, ಬಟ್ ಯೂಶ್ವಲಿ ನಮಗೆ ಮೈಂಡಿಗೆ ಬರುತ್ತೆ ಅಂತ ಹೇಳ್ತಾ ಇರೋದು. ರತ್ನಾಕರ ವರ್ಣಿ ಅಂತ ಪ್ರಶ್ನೆ ಬರಲಿ, ಏನೇ ಬರಲಿ, ನಮ್ಮ ಮೈಂಡಿಗೆ ಇಮಿಡಿಯೇಟ್ ಹೊಳಿತಕ್ಕಂಥದ್ದು ಭರತೇಶ ವೈಭವ ಅನ್ನೋದು. ಯಾಕಂದರೆ ಅವರೇ ಬರೆದಿರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ಇವರು ಹುಟ್ಟಿರೋದನ್ನು ನೋಡ್ತಾ ಹೋಗೋಣ. ಇವರು ಹುಟ್ಟಿರ್ತಕ್ಕಂಥದ್ದು ಮೂಡಬಿದಿರಿಯಲ್ಲಿ. ಇವರ ಗುರುಗಳ ಹೆಸರು ಚಾರುಕೀರ್ತಿ ಅಂತ ಹೇಳಿ. ಓಕೆ, ನೆಕ್ಸ್ಟ್ ಕಾರ್ಕಳದ ಅರಸನಾಗಿರ್ತಕ್ಕಂಥ ಭೈರವ ರಾಜನ ಆಸ್ಥಾನದ ಕವಿ ಇವರು. ಯಾವ ಆಸ್ಥಾನದ ಕವಿ? ಕಾರ್ಕಳದ ಅರಸ ಭೈರವ. ನೆಕ್ಸ್ಟ್ ಇವರಿಗೆ ಇದಿರ್ತಕ್ಕಂಥ ಬಿರುದು ಸೂಪರ್ ಇಂಪಾರ್ಟೆಂಟ್, ಶೃಂಗಾರ ಕವಿ. ಶೃಂಗಾರ ಕವಿ ಯಾರಂತ SDAದಲ್ಲಿ ಕೇಳಿದಾರೊಮ್ಮೆ. ಶೃಂಗಾರ ಕವಿ ರತ್ನಾಕರ ವರ್ಣಿ, ನಮ್ಮ ಭರತೇಶ ವೈಭವವನ್ನು ಬರೆದಿರ್ತಕ್ಕಂಥ ರತ್ನಾಕರ ವರ್ಣಿ. ಕಾರ್ಕಳದ ಅರಸ ಭೈರವನ ಆಸ್ಥಾನದಲ್ಲಿದ್ದಿರ್ತಕ್ಕಂಥ ರತ್ನಾಕರ ವರ್ಣಿಯೇ ನಮ್ಮ ಶೃಂಗಾರ ಕವಿ. ನೆಕ್ಸ್ಟ್ ಕೃತಿಗಳ ಬಗ್ಗೆ ನೋಡೋಣ. ಒಂದಂತೂ ಗೊತ್ತಾಯ್ತು ನಿಮಗೆ, ಭರತೇಶ ವೈಭವ. ಈ 4ರಲ್ಲಿ ವೆರಿ ಇಂಪಾರ್ಟೆಂಟ್ ಭರತೇಶ ವೈಭವ. ಅದನ್ನು ಹೊರತುಪಡಿಸಿ ಮತ್ಯಾವುದು? ತ್ರಿಲೋಕ ಶತಕ, ರತ್ನಾಕರಿದೀಶ್ವರ ಶತಕ, ಅಪರಾಜಿತೇಶ್ವರ ಶತಕ. ಎಲ್ಲವೂ ಶತಕ, ಸೆಂಚುರಿನೇ ಇದಾವೆ ನೋಡಿ. ಈ ನಮ್ಮ ರತ್ನಾಕರ ವರ್ಣಿಯವರು ಯಾವೆಲ್ಲ ಕೃತಿಗಳನ್ನು ಬರೆದಿದ್ದಾರೆ? ಜಾಸ್ತಿ ಶತಕ 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 ಅನ್ನೋ ಪದಗಳನ್ನು ಬಳಕೆ ಮಾಡಿದ್ದಾರೆ. ಈ ಭರತೇಶ ವೈಭವದಲ್ಲಿ ಮಾಡಿಲ್ಲ, ಅದು ಇಂಪಾರ್ಟೆಂಟ್ ಕೂಡ ಆಗ್ತದೆ, ನೀವು ನೆನಪಿಟ್ಕೊಳ್ಳೇಬೇಕು. ಆ ಶತಕ ಬರಲಿ ಇಲ್ಲ ಬರದೇ ಇರಲಿ. ಓಕೆ, ಸೊ ಈ 4 ಕೃತಿಗಳು ರತ್ನಾಕರ ವರ್ಣಿಯವರು ಬರೆದಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಎಕ್ಸಾಮ್ ಕೇಳೋ ಚಾನ್ಸಸ್ ಇರ್ತಕ್ಕಂಥದ್ದು, ಭರತೇಶ ವೈಭವ ಎಂತಹ ಕೃತಿ ಅಂತ ಕೇಳ್ತಾರೆ. ಇದು ಸಾಂಗತ್ಯ ಕೃತಿ. ಯಾವುದು? ಸಾಂಗತ್ಯ ಕೃತಿ. ರತ್ನಾಕರ ವರ್ಣಿಯವರು ಬರೆದಿರ್ತಕ್ಕಂಥ ಭರತೇಶ ವೈಭವ. ಸೊ ಇದಿಷ್ಟು ಮಾಹಿತಿ ರತ್ನಾಕರ ವರ್ಣಿ, ಅಂಡಯ್ಯ ಇವರುಗಳ ಬಗ್ಗೆ ಆಯಿತು. ನೆಕ್ಸ್ಟ್ ನಾವು ದಾಸ ಸಾಹಿತ್ಯದ ಬಗ್ಗೆ ತಿಳ್ಕೊಬೇಕಾಗ್ತದೆ. ಅದರ ಬಗ್ಗೆ ಕೂಡ ಕೇಳ್ತಾರೆ ಪ್ರಶ್ನೆ ಎಕ್ಸಾಮಲ್ಲಿ. ದಾಸ ಸಾಹಿತ್ಯ ಅದರಲ್ಲಿ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥವ್ರು ಯಾರು? ಮೊದಲಿಗೆ ಸ್ಟಾರ್ಟಿಂಗ್ ಯಾರ್ದು? ಎಸ್, ಶ್ರೀಪಾದರಾಯರ್ದು. ಓಕೆ, ಶ್ರೀಪಾದರಾಯರು. ಅವರ ಹೆಸರು ಏನಿರ್ತದಪ್ಪ? ಒರಿಜಿನಲ್ ನೇಮ್, ಮೂಲ ಹೆಸರು ಲಕ್ಷ್ಮೀನಾರಾಯಣ. ಓಕೆ, ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್. ಇಂಪಾರ್ಟೆಂಟ್, ಶ್ರೀಪಾದರಾಯರ ಮೂಲ ಹೆಸರು ಲಕ್ಷ್ಮೀನಾರಾಯಣ. ಹಾಗೆ ಅವರ ಅಂಕಿತ ನಾಮ ಬಂದ್ಬಿಟ್ಟು ರಂಗವಿಠಲ. ಓಕೆ, ನೆಕ್ಸ್ಟ್ ಈ ಶ್ರೀಪಾದರಾಯರ ಶಿಷ್ಯರು ಯಾರಂತ ಕೇಳಿದ್ದಾರೆ ಎಕ್ಸಾಮಲ್ಲಿ? ವ್ಯಾಸರಾಯರು ಶ್ರೀಪಾದರಾಯರ ಶಿಷ್ಯರಾಗಿರ್ತಕ್ಕಂಥವ್ರು. ಹಾಗೆ ಈ ವ್ಯಾಸರಾಯರ ಮೊದಲ ಹೆಸರು ಯತಿರಾಜ. ಇದು ಇಂಪಾರ್ಟೆಂಟ್. ವ್ಯಾಸರಾಯರ ಮೊದಲ ಹೆಸರು ಯತಿರಾಜ. ನೆಕ್ಸ್ಟ್ ಇವರಿಗೆ ಆಶ್ರಯ ನೀಡಿದ ಅರಸ? ಎಸ್, ಶ್ರೀಕೃಷ್ಣದೇವರಾಯ. ನಮ್ಮ ಕರ್ನಾಟಕ ಇತಿಹಾಸದಲ್ಲಿಯೇ ಗ್ರೇಟೆಸ್ಟ್ ಪರ್ಸನಾಲಿಟಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಶ್ರೀಕೃಷ್ಣದೇವರಾಯನ ಆಸ್ಥಾನದಲ್ಲಿದ್ದಿರ್ತಕ್ಕಂಥ ವ್ಯಕ್ತಿ ವ್ಯಾಸರಾಯರು. ಅವರ ಮೂಲ ಹೆಸರು ಯತಿರಾಜ. ಓಕೆ, ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗ್ತದೆ. ಇದು ಯಾರ ಆಸ್ಥಾನದ ಕವಿ ಅಂತ? ಶ್ರೀಕೃಷ್ಣದೇವರಾಯನ ಆಸ್ಥಾನದ ಕವಿ ಅಂತ ನಿಮಗೆ ಗೊತ್ತಿರಬೇಕಾಗ್ತದೆ. ನೆಕ್ಸ್ಟ್ ಒಬ್ಬೊಬ್ಬರ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲೇದಾಗಿ ಶ್ರೀಪಾದರಾಯರು ಬಂದರು, ಆಮೇಲೆ ವ್ಯಾಸರಾಯರು ಬಂದರು. ನೆಕ್ಸ್ಟ್ ಬರ್ತಕ್ಕಂಥವ್ರು ಪುರಂದರದಾಸರು. ಯಾರು? ಪುರಂದರದಾಸರು. ವ್ಯಾಸರಾಯರ ಶಿಷ್ಯರೇ ಇವರಾಗಿರ್ತಾರೆ. ವ್ಯಾಸರಾಯರ ಶಿಷ್ಯರು ಪುರಂದರದಾಸರು ಹೌದು, ಕನಕದಾಸರು ಹೌದು. ಅದಕ್ಕೋಸ್ಕರ ಮೊದಲೇ ಪಾಯಿಂಟ್ ಏನು ಕೊಟ್ಟಿದ್ದೀವಿ, ಇವರು ಕೂಡ ಮಿನುಗುವ ತಾರೆಯಂತಿದ್ದರು. ಎದರಲ್ಲಿ? ವ್ಯಾಸರಾಯರ ಶಿಷ್ಯರುಗಳಲ್ಲಿ. ಓಕೆ, ಪುರಂದರದಾಸರನ್ನು ಹೊರತುಪಡಿಸಿದರೆ ಕನಕದಾಸರು ಕೂಡ ಹೌದು ವ್ಯಾಸರಾಯರ ಶಿಷ್ಯರು. ನೆಕ್ಸ್ಟ್ ಈ ಪಾಯಿಂಟ್ ಇಂಪಾರ್ಟೆಂಟ್, ಕೇಳಬಹುದು ಯಾರು ಹೇಳಿದ್ದಾರೆ ಅಂತ. ಯಾವುದಪ್ಪ ಅಂತ ನೋಡಿದರೆ, ದಾಸರೆಂದರೆ ಪುರಂದರದಾಸರಯ್ಯ. ದಾಸರೆಂದರೆ ಪುರಂದರದಾಸರಯ್ಯ ಅಂತ ಹೇಳ್ತಕ್ಕಂಥವ್ರು ಅವರ ಗುರುಗಳಾಗಿರ್ತಕ್ಕಂಥ ವ್ಯಾಸರಾಯರು. ನೆಕ್ಸ್ಟ್ ಪುರಂದರದಾಸರ ಮೊದಲ ಹೆಸರು ಶ್ರೀನಿವಾಸ ನಾಯಕ ಆಗಿರ್ತದೆ. ಅವರ ಅಂಕಿತ ನಾಮ ಬಂದ್ಬಿಟ್ಟು ಪುರಂದರ ವಿಠಲ ಆಗಿರ್ತದೆ. ಅವರ ಮೂಲ ಹೆಸರನ್ನು ನಾವು ನೆನ್ಪಿಟ್ಕೋಬೇಕಾಗ್ತದೆ, ಕೇಳೋ ಸಾಧ್ಯತೆಗಳು ಇರ್ತಕ್ಕಂಥದ್ದು. ನೆಕ್ಸ್ಟ್ ಇವರಿಗೆ ಇದ್ದಿರ್ತಕ್ಕಂಥ ಬಿರುದು ವೆರಿ ಇಂಪಾರ್ಟೆಂಟ್, ಕರ್ನಾಟಕದ ಸಂಗೀತ ಪಿತಾಮಹ. ಕೇಳಬಹುದು, ಸೂಪರ್ ಇಂಪಾರ್ಟೆಂಟ್, ಕೇಳಿದ್ದಾರೆ ಕೂಡ. ಕರ್ನಾಟಕದ ಸಂಗೀತದ ಪಿತಾಮಹ ಎಂದು ಕರೆಸಿಕೊಂಡಿರ್ತಕ್ಕಂಥ ವ್ಯಕ್ತಿ ಪುರಂದರದಾಸರು. ದಾಸ ಸಾಹಿತ್ಯದಲ್ಲಿ ಶ್ರೇಷ್ಠ ವ್ಯಕ್ತಿಯಾಗಿರ್ತಕ್ಕಂಥವ್ರು ಈ ಪುರಂದರದಾಸರು. ಇವರಿಗೆ ನಾವು ಕೊಟ್ಟಿರ್ತಕ್ಕಂಥ ಬಿರುದು ಕೂಡ ಅದೇ ಆಗಿದೆ, ಕರ್ನಾಟಕದ ಸಂಗೀತದ ಪಿತಾಮಹ ಅಂತ ಕರೆದಿದ್ದೀವಿ ಇವರಿಗೆ. ಹಾಗೆ ಈ ಪುರಂದರದಾಸರ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ವಾಕ್ಯಗಳನ್ನು ನೋಡ್ತಾ ಹೋಗೋಣ. ಯಾವ್ಯಾವುದು ಎಕ್ಸಾಮ್ ಕೇಳಕ್ಕೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು ಇಲ್ಲಿದೆ ನೋಡಿ. ಮೊದಲನೇದು, ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಿಕೊಳ್ಳದಿರಿ ಹುಚ್ಚಪ್ಪಗಳಿರ. ಒಂದು. ನೆಕ್ಸ್ಟ್, ನೀನ್ಯಾಕೋ ನಿನ್ನ ಹಂಗ್ಯಾಕೋ ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಇದನ್ನೂ ಕೂಡ ಹೇಳಿದ್ದಾರೆ ಪುರಂದರದಾಸರು. ನೀನ್ಯಾಕೋ ನಿನ್ನ ಹಂಗ್ಯಾಕೋ
ನಿನ್ನ ಬಲವೊಂದಿದ್ದರೆ ಸಾಕು. ಜೊತೆಗೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ, ಇದನ್ನು ಕೂಡ ಪುರಂದರದಾಸರೇ ಹೇಳಿದ್ದಾರೆ. ನಂತರ ಗುಮ್ಮನ ಕರೆಯದಿರೇ ಅಮ್ಮ ನೀನು, ಗುಮ್ಮನ ಕರೆಯದಿರೇ ಅಮ್ಮ ನೀನು. ಹಾಗೆ ನಗೆಯು ಬರುತ್ತಿದೆ ನನಗೆ, ನಗೆಯು ಬರುತ್ತಿದೆ. ಸೊ ಈ 5 ಕೂಡ ನೆನಪಿಟ್ಕೋಬೇಕು. ಪುರಂದರದಾಸರ ಬಾಯಿಂದ ಬಂದಿರತಕ್ಕಂಥ ವಾಕ್ಯಗಳು, ಎಕ್ಸಾಮ್ಗೆ ಕೇಳ್ತಕ್ಕಂಥ ವಾಕ್ಯಗಳು. ಸೊ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಪುರಂದರದಾಸರ ಮುಗೀತು. ಆಮೇಲೆ ಬರ್ತಕ್ಕಂಥವ್ರು ಕನಕದಾಸರು. ಇವರು ಕೂಡ ವ್ಯಾಸರಾಯರ ಶಿಷ್ಯರೇ ಆಗಿರ್ತಕ್ಕಂಥವ್ರು. ಎಲ್ಲಿ ಹುಟ್ಟಿದಾರಪ್ಪ ಇವರು? ಹಾವೇರಿ ಜಿಲ್ಲೆಯ ಬಾಡ ಗ್ರಾಮದಲ್ಲಿ ಜನಿಸಿದ್ದಾರೆ. ಹಾವೇರಿ ಜಿಲ್ಲೆಯ ಬಾಡ ಗ್ರಾಮ. ಮೂಲ ಹೆಸರೇನು ಕೇಳಬಹುದು? ತಿಮ್ಮಪ್ಪ ನಾಯಕ. ಪುರಂದರದಾಸರ ಮೂಲ ಹೆಸರು ಏನು ಗೊತ್ತಾಯಿತು. ಹಾಗೆ ಕನಕದಾಸರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಎಂಬುದಾಗಿದೆ. ಅವರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ವೆರಿ ವೆರಿ ಇಂಪಾರ್ಟೆಂಟ್. ಅವರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ಹಾಗೆ ಇವರು ಬರೆಯತಕ್ಕಂಥ ಕೃತಿಗಳು ಯಾವ್ಯಾವುದು? 4 ಇದಾವೆ ನೋಡಿ. ಕನಕದಾಸರು ಬರೆದಿರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕೃತಿಗಳು: ಮೋಹನ ತರಂಗಿಣಿ, ಹರಿಭಕ್ತ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ. 4 ಕೂಡ ಸೂಪರ್ ಇಂಪಾರ್ಟೆಂಟ್. ಕೇಳ್ತಾರೆ ಇವುಗಳನ್ನು, ನೆನ್ಪಿಟ್ಕೋಬೇಕು ನೀವು. ಮೋಹನ ತರಂಗಿಣಿ, ಹರಿಭಕ್ತ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ ಅಲ್ವಾ? ನಿಮ್ಗೆ ನೆನಪು ಉಳಿತಲ್ವಾ? ಅಥವಾ ನೋಟ್ಸ್ ಮಾಡ್ಕೊಂಡ್ರಲ್ವಾ ನಿಮ್ಮ ಪುಸ್ತಕದಲ್ಲಿ? ಓಕೆ. ನೆಕ್ಸ್ಟ್ ಅವುಗಳ ಬಗ್ಗೆ ವಿಶೇಷತೆಗಳನ್ನು ನೋಡ್ತಾ ಹೋಗೋಣ. ಪ್ರಮುಖವಾಗಿ ಹರಿಭಕ್ತ ಸಾರವು ಭಾಮಿನಿ ಷಟ್ಪದಿಯಲ್ಲಿದೆ. ಓಕೆ, ಯಾವ ಷಟ್ಪದಿಯ ಬಳಕೆಯಾಗಿದೆ ಹರಿಭಕ್ತ ಸಾರದಲ್ಲಿ? ಭಾಮಿನಿ. ನಳಚರಿತ್ರೆಯಲ್ಲಿ ಯಾವುದು? ಅಲ್ಲೂ ಕೂಡ ಭಾಮಿನಿ ಸರ್. ಓಕೆ. ರಾಮಧಾನ್ಯ ಚರಿತ್ರೆಯಲ್ಲಿ ಯಾವುದು? ಅಲ್ಲೂ ಕೂಡ ಭಾಮಿನಿ ಸರ್. ಓಕೆ. ಸೊ ಏನಾಯಿತು? ಇಲ್ಲಿ ಕೊಟ್ಟಿರ್ತಕ್ಕಂಥ ಹರಿಭಕ್ತ ಸಾರ, ನಳಚರಿತ್ರೆ, ರಾಮಧಾನ್ಯ ಚರಿತ್ರೆ, ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ 3 ಕಾವ್ಯಗಳು ಭಾಮಿನಿ ಷಟ್ಪದಿಯಲ್ಲೇ ರಚಿತಗೊಂಡಿವೆ. ಕೇಳಬಹುದು, ಯಾವ ಒಂದು ಷಟ್ಪದಿಯಲ್ಲಿ ರಚಿತವಾಗಿದೆ? ಕನಕದಾಸರ ಹರಿಭಕ್ತ ಸಾರ ಆರ್ ನಳಚರಿತ್ರೆ ಆರ್ ರಾಮಧಾನ್ಯ ಚರಿತ್ರೆ? ವಿ ನೋ ದ ಆನ್ಸರ್. ಇಟ್ ಈಸ್ ಇನ್ ಭಾಮಿನಿ ಷಟ್ಪದಿ ಅಲ್ವಾ? ನೆಕ್ಸ್ಟ್ ಪಾಯಿಂಟ್, ಪುರಂದರದಾಸರ ಹಾಗೆ ಕನಕದಾಸರ ವಾಕ್ಯಗಳು ಯಾವ್ಯಾವ್ದು ಇಂಪಾರ್ಟೆಂಟ್? ಇಲ್ಲಿದೆ ನೋಡಿ 3. ಯಾವ್ದ್ಯಾವುದು? ಮೊದಲೇದು, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಸಾಂಗ್ ಇದೆ ಅಲ್ವಾ? ಅದನ್ನು ಹೇಳಿದ್ದೆ ನಮ್ಮ ಕನಕದಾಸರು. ನೆಕ್ಸ್ಟ್ ಬರೋದು, ತಲ್ಲನಿಸದಿರು ಕಂಡ ತಾಳು ಮನವೇ ಎಲ್ಲರಿಗೂ, ತಲ್ಲನಿಸದಿರು ಕಂಡ ತಾಳು ಮನವೇ ಎಲ್ಲರಿಗೂ. ಇದನ್ನು ಕೂಡ ಹೇಳಿದ್ದಾರೆ. ಜೊತೆಗೆ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ. ಈ 3 ಕೂಡ ಇಂಪಾರ್ಟೆಂಟ್ ಆಗ್ತದೆ. 3 ನೀವು ನೆನ್ಪಿಟ್ಕೋಬೇಕು. ನಾನು ಮೊದಲು ಹೇಳೋಂಗೆ ಡೆಫಿನೆಟ್ಲಿ ಕನ್ಫ್ಯೂಷನ್ ಆಗುತ್ತೆ ಎಕ್ಸಾಮಲ್ಲಿ. ಹಲವಾರು ಗ್ರೇಟೆಸ್ಟ್ ಕವಿಗಳ ವಚನಗಳನ್ನು ಅಥವಾ ವಾಕ್ಯಗಳನ್ನು ಕಲಿತಾ ಬರ್ತಾ ಇದ್ದೀವಿ. ಎಕ್ಸಾಮಲ್ಲಿ ಏನಾಗ್ತದೆ, ಯಾರಿಗೆ ಹೇಳಿದಾರೆ ಅನ್ನೋದೇ ಗೊತ್ತಾಗಲ್ಲ ಯಾವ ವಾಕ್ಯವನ್ನು. ಸೊ ನೀವು ಪ್ರಾಕ್ಟೀಸ್ ಮಾಡಲೇಬೇಕು ಬರೋದು. ಅಂದಾಗ ಮಾತ್ರ ನೆನಪುಳಿಲಿಕ್ಕೆ ಸಾಧ್ಯ ಆಗ್ತದೆ. ಸದ್ಯಕ್ಕೆ ಕನಕದಾಸರು ಅಂತ ಬಂದಾಗ ಈ 3. ಕೊನೆಯದಾಗ ಯಾವುದು ಓದಿದ್ದೀವಿ? ನೀ ಮಾಯೆಯೊಳಗೋ ನಿನ್ನೊಳು ಮಾಯೆಯೋ ಅಂತ ಓದಿದ್ದೀವಿ ಅಲ್ವಾ? ನೆಕ್ಸ್ಟ್ ಕನಕದಾಸರು ಆದ ನಂತರ ಮತ್ತೊಬ್ಬ ಕನ್ನಡದ ಕವಿ ಮುದ್ದಣ್ಣ. ಹೊಸಗನ್ನಡ ಸಾಹಿತ್ಯಕ್ಕೆ ನಾಂದಿ ಹಾಡಿದ ಕವಿಯಾಗಿರೋದರಿಂದ ಹೊಸಗನ್ನಡದ ಮುಂಗೋಳಿ ಎಂದು ಕರೆಯುತ್ತಾರೆ. ಹೊಸಗನ್ನಡದ ಮುಂಗೋಳಿ ಎಂದು ಯಾರನ್ನು ಕರೆಯುತ್ತಾರೆ? ಮುದ್ದಣ್ಣನನ್ನು ಕರೆಯುತ್ತಾರೆ. ಯಾಕೆ ಕರೆಯುತ್ತಾರೆ? ಹೊಸಗನ್ನಡ ಸಾಹಿತ್ಯಕ್ಕೆ ನಾಂದಿ ಹಾಡಿರೋ ಸಲುವಾಗಿ ಕರೆಯುತ್ತಾರೆ. ಅರ್ಥ ಆಗ್ತಿದೆಯಲ್ಲ? ಸೊ ಇದಿಷ್ಟು ಮಾಹಿತಿ ಇಂಪಾರ್ಟೆಂಟ್ ಕವಿಗಳ ಬಗ್ಗೆ ಆಯಿತು. ನೆಕ್ಸ್ಟ್ ಮತ್ತೆ ಒಂದು ಕ್ಯಾಟಗರಿ ಮಾಡ್ತೀನಿ. ಇದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡಿರ್ತಕ್ಕಂಥವ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಅವರು ಕೂಡ ಇಂಪಾರ್ಟೆಂಟ್ ಆಗ್ತಾರೆ ಎಕ್ಸಾಮ್ಗೆ. ಅವ್ರ ಮೇಲೆ ಜಾಸ್ತಿ ಪ್ರಶ್ನೆಗಳು ನಮಗೆ ಬರ್ತಾವ. ಜ್ಞಾನಪೀಠ ಪ್ರಶಸ್ತಿಯ ವಿಜೇತರು ಯಾರ್ಯಾರು ನಮ್ಮ ಕರ್ನಾಟಕದಿಂದ ಅಥವಾ ಕನ್ನಡ ಭಾಷೆಯಿಂದ, ಅವ್ರ ಬಗ್ಗೆ ನೋಡಬೇಕಾಗ್ತದೆ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಬ್ರೀಫ್ ಮಾಹಿತಿ ಈ ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಏನಪ್ಪ ಅಂತ ನೋಡಿದರೆ, 1965ರಲ್ಲಿ ಮೊದಲ ಬಾರಿಗೆ ಮಲಯಾಳಂ ಭಾಷೆಯ ಸಾಹಿತಿ ಯಾರು? ಶಂಕರ್ ಕುರುಪ್, ಶ್ರೀ ಗೋವಿಂದ ಶಂಕರ್ ಕುರುಪ್ ಅವರಿಗೆ ನೀಡಲಾಗಿದೆ. ಪ್ರಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ವ್ಯಕ್ತಿ ಕುರುಪ್ ಅವರು, ಶಂಕರ್ ಕುರುಪ್ ಅವರು. ಯಾವ ಭಾಷೆಗೆ ಅಂತ ನೋಡಿದರೆ ಮಲಯಾಳಂ ಭಾಷೆಗೆ ಪಡೆದುಕೊಂಡಿರ್ತಕ್ಕಂಥದ್ದು. ಇಸ್ವಿಯನ್ನು ಕೇಳಿದ್ರು ಕೂಡ ನೆನಪಿಟ್ಕೊಳ್ಳಿ, 1965. ಸರಿನಾ? ನೆಕ್ಸ್ಟ್ ಇವಾಗ ಬೇರೆದು ಬಿಡೋಣ, ನಮ್ಮ ಕನ್ನಡದ ಬಗ್ಗೆ ಮಾತನಾಡ್ತಾ ಹೋಗೋಣ. ಕನ್ನಡ ಅಂದಾಕ್ಷಣ ಮೊದಲು ಬರ್ತಕ್ಕಂಥ ವ್ಯಕ್ತಿ ಯಾರು? ಜ್ಞಾನಪೀಠ ಅಥವಾ ಈ ಸಾಹಿತ್ಯ ಅಂದಾಕ್ಷಣ ಬರೋದು ಯಾರು ನಮ್ಮ ಮೈಂಡ್ಗೆ? ಎಸ್, ಕುವೆಂಪು ಅವರು. ಕುಪ್ಪಳ್ಳಿಯ ವೆಂಕಟಪ್ಪ ಪುಟ್ಟಪ್ಪ. ಶಾರ್ಟ್ ಫಾರ್ಮ್, ಒಂದೊಂದೇ ಅಕ್ಷರ ತೆಗೆದುಕೊಂಡಿದ್ದಾರೆ ಅವರು. ಕುಪ್ಪಳ್ಳಿಯಿಂದ ಕು, ವೆಂಕಟಪ್ಪದಿಂದ ವೆಂ, ಪುಟ್ಟಪ್ಪದಿಂದ ಪು, 3 ಸೇರಿಸಿ ಕುಪ್ಪಳ್ಳಿಯ ವೆಂಕಟಪ್ಪ ಪುಟ್ಟಪ್ಪ ಹೋಗಿ ಕುವೆಂಪು ಅಂತ ಆಗಿದೆ. ನೆಕ್ಸ್ಟ್ ಪಾಯಿಂಟ್, ಕನ್ನಡದಲ್ಲಿ ಮೊಟ್ಟ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಕೀರ್ತಿ ಕುವೆಂಪು ಅವರಿಗೆ ಸಲ್ಲುತ್ತದೆ. ಎಕ್ಸಾಮಲ್ಲಿ ಕೇಳಿದರೆ
ಗೊತ್ತಾಯ್ತಲ್ಲ, ಇದನ್ನೇ ಹಾಕಬೇಕು ನೀವು. ಫಸ್ಟ್ ಟೈಮ್ ಈ ಅವಾರ್ಡನ್ನು ಪಡೆದುಕೊಂಡಿರ್ತಕ್ಕಂಥವ್ರು ನಮ್ಮ ಕುವೆಂಪು ಅವರು. ಇವರ ಜನನ ಆಗಿರ್ತಕ್ಕಂಥದ್ದು ಡಿಸೆಂಬರ್ 29, 1904ರಲ್ಲಿ. ನಮಗಿನ್ನೂ ಸ್ವತಂತ್ರ ಸಿಕ್ಕಿರಲಿಲ್ಲ, ಅವಾಗಿನಕ್ಕಿಂತ ಮುಂಚೆನೇ 1904ರಲ್ಲೇ ಇವರು ಜನನ ಆಗಿದೆ. ಓಕೆ, ಈ ಕುವೆಂಪು ಅವರು ಅವರ ಸ್ಟಾರ್ಟಿಂಗ್ ಡೇಸಲ್ಲಿ ಕನ್ನಡದಲ್ಲಿ ತಮ್ಮ ಕವಿತೆಗಳನ್ನಾಗಲಿ ಕಾವ್ಯಗಳನ್ನಾಗಲಿ ಬರಿತಾ ಇರಲಿಲ್ಲ. ಸ್ಟಾರ್ಟಿಂಗ್ ಡೇಸ್ ಅವರು ತಮ್ಮ ಪ್ರಿಫರೆನ್ಸನ್ನು ಇಂಗ್ಲೀಷ್ ಭಾಷೆಗೆ ಕೊಟ್ಟಿರ್ತಕ್ಕಂಥದ್ದು. ಯಾವ ಭಾಷೆಗೆ? ಇಂಗ್ಲೀಷ್. ಇಲ್ಲಿದೆ ನೋಡಿ, ಆರಂಭದಲ್ಲಿ ಇವರು ಇಂಗ್ಲೀಷ್ ಪದ್ಯಗಳನ್ನು ಬರೆಯುತ್ತಿದ್ದರು. ನಂತರ ಇವರಿಗೆ ಕನ್ನಡ ಬರೆಯುವಂತೆ ಪ್ರೇರೇಪಿಸಿದವರು ಯಾರು? ಐರಿಷ್ನ ಕವಿಯಾಗಿರ್ತಕ್ಕಂಥ ಜೇಮ್ಸ್ ಕಸಿನ್. ವೆರಿ ಇಂಪಾರ್ಟೆಂಟ್, ಕೇಳಬಹುದು. ಯಾರಿಂದ ಪ್ರೇರೇಪಣೆಗೊಂಡರು ಅಥವಾ ಪ್ರೇರಿತಗೊಂಡರು ಅಂತ ಕೇಳಿದರೆ ಐರಿಷ್ನ ಕವಿಯಾಗಿರ್ತಕ್ಕಂಥ ಜೇಮ್ಸ್ ಕಸಿನ್ ಅವರಿಂದ ಇವರು ಕನ್ನಡದ ಪದ್ಯಗಳನ್ನು ಬರಲಿಕ್ಕೆ ಆರಂಭ ಮಾಡಿಕೊಂಡಿರ್ತಕ್ಕಂಥದ್ದು. ಮುಂಚೆ ಎಲ್ಲ ಇಂಗ್ಲೀಷಲ್ಲಿ ಬರಿತಾ ಇದ್ರು ಅಂತ ಹೇಳ್ಬೋದು. ನೆಕ್ಸ್ಟ್, ಇವರ ಮೊದಲ ಕಾವ್ಯನಾಮ ಕಿಶೋರ ಚಂದ್ರವಾಣಿ. ಕಿಶೋರ ಚಂದ್ರವಾಣಿ. ಅವರ ಕವನ ಸಂಕಲನಗಳು, ಅವರು ಮಾಡಿರ್ತಕ್ಕಂಥ ಎಲ್ಲ ಕೆಲಸನೂ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ನೋಡ್ತಾ ಹೋಗೋಣ. ಕವನ ಸಂಕಲನಗಳು, ಕಾವ್ಯಗಳು ಅಲ್ವಾ, ಹಾಗೆ ನಾಟಕಗಳು ಎಲ್ಲವೂ ಕೂಡ ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ. ಮೊದಲನೇದಾಗಿ ಅವರು ಬರೆದಿರ್ತಕ್ಕಂಥ ಕವನ ಸಂಕಲನಗಳನ್ನು ನೋಡ್ತಾ ಹೋಗೋಣ. ಯಾವ್ಯಾವುದು? ಕೊಳಲು, ಪ್ರೇಮ ಕಾಶ್ಮೀರ, ಅನಿಕೇತನ, ಕೋಗಿಲೆ, ಕಲಾಸುಂದರಿ, ಪಕ್ಷಿಕಾಸಿ, ನವಿಲು. ಇವೆಲ್ಲವೂ ಅವರ ಕವನ ಸಂಕಲನಗಳು. ಎಕ್ಸಾಮ್ ದೃಷ್ಟಿಯಿಂದ ಕೊಳಲು ಮತ್ತು ಪಕ್ಷಿಕಾಸಿಯನ್ನು ನೀವು ನೆನ್ಪಿಟ್ಕೋಬೇಕು, ಯಾಕಂದರೆ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರ. ಕೊಳಲು ಕವನ ಸಂಕಲನವನ್ನು ಬರೆದಿರುವವರು ಯಾರು? ಕುವೆಂಪು ಅಂತ ಗೊತ್ತಾಯಿತು. ಹಾಗೆ ಪಕ್ಷಿಕಾಸಿಯನ್ನು ಕೂಡ ಕೇಳಿದ್ದಾರೆ. ಇದನ್ನೆಲ್ಲ ಕೇಳಲ್ಲ ಅಂತಲ್ಲ, ಕೇಳ್ತಾರೆ. ಜೊತೆಗೆ ಇವೆರಡು ಏನದಾವಲ್ಲ, ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಬೇಕಾಗ್ತದೆ. ಇವಾಗ ನಾವು ಓದಬೇಕಾದ ಸಮಯದಲ್ಲೂ ಕೂಡ ಹಂಗೆ ಮಾಡ್ತೀವಲ್ಲ, ಕ್ವಶನ್ ಎಲ್ಲಿ ಜಾಸ್ತಿ ಬರೋಕ್ಕೆ ಚಾನ್ಸಸ್ ಇರ್ತದಲ್ಲ, ಆ ಟಾಪಿಕ್ಕಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀವಿ. ಹಾಗೆ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು. ಈ ಎಲ್ಲ ಕವನ ಸಂಕಲನಗಳಲ್ಲಿ ಈ ಎರಡಕ್ಕೆ, ಕೊಳಲು ಮತ್ತು ಪಕ್ಷಿಕಾಸಿ. ನೆಕ್ಸ್ಟ್ ಬರೋದು ಅವರ ನಾಟಕಗಳು. ಯಾವ್ಯಾವ ಬರೆದಿರಪ್ಪ ನಾಟಕ ಅವರು? ಬೆರಳ್ಗೆ ಕೊರಳ್, ಶೂದ್ರ ತಪಸ್ವಿ, ಜಲಗಾರ, ರಕ್ತಾಕ್ಷಿ, ಯಮನ ಸೋಲು, ಮಹಾರಾತ್ರಿ. ಈ ಎಲ್ಲ ನಾಟಕಗಳನ್ನು ಕುವೆಂಪು ಅವರು ಬರೆದಾರ. ಈಗ ಈ ನಮ್ಮ ಹಿಂದಿನ ಇಯರ್ ಎಕ್ಸಾಮ್ಸ್ಗಳನ್ನು ಗಮನಿಸಿದಾಗ ಇಲ್ಲಿಂದ ಯಾವ ಪ್ರಶ್ನೆ ಬಂದಿದೆ ಅಂದರೆ ಇದು ಬಂದಿದೆ, ಬೆರಳ್ಗೆ ಕೊರಳ್. ಈ ಒಂದು ನಾಟಕವನ್ನು ಬರೆದಿರೋರು ಯಾರಂತ ಕೇಳಿದ್ದಾರೆ ಎಕ್ಸಾಮಲ್ಲಿ. ಓಕೆ, ಈ ಸ್ಲೈಡ್ ಪರ್ಟಿಕ್ಯುಲರ್ ಈ ಸ್ಲೈಡಿಂದ. ಸೊ ಇದನ್ನು ಬರೆದಿರ್ತಕ್ಕಂಥವ್ರು ಕುವೆಂಪು ಅಂತ ನಿಮಗೆ ಇವಾಗ ಗೊತ್ತಾಯಿತು. ಸರ್, ಇದಕ್ಕೇನಾದರೂ ಟ್ರಿಕ್ ಇದೆಯಾ ನೆನಪಿಟ್ಕೊಳ್ಳೋಕ್ಕೆ? ಕೊಟ್ಟಿದ್ದೀನಿ ನೋಡಿ ಕೆಳಗಡೆ. ಯಮರಾಜನ ಶೋಭೆ. ಪ್ರತಿಯೊಂದು ಅಕ್ಷರವು ಒಂದೊಂದು ನಾಟಕವನ್ನು ರೀಪ್ರೆಸೆಂಟ್ ಮಾಡ್ತದೆ. ಫಾರ್ ಎಕ್ಸಾಂಪಲ್, ಯ ಅಂತ ನೋಡಿದಾಗ ನಿಮಗೆ ಯಮನ ಸೋಲು ಕಾಣ್ತದ. ಮ ಅಂತ ನೋಡಿದಾಗ ಮಹಾರಾತ್ರಿ ಅಂತ ಕಾಣ್ತದ. ರಾ ಅಂತ ನೋಡಿದಾಗ ರಕ್ತಾಕ್ಷಿ ಅಂತ ಕಾಣ್ತದ. ಜ ಅಂತ ನೋಡಿದಾಗ ಜಲಗಾರ ಅಂತ ಕಾಣ್ತದ. ಶೋ ಅಂತ ನೋಡಿದಾಗ ಶೂದ್ರ ತಪಸ್ವಿ. ಬೆ ಅಂತ ನೋಡಿದಾಗ ಬೆರಳಗೆ ಕೊರಳ್. ಏನಪ್ಪ ಟ್ರಿಕ್ಕು? ಯಮರಾಜನ ಶೋಭೆ. ಕುವೆಂಪು ಅವರ ನಾಟಕಗಳು ಯಾವುದಪ್ಪ? ಸೊ ಈ ಒಂದನ್ನು ನಾಟಕ ಅಂತ ಕನ್ಸಿಡರ್ ಮಾಡ್ಕೊಂಡ್ಬಿಡಿ. ಯಾವುದು? ಕುವೆಂಪು ಅವರ ಬರೀತಕ್ಕಂಥ ಇಂಪಾರ್ಟೆಂಟ್ ನಾಟಕ ಯಮರಾಜ ಶೋಭೆ ಸರ್. ಅದು ಹೆಂಗೆ? ಅದೇ ಒಂದೊಂದೇ ಅಕ್ಷರಗಳನ್ನು ಬಿಡಿಸ್ತಾ ಹೋಗಿ ನಿಮಗೆಲ್ಲವೂ ಗೊತ್ತಾಗ್ಬಿಡ್ತದೆ ಯಾವ ನಾಟಕ ಅಂತ ಎಕ್ಸಾಮಲ್ಲಿ ಈಸಿಲಿ ಐಡೆಂಟಿಫೈ ಮಾಡ್ಬೋದು. ಅರ್ಥ ಆಗ್ತಿದೆಯಲ್ಲ? ಸೊ ಇವನ್ ಈ ಟ್ರಿಕ್ ನಿಮಗೆ ಕ್ಲಾರಿಫೈ ಆಗಲಿಲ್ಲ, ಕ್ಲಿಯರಾಗಿ ಗೊತ್ತಾಗಲಿಲ್ಲ ಅಂದರೆ ಒಂದು ಸರ್ತಿ ಬರ್ಕೊಂಬಿಟ್ಟು ಈಚ್ ಲೆಟರಿಂದ ಸಪ್ರೇಟಾಗಿ ಬರಿತಾ ಹೋಗಿ. ಫಾರ್ ಎಕ್ಸಾಂಪಲ್, ಯ ಇಂದ ಯಮರಾಜನ ಸೋಲು, ಮ ಇಂದ ಮಹಾರಾತ್ರಿ, ಆ ಥರ. ಸೊ ಅವಾಗ ನಿಮಗೆ ಕ್ಲಿಯರ್ ಕಟ್ ಗೊತ್ತಾಗ್ತದೆ. ನೆಕ್ಸ್ಟ್, ಇವರು ಬರೆಯತಕ್ಕಂಥ ಗ್ರೇಟೆಸ್ಟ್ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ. ಇದೇ ಒಂದು ಕೃತಿಗೆ ಇವನ ಜ್ಞಾನಪೀಠ ಪ್ರಶಸ್ತಿ ಕೂಡ ದೊರೆತಿರ್ತಕ್ಕಂಥದ್ದು. ಯಾವುದು? ಶ್ರೀ ರಾಮಾಯಣ ದರ್ಶನಂ. ನೆಕ್ಸ್ಟ್ ಬರ್ತಕ್ಕಂಥದ್ದು ಕುವೆಂಪು ಅವರ ಮಹಾಕಾದಂಬರಿಗಳು. ಭಾಳ ಇಂಪಾರ್ಟೆಂಟ್. ಕುವೆಂಪು ಅವರ ಮಹಾಕಾದಂಬರಿಗಳು ಎರಡೇ ಇದಾವೆ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥದ್ದು. ಒಂದು ಕಾನೂರು ಹೆಗ್ಗಡತಿ, ಇನ್ನೊಂದು ಮನೆಗಳಲ್ಲಿ ಮದುಮಗಳು. ಎರಡೂ ಕೂಡ ಎಕ್ಸಾಮಲ್ಲಿ ಕೇಳ್ತಾ ಇರ್ತಾರೆ, ಯಾವಾಗಲೂ ಹಿಂದೆನೂ ಕೂಡ ಕೇಳಿದಾರ. ಕಾನೂರು ಹೆಗ್ಗಡತಿ, ಮನೆಗಳಲ್ಲಿ ಮದುಗಳು. ಹೆಂಗೆ ಸರ್ ನೆನಪಿಟ್ಕೋಬೇಕಿದನ್ನು? ಇಲ್ಲಿದೆ ನೋಡಿ, ಕುವೆಂಪು ಅವರ ಮಹಾಕಾದಂಬರಿಗಳ ಬಗ್ಗೆ ಮಾತಾಡ್ತಾ ಇದ್ವಿ ನಾವು. ಯಾವುದು? ಮಹಾಕಾದಂಬರಿ. ಸೊ ಈ ಮಹಾಕಾದಂಬರಿಗಳ ಪ್ರತಿಯೊಂದು ಪದಗಳ ಮೊದಲನೇ ಅಕ್ಷರ ತೆಗೆದುಕೊಳ್ಳಿ. ಫಾರ್ ಎಕ್ಸಾಂಪಲ್, ಮಹಾದಲ್ಲಿ ಮ ತೆಗೆದುಕೊಳ್ಳಿ. ಸೊ ನಿಮಗೆ ಮನೆಗಳಲ್ಲಿ ಮದುಮಗಳು ಅಂತ ಸಿಕ್ಬಿಡ್ತದೆ. ಆಮೇಲೆ ಕಾದಂಬರಿಗಳಿಂದ ಕಾ ತೆಗೆದುಕೊಳ್ಳಿ, ನಿಮಗೆ ಕಾನೂರು ಹೆಗ್ಗಡತಿ ಸಿಕ್ಬಿಡ್ತದೆ. ಸೊ ಟ್ರಿಕ್ ಏನಾಯಿತು? ಕುವೆಂಪು ಅವರ ಮಹಾಕಾದಂಬರಿಗಳ ಬಗ್ಗೆ ಎಸ್ ಅದರಲ್ಲೇ ಇದೆ. ಕುವೆಂಪು ಅವರ ಮಹಾಕಾದಂಬರಿಗಳಿಗೆ ಟ್ರಿಕ್ ಮಹಾಕಾದಂಬರಿಗಳು. ಹೆಂಗೆ ಸರ್? ಗೊತ್ತಾಯ್ತಲ್ಲ? ಮಾದಿಂದ ಮನೆಗಳಲ್ಲಿ ಮದುಮಗಳು ಬಂತು, ಕಾದಿಂದ ಕಾನೂರು ಹೆಗ್ಗಡತಿ ಬಂತು ಸರ್. ಓಕೆ, ಗೊತ್ತಾಯ್ತಲ್ಲ? ನೆಕ್ಸ್ಟ್ ಹೋಗೋಣ. ಇವರ ಆತ್ಮಕಥೆ ಯಾವುದು? ನೆನಪಿನ ದೋಣಿಯಲ್ಲಿ. ನೆನಪಿನ ದೋಣಿಯಲ್ಲಿ. ಓಕೆ, ನೆಕ್ಸ್ಟ್ ಇವರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳು ಯಾವುದು? ಕುವೆಂಪು ಅವರು ಒನ್ ಆಫ್ ದ ಗ್ರೇಟೆಸ್ಟ್ ಪೊಯೆಟ್ ನಮ್ಮ
ಕನ್ನಡದಲ್ಲಿ ನಮಗೆ ಸಿಕ್ಕಿರ್ತಕ್ಕಂಥದ್ದು. ಯಾವೆಲ್ಲ ಪ್ರಶಸ್ತಿಗಳು ಲಭಿಸಿದಾವಪ್ಪ ಅವ್ರು ಮಾಡಿರ್ತಕ್ಕಂಥ ಕೆಲಸಗಳಿಗೆ? ಮೊದಲೇದಾಗಿ ನಾನು ಆಲ್ರೆಡಿ ಹೇಳೋಂಗೆ ಶ್ರೀರಾಮಾಯಣ ದರ್ಶನಮಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ, 1967ರಲ್ಲಿ ಲಭಿಸಿರ್ತಕ್ಕಂಥದ್ದು. ಇವನ್ ಇವರಿಗೆ ಪಂಪ ಪ್ರಶಸ್ತಿ ಕೂಡ ದೊರೆತಿದೆ. ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್, ಪಂಪ ಪ್ರಶಸ್ತಿಯ ಜೊತೆಗೆ ಪಂಪ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಅಂತ ಕೇಳಿದರೂ ಕೂಡ ಕುವೆಂಪು ಅವರೇ ಆಗ್ತಾರ, ಮೊಟ್ಟ ಮೊದಲ ಪಂಪ ಪ್ರಶಸ್ತಿ ವಿಜೇತ. ಜೊತೆಗೆ ಕರ್ನಾಟಕ ರತ್ನ ಕೂಡ ಇವರಿಗೆ ಕೊಟ್ಟಿದ್ದಾರೆ. ಹಾಗೆ ಧಾರವಾಡದಲ್ಲಿ ನಡೆದ 37ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಕೂಡ ಕುವೆಂಪು ಅವರನ್ನು ಮಾಡಿದ್ದಾರೆ. ಸಾಹಿತ್ಯದಲ್ಲಿ ಯಾವೆಲ್ಲ ಪ್ರಶಸ್ತಿಗಳನ್ನ ಪಡೀಲಿಕ್ಕೆ ಸಾಧ್ಯ ಅದನ್ನಲ್ಲ, ಅವೆಲ್ಲ ಗ್ರೇಟೆಸ್ಟಿಂದ ಸ್ಮಾಲೆಸ್ಟ್ ಎಲ್ಲವನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಓಕೆ, ಜ್ಞಾನಪೀಠ ಹೈಯೆಸ್ಟ್ ಅದೇ ಬಂದುಬಿಟ್ಟಿದೆ ಅವರಿಗೆ. ಜೊತೆಗೆ ಪಂಪನೂ ಬಂದಿದೆ, ಕರ್ನಾಟಕ ರತ್ನ ಕೂಡ ಬಂದಿದೆ, ಹಾಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಕೂಡ ಇವರನ್ನು ಮಾಡಿದ್ದಾರೆ. ಸೊ ಇವರು ಮೊದಲೇ ವ್ಯಕ್ತಿ ನಮಗೆ ಈ ಒಂದು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ. ಎರಡನೇದಾಗಿ ಬರೋರು ಯಾರು? ದ.ರಾ. ಬೇಂದ್ರೆ. ದ.ರಾ. ಬೇಂದ್ರೆ ಅವರ ಪೂರ್ಣ ಹೆಸರೇನು? ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದ.ರಾ. ಬೇಂದ್ರೆ ಅವರ ಫುಲ್ ನೇಮ್ ಇದು, ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಅದೇ ಒಂದೊಂದೇ ಲೆಟರ್ನ ತೆಗೆದುಕೊಂಡ್ಬಿಟ್ಟು ಶಾರ್ಟ್ ಆಗಿ ದ.ರಾ. ಬೇಂದ್ರೆ ಅಂತ ಮಾಡ್ಕೊಂಡಿದ್ದಾರ. ನೆಕ್ಸ್ಟ್ ಇವರ ಕಾವ್ಯನಾಮ ಅಂಬಿಕಾತನಯದತ್ತ. ಸೊ ಇದಂತೂ ಎಲ್ಲರಿಗೂ ಗೊತ್ತು, ಮಲ್ಕೊಂಡಾಗ ಸಹ ಬಂದ್ಬಿಟ್ಟು ಕೇಳಿದ್ರು ಕೂಡ ಹೇಳ್ತಾರೆ ಅಂಬಿಕಾತನಯದತ್ತ ಯಾರು ಬರೆದಿದ್ದಾರೆ ಸರ್? ಇದನ್ನು ದ.ರಾ. ಬೇಂದ್ರೆ ಅವರು ಬರೆದಿದ್ದಾರೆ. ಅಷ್ಟೊಂದು ಫೇಮಸ್ ಆಗಿರ್ತಕ್ಕಂಥದ್ದು. ಇವ್ರಿಗೆ ಇದ್ದಿರ್ತಕ್ಕಂಥ ಬಿರುದು ಯಾವುದು? ಎಸ್, ವರಕವಿ. ದ.ರಾ. ಬೇಂದ್ರೆ ಅವರಿಗೆ ವರಕವಿ ಅಂತ ಕರಿತಾ ಇದ್ರು. ಇವರು ಎಲ್ಲಿಯವರು? ಇದನ್ನು ಕೇಳಿದ್ದಾರೆ ನೋಡಿ FDAದಲ್ಲಿ. ಮೊನ್ನೆ ಈ ಒಂದು 2023 ನಡೆದಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿದೆ. ಧಾರವಾಡದ ಸಾಧನಾ ಕೇರಿಯವರು. ಧಾರವಾಡದ ಸಾಧನಾ ಕೇರಿಯವರು ಯಾರು ಅಂತ ಕೇಳಿದ್ದಾರೆ, ಕವಿಗಳ ಹೆಸರನ್ನು ಕೊಟ್ಬಿಟ್ಟು. ಸೊ ದ.ರಾ. ಬೇಂದ್ರೆ ಅವರು ಅಲ್ಲಿಂದ ಬಂದಿದ್ದಾರೆ ಬೇಸಿಕಲಿ. ಓಕೆ, ಧಾರವಾಡದ ಸಾಧನಾ ಕೇರಿಯವರು ಇವರು, ಸರಿನಾ? ನೆಕ್ಸ್ಟ್ ಇವರ ಕವನ ಸಂಕಲನಗಳನ್ನು ನೋಡ್ತಾ ಹೋಗೋಣ. ಇವಾಗ ಹೆಂಗೆ ನಾವು ನಮ್ಮ ಕುವೆಂಪು ಅವರು ನೋಡಿದ್ದೀವಲ್ಲ, ಹಾಗೆ ಈ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಕವನ ಸಂಕಲನಗಳನ್ನು ಕೂಡ ನೋಡಬೇಕಾಗ್ತದೆ. ಹಲವಾರಿದಾವ. ಫಾರ್ ಎಕ್ಸಾಂಪಲ್ ಗರಿ, ಮೇಘದೂತ, ನಾದಲೀಲೆ, ಅರಳು ಮರಳು, ನಾಕುತಂತಿ, ಯಕ್ಷಾಯಕ್ಷಿ, ಮುಗಿಲ ಮಲ್ಲಿಗೆ. ಓಕೆ, ಸೊ ಇವೆಲ್ಲವೂ ಇಂಪಾರ್ಟೆಂಟ್ ಆಗ್ತದೆ. ಅರಳು ಮರಳು ಆಗಿರ್ಬೋದು, ನಾಕುತಂತಿ ಆಗಿರ್ಬೋದು, ಮುಗಿಲ ಮಲ್ಲಿಗೆ ಆಗಿರ್ಬೋದು, ಎಲ್ಲವನ್ನು ಕೂಡ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ನೀವು ಇವುಗಳನ್ನು ಬಾಯಟ್ ಮಾಡಲೇಬೇಕು. ಇಲ್ಲಿ ಪ್ರಮುಖವಾಗಿ ಅರಳು ಮರಳು ಮತ್ತು ನಾಕುತಂತಿ ಅಂತೂ ಸೂಪರ್ ಇಂಪಾರ್ಟೆಂಟ್. ಸರ್ ಇದನ್ನು ನೆನಪಿಟ್ಕೊಳ್ಳೋಕ್ಕೆ ಒಂದು ಟ್ರಿಕ್ ಕೊಡಿ, ನಮ್ಗೆ ಈಸಿ ಆಗ್ತದೆ. ಇದೆ ಅದಕ್ಕೂ ಕೂಡ, ಇಲ್ಲಿದೆ ನೋಡಿ. ಏನು? ಯಮುನಾ ನಗರಿ ಅಂತ ಇದೆ. ದ.ರಾ. ಬೇಂದ್ರೆ ಈ ಒಂದು ಕವನ ಸಂಕಲನಗಳನ್ನು ನೆನಪಿಟ್ಕೊಳ್ಳೋಕ್ಕೆ ಏನು ಟ್ರಿಕ್ಕು? ಯಮುನಾ ನಗರಿ. ಹೇಗೆ ಸರ್ ಯಮುನಾ ನಗರಿ? ನೋಡ್ತಾ ಹೋಗಿಲ್ಲಿ. ಒಂದನೇ ಪದ ಏನಿದೆ? ಯ ಅಂತ ಇದೆ. ಯ ಅಂದರೆ ಏನು ಸರ್? ಯಕ್ಷಿ ಅಂತ ಸರ್. ಓಕೆ, ನೆಕ್ಸ್ಟ್ ಪದ ಏನಿದೆ? ಮೂ ಅಂತ ಇದೆ ಸರ್. MU. ಮೂ ಅಂದರೆ ಏನು ಸರ್ ಇಲ್ಲಿ? ಮುಗಿಲ ಮಲ್ಲಿಗೆ. ಓಕೆ, ಅದು ತಿಳಿತು ಸರ್. ನೆಕ್ಸ್ಟ್ NA ಅಂತ ಇದೆ. NA ಅಂದರೆ ಏನು? ನಾ ಅಂತ ಬರ್ತದೆ. ನಾ ಯಾವುದಿದೆ ಸರ್ ಇಲ್ಲಿ? ನಾಕುತಂತಿ ಅಂತ ಇದೆ ಸರ್. ಓಕೆ, ಅದು ನಮಗೆ ಕ್ಲಿಯರ್ ಆಯಿತು ಸರ್. ನೆಕ್ಸ್ಟ್ NA ಮತ್ತೊಂದು ನ ಅಂತ ಇದೆ ಸರ್. ನ ಅಥವಾ ನ ಅಂದರೆ ನಾದಲೀಲೆ ಅಂತ ಬರ್ತದೆ ಸರ್. ಓಕೆ, ಅದು ಕೂಡ ಕ್ಲಿಯರ್ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದು? ಗರಿ. ಗರಿ ಅಂದರೆ ಡೈರೆಕ್ಟ್ ಇಲ್ಲಿಗೆ ಹೋಗುತ್ತೆ, ಗರಿ ಅಂತ ಆಯಿತು. ನೆಕ್ಸ್ಟ್ ಅರಳು ಮರಳು ಹೆಂಗೆ ನೆನಪಿಡಬೇಕು ಸರ್? ಈ ವಾಕ್ಯದಲ್ಲಿ ಹಲವಾರು ಬಾರಿ ಎ ಅಂತ ರಿಪೀಟ್ ಆಗಿದೆ. ಅದರಲ್ಲಿ ಯಾವುದೋ ಒಂದು ಅಕ್ಷರದಿಂದ ನೀವು ಅರಳು ಮರಳು ಅಂತ ನೆನಪಿಟ್ಕೊಂಬಿಡಿ. ಅರ್ಥ ಆಗ್ತಿದೆಯಲ್ಲ ಯಾವ ರೀತಿ ನೆನಪಿಟ್ಕೋಬೇಕು ದ.ರಾ. ಬೇಂದ್ರೆ ಅವರ ಕವನ ಸಂಕಲನ ಅಂತ? ಯಮುನಾ ನಗರಿ ಅಂದರೆ ಕವನ ಸಂಕಲನ ಅಷ್ಟು ಬಂದುಬಿಡಬೇಕು ನಿಮಗೆ. ಕುವೆಂಪು ಅವ್ರದ್ದು ಹೆಂಗೆ ಯಮರಾಜ ಶೋಭೆ ಅಂತ ನೆನಪಿಟ್ಟಿವಲ್ಲ, ಹಾಗೆ ಇವ್ರದ್ದು ಯಮುನಾ ನಗರಿ ಅಂತ. ಬಟ್ ಏನು ಮಾಡಬೇಕಿಲ್ಲಿ? ಕನ್ನಡದ ಬದಲಾಗಿ ಇಂಗ್ಲೀಷಲ್ಲಿ ಬರ್ಕೊಳ್ಳಿ. ಸೊ ಈಚ್ ಲೆಟರ್ ಡಿವೈಡ್ ಮಾಡ್ತಾ ಹೋದಾಗ ಪ್ರತಿಯೊಂದು ಕವನ ಸಂಕಲನಗಳು ನಿಮಗೆ ಈಸಿಲಿಯಾಗಿ ಸಿಗ್ತದೆ. ಅಟ್ ದಿಸ್ ಮೂಮೆಂಟ್ ನಿಮಗೆ ಹೆಲ್ಪ್ಫುಲ್ ಆಗಲಿಲ್ಲ ಅಂತ ಅನಿಸ್ಬೋದು, ಬಟ್ ಎಕ್ಸಾಮಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ನೆನ್ಪಿಟ್ಕೊಳ್ಳಿ, ಬರೆದು ಕೊಡ್ತೀನಿ ಇದನ್ನು. ಓಕೆ, ನೆಕ್ಸ್ಟ್ ದ.ರಾ. ಬೇಂದ್ರೆ ಅವರ ಕಥಾ ಸಂಕಲನಗಳು ಎರಡಿದಾವ. ಒಂದು ನಿರಾಭರಣ ಸುಂದರಿ, ಮಾತೆಲ್ಲ ಜ್ಯೋತಿ. ಈ ಎರಡು ಏನಿದಾವಲ್ಲ ದ.ರಾ. ಬೇಂದ್ರೆ ಅವರ ಕಥಾ ಸಂಕಲನಗಳು. ನೆಕ್ಸ್ಟ್ ನಾಟಕಗಳು ಎಕ್ಸಾಮ್ ಕೇಳ್ತಾರೆ, ನೆನಪಿಟ್ಕೋಬೇಕಾಗ್ತದೆ. ನಾಟಕಗಳು ಪ್ರಮುಖವಾಗಿ 3. ಒಂದು ಸಾಯೋ ಆಟ, ಇನ್ನೊಂದು ದೆವ್ವದ ಮನೆ, ಹಾಗೆ ಹೊಸ ಸಂಸಾರ. ಸರ್ ಇವುಗಳನ್ನ ನೆನಪಿಟ್ಕೊಳ್ಳೋಕೆ ಏನಾದರೂ ಟ್ರಿಕ್ ಇದೆಯಾ ಸರ್? ಓಕೆ, ಒಂದು ವಾಕ್ಯದಲ್ಲಿ ನೆನಪಿಟ್ಕೊಳ್ಳೋಕೆ ಪ್ರಯತ್ನ ಪಡಿ. ಹೇಗೆ ದ.ರಾ. ಬೇಂದ್ರೆ ಅವರ ನಾಟಕಗಳನ್ನು? ಸರ್, ಹೊಸದಾಗಿ ಸಂಸಾರವನ್ನು ಆರಂಭ ಮಾಡಿರ್ತಕ್ಕಂಥ ಒಂದು ಜೋಡಿ ದೆವ್ವವಿರ್ತಕ್ಕಂಥ ಮನೆಗೆ ಹೋಗಿ ಸಾಯೋ ಅಂತ ಪ್ರಸಂಗ ಬಂದುಬಿಡ್ತು. ಏನಾಯಿತು? ಹೊಸದಾಗಿ ಸಂಸಾರವನ್ನು ಆರಂಭ ಮಾಡಿರ್ತಕ್ಕಂಥ ಜೋಡಿ ದೆವ್ವ ಇರ್ತಕ್ಕಂಥ ಮನೆಗೆ ಹೋಗಿ ಸಾಯೋ ಪ್ರಸಂಗ ಬಂದುಬಿಡ್ತು. ಸೊ ಈ ರೀತಿ ನಾವು ನೆನಪಿಟ್ಕೋಬೇಕಾಗ್ತದೆ ದ.ರಾ. ಬೇಂದ್ರೆ ಅವರ ನಾಟಕಗಳನ್ನು. ಆ್ಯಸ್ ಐ ಆಮ್ ರಿಪೀಟಿಂಗ್,
ಪ್ರಾಕ್ಟೀಸ್ ಮಾಡಿ, ಅವಾಗ ಮಾತ್ರ ಈ ಟ್ರಿಕ್ಗಳು ನೆನಪುಳಿತಾವ. ಹಾಗೆ ಆ ಎಲ್ಲವೂ ಕೂಡ ಕವನ ಸಂಕಲನಗಳಾಗಿರ್ಬೋದು, ನಾಟಕಗಳಾಗಿರ್ಬೋದು ಎಲ್ಲವೂ ಉಳಿತಾವ. ಒಂದು ಸಾರ್ತಿ ಆಗಲ್ಲ. ಈ ಹೆಂಗೆ ನಮಗೆ ಗುಳಿಗೆನ ತಗೊಂಡ ತಕ್ಷಣ ನಮ್ಗೆ ಆರಾಮಾಗುತ್ತಾ? ನೋ, ಇಟ್ ಟೇಕ್ಸ್ ಅ ಟೈಮ್. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮಗೆ ಆರಾಮ ಅನಿಸುತ್ತೆ. ಇದು ಕೂಡ ಹಾಗೆ ಇಮಿಡಿಯೇಟಾಗಿ ಟ್ರಿಕ್ ಕೂಡ ಡಿಫಿಕಲ್ಟ್ ಅನಿಸುತ್ತೆ ನಿಮಗೆ. ಸರ್ ಇದೇನು ನೆನಪುಳಿಯೋಕ್ಕೆ ಸಾಧ್ಯನೇ ಇಲ್ಲ. ನೋ, ಎಕ್ಸಾಮಲ್ಲಿ ಡೆಫಿನೆಟ್ಲಿ ಹೆಲ್ಪ್ ಆಗ್ತದೆ. ಬರ್ಕೊಳ್ಳಿ, ನೋಟ್ಸ್ ಮಾಡ್ಕೊಳ್ಳಿ ಪುಸ್ತಕದಲ್ಲಿ, ಸರಿನಾ? ನೆಕ್ಸ್ಟ್ ಪ್ರಶಸ್ತಿಗಳು. ಇವರು ಕೂಡ ಕುವೆಂಪು ಅವರಾಗಿ ಹಲವಾರು ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಪ್ರಮುಖವಾಗಿ ನಾವಿಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು ಜ್ಞಾನಪೀಠ ಪ್ರಶಸ್ತಿ ಬಗ್ಗೆ. ಸೊ ಇವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ. ಯಾವುದು? 4 ತಂತಿ. ಹಾಗೆ ಇವ್ರದ್ದು ಇನ್ನೊಂದು ಯಾವ್ದು ನೋಡಿದ್ವಿ ನಾವು? ಅರಳು ಮರಳು ನೋಡಿದ್ದೀವಲ್ವಾ? ಅರಳು ಮರಳು, ಅದಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ಬಂದಿದೆ. ಪದ್ಮಶ್ರೀ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. ಎಕ್ಸಾಮಲ್ಲಿ ಕೇಳ್ಬೋದು ಯಾವ ಕೃತಿಗೆ ಅಂತ ಕೂಡ ಕೇಳ್ತಾ ಇದ್ದಾರೆ. ಸೊ ನೆನ್ಪಿಟ್ಕೋಬೇಕು, ಜ್ಞಾನಪೀಠ 4 ತಂತಿ, ದಟ್ ಈಸ್ ವೆಲ್ ನೋನ್, ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಕೇಂದ್ರ ಸಾಹಿತ್ಯ ಅಕಾಡೆಮಿ ಕೂಡ ನೆನ್ಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದು ಯಾವ ಕೃತಿಗೆ? ಅರಳು ಮರಳು ಕೃತಿಗೆ ಅಲ್ವಾ? ಕ್ಲಿಯರ್ ಆಯ್ತಲ್ವಾ ನಿಮಗೆ? ನೆಕ್ಸ್ಟ್ ಮುಂದೆ ಬರ್ತಕ್ಕಂಥ ಮಹಾನ್ ಕವಿ ದಟ್ ಈಸ್ ಶಿವರಾಮ್ ಕಾರಂತ್. ಓಕೆ, ಶಿವರಾಮ್ ಕಾರಂತ್ ಇವರಿಗೆ ಏನಂತಾರೆ? ಕಡಲ ತೀರದ ಭಾರ್ಗವ ಅಂತ ಕರೀತಾರೆ. ಕಡಲ ತೀರದ ಭಾರ್ಗವ. ಎಲ್ಲಿಯವರು ಇವರು? ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾದಲ್ಲಿ ಜನಿಸಿರ್ತಕ್ಕಂಥವರು. ದಕ್ಷಿಣ ಕನ್ನಡ ಜಿಲ್ಲೆಯ ಕೋಟಾ. ಸೊ ದಕ್ಷಿಣ ಕನ್ನಡ ಅಂತ ತಕ್ಷಣ ಗೊತ್ತಾಯಿತು, ದಟ್ ಈಸ್ ಕಡಲು. ಅದರ ಸಲುವಾಗಿ ಕಡಲ ತೀರದ ಭಾರ್ಗವ. ಹಾಗೆ ನೀವು ನೆನಪಿಟ್ಕೋಬೇಕು. ಅವರ ಕಾದಂಬರಿಗಳು ಯಾವುದು? ಇಲ್ಲಿದೆ ನೋಡಿ: ವಿಚಿತ್ರಕೂಟ, ಮರಳಿ ಮನ್ನಿಗೆ, ಚೋಮನದುಡಿ, ಮುಖಜ್ಜಿಯ ಕನಸುಗಳು, ಬೆಟ್ಟದ ಜೀವ, ಮೈಮನಗಳ ಸುಳಿಯಲಿ. ಅರ್ಥ ಆಗ್ತಾ ಇದೆಯಲ್ಲ? ಇವೆಲ್ಲವೂ ಇಂಪಾರ್ಟೆಂಟ್. ಪ್ರಮುಖವಾಗಿ ಏನಿದೆ ನೋಡಿ, ಈ ಚೋಮನದುಡಿ ಆಗಿರ್ಬೋದು, ಮರಳಿ ಮನ್ನಿಗೆ, ಮುಖಜ್ಜಿಯ ಕನಸುಗಳು, ಹಾಗೆ ಮೈಮನಗಳ ಸುಳಿಯಲಿ, ಈ 4 ಏನಿದಾವಲ್ಲ, ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಶಿವರಾಮ್ ಕಾರಂತರ ಬಗ್ಗೆ. ಸರ್ ಇದನ್ನು ಹೆಂಗೆ ನೆನಪಿಟ್ಕೋಬೇಕು ಸರ್? ಇಲ್ಲಿ ಏನಾದರೂ ಟ್ರಿಕ್ ಇದೆಯಾ? ಸುಮ್ಮನೆ ಹಂಗೆ ಥಿಂಕ್ ಮಾಡಿ. ಏನೋ ಒಂದು ಕತೆ ಹೇಳ್ತೀನಿ ನೋಡಿ, ಈ ಕಥೆಯನ್ನು ನೀವು ನೆನಪಿಟ್ಕೋಬೇಕು, ಹೆಲ್ಪ್ ಆಗುತ್ತೆ ಎಕ್ಸಾಮಲ್ಲಿ. ಯಾವ ಕತೆ ಸರ್? ಇಲ್ಲಿದೆ ನೋಡಿ. ನಮ್ಮೊಬ್ಬರ ಅಜ್ಜಿ ಇದ್ದರು. ಆ ಅಜ್ಜಿ ನಮ್ಮನ್ನು ಏನು ಮಾಡಿದ್ರು? ಚೋಮನದುಡಿ ಅಂತಕ್ಕಂಥ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಒಬ್ಬರ ಮೈ ಹೆಂಗಿತ್ತಂದರೆ ವಿಚಿತ್ರವಾಗಿತ್ತಂತೆ. ಮರಳೆಲ್ಲ ಮೈಯೆಲ್ಲ ಅಂಟಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರಂತೆ. ಸೊ ನೋಡೋಕ್ಕೇನೋ ಒಂಥರ ವಿಚಿತ್ರವಾಗಿದ್ದರು ಅವರು. ಅರ್ಥ ಆಗ್ತಿದೆಯಲ್ಲ? ಈ ವಾಕ್ಯವನ್ನು ನೆನಪಿಟ್ರೆ ಸಾಕು ನೀವು. ಶಿವರಾಮ್ ಕಾರಂತರ ಎಲ್ಲ ಕಾದಂಬರಿಗಳು ನೆನಪುಳಿತಾವ. ನಮ್ಮ ಅಜ್ಜಿ ಬೆಟ್ಟಕ್ಕೆ ಕರ್ಕೊಂಡು ಹೋಗಿದ್ರು. ಯಾವ ಬೆಟ್ಟ? ಚೋಮನದುಡಿ ಅಂತಕ್ಕಂಥ ಬೆಟ್ಟ. ಅಲ್ಲಿ ಒಬ್ಬ ವ್ಯಕ್ತಿಯ ಮೈ ಹೆಂಗಿತ್ತಂದರೆ ಯಾವಾಗಲೂ ಮರಳಿನಿಂದ ಅವರು ತಗೊಂಡಿರ್ತಕ್ಕಂಥ ವಿಚಿತ್ರವಾಗಿರ್ತಕ್ಕಂಥ ವ್ಯಕ್ತಿಯಾಗಿದ್ದ. ಓಕೆ, ಸೊ ಇದನ್ನು ಯಾರು ಹೇಳಿದ್ದಾರೆ ನಮಗೆ? ಶಿವರಾಮ್ ಕಾರಂತರ ಹೇಳಿದಾರ ಅಂತ ನೀವು ನೆನ್ಪಿಟ್ಕೋಬೇಕು. ಶಿವರಾಮ್ ಕಾರಂತರ ಅಜ್ಜಿ ಹೇಳಿದಾರ ಅಂತ ನೀವು ನೆನ್ಪಿಟ್ಕೋಬೇಕು. ಸೊ ಈ ರೀತಿ ಏನಾದರೂ ಒಂದು ಟ್ರಿಕ್ ಮಾಡಿದಾಗ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಇವರ ಆತ್ಮಕಥೆ, ದಟ್ ಈಸ್ ಹುಚ್ಚು ಮನಸ್ಸಿನ 10 ಮುಖಗಳು. ಕೇಳುವಂಥ ಚಾನ್ಸ್ ಇರತಕ್ಕಂಥ ಪ್ರಶ್ನೆ. ಹುಚ್ಚು ಮನಸ್ಸಿನ 10 ಮುಖಗಳು ಶಿವರಾಮ್ ಕಾರಂತರ ಆತ್ಮಕಥೆಯಾಗಿದೆ ಅಲ್ವಾ? ನೆಕ್ಸ್ಟ್ ಕಾರಂತರಿಗೆ ದೊರೆತಿರ್ತಕ್ಕಂಥ ಪ್ರಶಸ್ತಿಗಳಲ್ಲಿ ಈ ಜ್ಞಾನಪೀಠ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಇಂಪಾರ್ಟೆಂಟ್ ಆಗ್ತದೆ. ಪ್ರಮುಖವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಅವರು ಮುಖಜ್ಜಿಯ ಕನಸುಗಳು ಕಾದಂಬರಿಗೆ ಪಡೆದುಕೊಂಡಿರ್ತಕ್ಕಂಥದ್ದು. ಮುಖಜ್ಜಿಯ ಕನಸುಗಳು. ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಯಕ್ಷಗಾನ ಬಯಲಾಟ ಕೃತಿಗೆ ಪಡೆದುಕೊಂಡಿರ್ತಕ್ಕಂಥದ್ದು. ಎಕ್ಸಾಮಲ್ಲಿ ಕೇಳಬಹುದು, ಇದನ್ನು ಕೂಡ ನೀವು ಮರಿಬಾರ್ದು, ಸರಿನಾ? ನೆಕ್ಸ್ಟ್ ಶಿವರಾಮ್ ಕಾರಂತರ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ಮಾಸ್ತಿ ಕನ್ನಡದ ಆಸ್ತಿ ಅಂತಲೇ ಗುರುತಿಸಿಕೊಂಡಿರ್ತಕ್ಕಂಥವರು ಇವರು ಅಲ್ವಾ? ಸೊ ಮೊದಲನೇ ಪಾಯಿಂಟ್ ಅದೇ ಇದೆ. ಮಾಸ್ತಿ ಕನ್ನಡದ ಆಸ್ತಿ ಎಂದು ಜನಪ್ರಿಯರಾಗಿದ್ದಾರೆ. ಕನ್ನಡದಲ್ಲಿ ಸಣ್ಣ ಕಥೆ ಎಂಬ ಸಾಹಿತ್ಯ ಪ್ರಕಾರಕ್ಕೆ ಭದ್ರ ಬುನಾದಿಯನ್ನು ಹಾಕಿರತಕ್ಕಂಥವ್ರು ಇವರೇ. ಅದಕ್ಕಾಗಿ ಅವರಿಗೆ ಸಣ್ಣ ಕಥೆಗಳ ಜನಕ ಅಂತ ಕೂಡ ಕರೀತಾರೆ. ಸಣ್ಣ ಕಥೆಗಳ ಜನಕ ಯಾರು? ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್, ಸರಿನಾ? ಸೊ ಯಾವ್ಯಾವುದಪ್ಪ ಸಣ್ಣ ಕಥೆಗಳು ಇವರು ಬರೆದಿರ್ತಕ್ಕಂಥದ್ದು? ಇಲ್ಲಿದೆ ನೋಡಿ: ರಂಗನ ಮದುವೆ, ಸುಬ್ಬಣ್ಣ, ಮೊಸರಿನ ಮಂಗಮ್ಮ, ವೆಂಕಟಸ್ವಾಮಿಯ ಪ್ರಣಯ, ನಮ್ಮ ಮೇಷ್ಟ್ರು, ನೀಳ್ಗತೆ, ಕಲ್ಮಾಡಿಯ ಕೋನ ಅಲ್ವಾ? ಚಿಕ್ಕ ಮಕ್ಕಳಿಗೆ ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೆ ಸಹಕಾರಿ ಆಗ್ತಕ್ಕಂಥ ಹೆಸರುಗಳನ್ನೇ ಇಟ್ಟಿದ್ದಾರೆ. ಕತೆಗಳು ಇದೇ ಥರ ಬರ್ತಾ ಇತ್ತು ಅಲ್ವಾ ನಮಗೆ? ರಂಗನ ಮದುವೆ, ಮೊಸರಿನ ಮಂಗಮ್ಮ. ಸೊ ಈ ಎಲ್ಲವನ್ನು ಕೂಡ ನಾವು ನೆನಪಿಟ್ಕೋಬೇಕಾಗ್ತದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಣ್ಣ ಕಥೆಗಳು. ನೆಕ್ಸ್ಟ್ ಅವರ ಕವನ ಸಂಕಲನಗಳು ಯಾವುದು? ಸಂಕ್ರಾಂತಿ, ರಾಮನವಮಿ, ಗೌಡರಮಲ್ಲಿ, ಶ್ರೀರಾಮ ಪಟ್ಟಾಭಿಷೇಕ, ಹಾಗೆ ತಾವರೆ. ಸೊ ಈ 4 ಏನಾಗಿದ್ದಾವ? ಮಾಸ್ತಿಯವರ ಕವನ ಸಂಕಲನಗಳು. ಸರ್ ಇದನ್ನು ನೆನಪಿಟ್ಕೊಳ್ಳೋಕ್ಕೆ ಏನಾದರೂ ಒಂದು ಟ್ರಿಕ್ ಕೊಡಿ, ಒಂದು ವಾಕ್ಯನ ಕೊಡಿ. ಲೆಟ್ ಮೀ ಟ್ರೈ ದಟ್. ಇಲ್ಲಿದೆ ನೋಡಿ: ಶ್ರೀರಾಮನ ಪಟ್ಟಾಭಿಷೇಕವನ್ನು ಗೌಡರು ತಾವರೆ ಹೂವಿನಿಂದ ಸಂಕ್ರಾಂತಿಯಂದು ಮಾಡಿದರು. ಓಕೆ, ಅರ್ಥ ಆಗ್ತಾ ಇದೆಯಲ್ಲ? ಶ್ರೀರಾಮನ ಪಟ್ಟಾಭಿಷೇಕವನ್ನು ಗೌಡರು ತಾವರೆಯ ಹೂವಿನಿಂದ ಸಂಕ್ರಾಂತಿಯ ದಿನದಂದು ಮಾಡಿದರು ಅನ್ನೋದು
ಈ ಒಂದು ಮಾಸ್ತಿಯವರ ಕವನ ಸಂಕಲನಗಳಿಗೆ ಇರತಕ್ಕಂಥ ಟ್ರಿಕ್. ಹೇಗೆ? ಮೊದಲಿದ್ದು ನೋಡಿ, ಶ್ರೀರಾಮನ ಪಟ್ಟಾಭಿಷೇಕ, ಅದು ಕಾಣ್ತಾ ಇದೆ ಇಲ್ಲಿ, ಶ್ರೀರಾಮನ ಪಟ್ಟಾಭಿಷೇಕ. ಆಮೇಲೆ ಗೌಡರು, ಅದಕ್ಕೆ ಗೌಡರ ಮಲ್ಲಿ ಅಂತ ಇಲ್ಲಿ ಇದೆ. ಓಕೆ. ನೆಕ್ಸ್ಟ್ ತಾವರೆಯ ಹೂವಿನೊಂದಿಗೆ, ಅದಕ್ಕೆ ತಾವರೆ ಇಲ್ಲಿ ಬಂತು. ನೆಕ್ಸ್ಟ್ ಸಂಕ್ರಾಂತಿ ಅಂತ ಇದೆ ವಾಕ್ಯದಲ್ಲಿ, ಅದು ಇಲ್ಲಿ ಬರ್ತಾ ಇದೆ. ಓಕೆ. ಹಾಗೆ ರಾಮನವಮಿ ಅಂತ ಇದೆ, ಇಲ್ಲಿ ರಾಮ ಇದೆಯಲ್ಲ, ಇದರಿಂದನೇ ಈ ಒಂದು ಪದವನ್ನು ನೀವು ತೆಗೆದುಕೊಳ್ಬೇಕು. ಸೊ ಈ ಒಂದು ವಾಕ್ಯವನ್ನು ನೆನಪಿಟ್ಟರೆ ಸಾಕು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಎಲ್ಲ ಕವನ ಸಂಕಲನಗಳು ಬಂದ್ಬಿಡ್ತಾವ. ಯಾವ್ದು ಹೇಳಿ? ಶ್ರೀರಾಮನ ಪಟ್ಟಾಭಿಷೇಕವನ್ನು ಗೌಡರು ತಾವರೆಯ ಹೂವಿನೊಂದಿಗೆ ಸಂಕ್ರಾಂತಿಯಂದು ಮಾಡಿದರು. ಓಕೆ, ಸಂಕ್ರಾಂತಿಯ ಹಬ್ಬದ ದಿವಸ ಮಾಡಿದ್ರಂತ ಅರ್ಥ ಮಾಡ್ಕೋಬೇಕು. ಸೊ ಇದನ್ನು ನೀವು ಬರ್ಕೊಂಬಿಡಿ ನೋಟ್ಸಲ್ಲಿ, ಈಸಿ ಆಗುತ್ತೆ. ಆಮೇಲೆ ಈ ರೀತಿ ಮಾರ್ಕ್ ಮಾಡ್ಕೋತೋಗಿ, ಹಿಂಗೆ ಈ ಥರ ರಾಮಂದು ಪಟ್ಟಾಭಿಷೇಕ ತಾವರೆ, ಅವಾಗ ಈಸಿ ಆಗ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ನಾಟಕಗಳನ್ನು ನೋಡ್ತಾ ಹೋಗೋಣ. ದಟ್ ಈಸ್ ಅನಾರ್ಕಲಿ, ಸಾವಿತ್ರಿ, ತಾಳಿಕೋಟೆ, ಪುರಂದರದಾಸ, ಕನಕನ್ನ. ಇವು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಪ್ರಮುಖ ನಾಟಕಗಳು. ಓಕೆ, ನಾಟಕ ಅಂತ ನೋಡಿದಾಗ ಪ್ರಮುಖವಾಗಿ ನಮಗೆ ಕುವೆಂಪು ಅವರು ಬರೀತಕ್ಕಂಥವು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅವುಗಳನ್ನು ಎಕ್ಸಾಮ್ಸ್ಗಳಲ್ಲಿ ರಿಪೀಟೆಡ್ ಆಗಿ ಕೇಳಿದ್ದಾರೆ. ಇವು ಕೂಡ ಇಂಪಾರ್ಟೆಂಟೇ, ಬಟ್ ಜಾಸ್ತಿ ಪ್ರಶ್ನೆ ಬಂದಿರೋದು ನಮಗೆ ಕುವೆಂಪು ಅವರ ನಾಟಕದಿಂದ. ಅದನ್ನು ಕೂಡ ನೆನಪಿಟ್ಕೊಳ್ಳೋಕೆ ನಾನು ಟ್ರಿಕ್ ಹೇಳಿದ್ನಲ್ಲ. ಸೊ ನಿಮ್ಗೆ ಆ ಟ್ರಿಕ್ ಇನ್ನೂ ನೆನಪಿದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮಗೂ ಒಂದು ರೀತಿ ರಿವಿಷನ್ ಅಥವಾ ಪ್ರಾಕ್ಟೀಸ್ ಥರ ಆಗ್ತದೆ, ಸರಿನಾ? ನೆಕ್ಸ್ಟ್ ಪ್ರಶಸ್ತಿಗಳನ್ನು ನೋಡ್ತಾ ಹೋಗೋಣ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಯಾವ ಕೃತಿಗೆ? ಎಸ್, ಚಿಕ್ಕವೀರ ರಾಜೇಂದ್ರ. ವೆರಿ ಇಂಪಾರ್ಟೆಂಟ್. ಯಾವುದು? ಚಿಕ್ಕ ವೀರ ರಾಜೇಂದ್ರ. ಈ ಒಂದು ಕೃತಿಗೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ. ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ, ಇವುಗಳ ಬಗ್ಗೆ ಕೂಡ ಪ್ರಶ್ನೆ ಬರ್ತದೆ ಎಕ್ಸಾಮಲ್ಲಿ. ಸಣ್ಣ ಕಥೆಗಳಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಅರ್ಥ ಆಗ್ತಿದೆಯಲ್ಲ ನಿಮಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಬಗ್ಗೆ ಇದಷ್ಟು ಮಾಹಿತಿ. ನಂತರ ಬರ್ತಕ್ಕಂಥವ್ರು ಯಾರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು? ವಿಕ್ರು ಗೋಕಾಕ್. ಓಕೆ, ವಿಕ್ರು ಗೋಕಾಕ್. ಪೂರ್ತಿ ಹೆಸರೇನಪ್ಪ? ಇದು ವಿ ಅಂದರೆ ಏನು ಇಂಡಿಕೇಟ್ ಮಾಡ್ತದ, ಕೃ ಅಂದರೆ ಏನು ಇಂಡಿಕೇಟ್ ಮಾಡ್ತದ? ಇಲ್ಲಿದೆ ನೋಡಿ, ವಿನಾಯಕ ಕೃಷ್ಣ ಗೋಕಾಕ್ ಇವರ ಪೂರ್ಣ ಹೆಸರು. ಎಕ್ಸಾಂಪಲ್ ಹಿಂಗೂ ಕೇಳ್ತಾರೆ, ವಿಕ್ರು ಗೋಕಾಕ್. ಈ ಒಂದು ವಾಕ್ಯದಲ್ಲಿ ವಿ ಏನನ್ನು ಸೂಚಿಸುತ್ತದೆ ಕೇಳ್ಬೋದಲ್ಲ. ವಿ ಎನ್ನುವುದು ವಿನಾಯಕ ಎಂದು ಸೂಚಿಸುತ್ತದೆ. ಯಾವ ಊರಿನವರಪ್ಪ ಈ ವಿಕ್ರು ಗೋಕಾಕ್ ಅವರು? ನಮ್ಮ ಉತ್ತರ ಕರ್ನಾಟಕದ ಧಾರವಾಡನವರು, ಪ್ರಮುಖವಾಗಿ ಸವನೂರಿನವರು ಅಂತ ನಿಮಗೆ ಗೊತ್ತಿರಬೇಕು. ಯಾವ ಒಂದು ಕಾವ್ಯನಾಮದಿಂದ ಖ್ಯಾತರಾಗಿದ್ದಾರೆ? ವಿನಾಯಕ. ಅವರ ಹೆಸರಲ್ಲೇ ಬರ್ತಕ್ಕಂಥದ್ದು, ಅದನ್ನೇ ಅವರು ತಮ್ಮ ಕಾವ್ಯನಾಮವನ್ನು ಕೂಡ ಮಾಡಿಕೊಂಡಿದ್ದಾರೆ. ನೆಕ್ಸ್ಟ್ ಇವರ ಕೊಡುಗೆಯೂ ಕೂಡ ಸಾಹಿತ್ಯಕ್ಕೆ ಅಪಾರವಾಗಿದೆ. ಏನೇನಿದೆ? ಫಸ್ಟ್ ಅವ್ರದ್ದು ಪ್ರವಾಸ ಕಥನಗಳನ್ನು ನೋಡೋಣ. ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಇದೆ, ಅದಕ್ಕೋಸ್ಕರ ಪ್ರವಾಸ ಕಥನಗಳು ಯಾವುದು? ಎರಡಿದ್ದಾವೆ. ನೆನಪಿನಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ತುಂಬಾ ಈಸಿ. ಒಂದು ಸಮುದ್ರದಾಚೆಯಿಂದ, ಇನ್ನೊಂದು ಸಮುದ್ರದೀಚೆಯಿಂದ. ಓಕೆ, ಒಂದು ಆಚೆ, ಒಂದು ಈಚೆ, ಎರಡು ಸಮುದ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಇವು ವಿಕ್ರು ಗೋಕಾಕ್ ಅವರ ಪ್ರವಾಸ ಕಥನಗಳು. ನೆಕ್ಸ್ಟ್ ಇವರ ಒಂದು ಮಹಾಕಾವ್ಯ ಯಾವುದಂತ ನೋಡಿದರೆ ಭಾರತ ಸಿಂಧು ರಶ್ಮಿ. ಇಂಪಾರ್ಟೆಂಟ್, ಭಾರತ ಸಿಂಧು ರಶ್ಮಿ ಅನ್ನೋದು ವಿಕ್ರು ಗೋಕಾಕ್ ಅವರ ಮಹಾಕಾವ್ಯ ಆಗಿರ್ತಕ್ಕಂಥದ್ದು. ಹಾಗೆ ಇವರ ಕಾದಂಬರಿಗಳು ಯಾವುದು? ಇಜ್ಜೋಡು, ಸಮರಸವೇ ಜೀವನ, ದಲಿತ ಸಮುದ್ರಯಾನ. ಮೂರು ಇಂಪಾರ್ಟೆಂಟ್. ಒಂದು ಇಜ್ಜೋಡು, ಇನ್ನೊಂದು ಸಮರಸವೇ ಜೀವನ, ಮೂರನೇದಾಗಿ ಬಂದ್ಬಿಟ್ಟು ದಲಿತ ಸಮುದ್ರಯಾನ. ವಿಕ್ರು ಗೋಕಾಕ್ ಅವರ ಕಾದಂಬರಿಗಳು. ನೆಕ್ಸ್ಟ್ ಪ್ರಶಸ್ತಿಗಳು ಹೇಗೆ? ಎಸ್, ಜ್ಞಾನಪೀಠ ಪ್ರಶಸ್ತಿ ಬಂದಿರತಕ್ಕಂಥದ್ದು ಭಾರತ ಸಿಂಧು ರಶ್ಮಿ ಕೃತಿಗೆ. ನಾವೇನು ಮಹಾಕಾವ್ಯ ಅಂತ ಓದಿದ್ವಲ್ಲ, ದಟ್ ಈಸ್ ದ ಒನ್. ಅದೇ ಒಂದು ಮಹಾಕಾವ್ಯಕ್ಕೆ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನೂ ಕೂಡ ಇವರು ಪಡೆದುಕೊಂಡಿದ್ದಾರೆ ದ್ಯಾವ ಪೃಥ್ವಿ ಅನ್ನೋ ಕಾವ್ಯಕ್ಕೆ. ಯಾವುದು? ದ್ಯಾವ ಪೃಥ್ವಿ. ವೆರಿ ಇಂಪಾರ್ಟೆಂಟ್. ಇದನ್ನು ಕೂಡ ಕೇಳಬಹುದು. ದ್ಯಾವ ಪೃಥ್ವಿ ಅನ್ನೋ ಒಂದು ಕಾವ್ಯಕ್ಕೆ ವಿಕ್ರು ಗೋಕಾಕ್ ಅವರು ಕೇಂದ್ರ ಸಾಹಿತ್ಯ ಅಕಾಡೆಮಿಯನ್ನು ಪಡೆದುಕೊಂಡಿದ್ದಾರೆ. ನೆಕ್ಸ್ಟ್ ಬರ್ತಕ್ಕಂಥ ಇಂಪಾರ್ಟೆಂಟ್ ಜ್ಞಾನಪೀಠ ಪ್ರಶಸ್ತಿ ವಿಜೇತ, ದಟ್ ಈಸ್ ಯು ಆರ್ ಅನಂತಮೂರ್ತಿ. ಯು ಆರ್ ಅನಂತಮೂರ್ತಿ. ವಾಟ್ ಈಸ್ ಯು ಸ್ಟ್ಯಾಂಡ್ಸ್ ಫಾರ್? ವಾಟ್ ಈಸ್ ಆರ್ ಸ್ಟ್ಯಾಂಡ್ಸ್ ಫಾರ್? ಯು ಸ್ಟ್ಯಾಂಡ್ಸ್ ಫಾರ್ ಉಡುಪಿ. ಆರ್ ಸ್ಟ್ಯಾಂಡ್ಸ್ ಫಾರ್ ರಾಜಗೋಪಾಲಾಚಾರ್ಯ. ಸೊ ಟೋಟಲ್ ಆಗಿ ಉಡುಪಿಯ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ. ಓಕೆ, ಯು ಆರ್ ಅನಂತಮೂರ್ತಿಯ ಫುಲ್ ಹೆಸರಿದು, ಉಡುಪಿಯ ರಾಜಗೋಪಾಲಾಚಾರ್ಯ ಅನಂತಮೂರ್ತಿ ಅಂತ ಹೇಳಿ. ನೆಕ್ಸ್ಟ್ ಅವರ ಕವನ ಸಂಕಲನಗಳು ಯಾವುದು ಎಕ್ಸಾಮ್ ದೃಷ್ಟಿಯಿಂದ? ಈ ಮೂರು ಇಂಪಾರ್ಟೆಂಟ್ ಆಗ್ತದೆ. ಒಂದು ಮಿಥುನ, ಇನ್ನೊಂದು 15 ದಿನಗಳು, ಹಾಗೆ ಅಜ್ಜನ ಹೆಗಲು ಸುಕ್ಕುಗಳು. ಅಜ್ಜನ ಹೆಗಲು ಸುಕ್ಕುಗಳು ಮೂರು ಕೂಡ ಏನಾಗಿದ್ದಾವ? ನಮ್ಮ ಯು ಆರ್ ಅನಂತಮೂರ್ತಿ ಅವರ ಕವನ ಸಂಕಲನಗಳು.
ಹಾಗೆ ಕಾದಂಬರಿಗಳನ್ನು ನೋಡಿದರೆ ಯು ಆರ್ ಅನಂತಮೂರ್ತಿಯವರ ಕಾದಂಬರಿಗಳು ತುಂಬ ಚಿಕ್ಕದು, ಅಂದರೆ ಅವ್ರೇನು ಹೆಸರನ್ನು ಇಡ್ತಾ ಇದ್ರಲ್ಲ ಅವು ತುಂಬ ಸ್ಮಾಲ್ ಇರ್ತಾ ಇದ್ದು, ಚಿಕ್ಕದಾಗಿರ್ತಕ್ಕಂಥದ್ದು ನೋಡ್ಬೋದು ಇಲ್ಲಿ. ಅದನ್ನು ಕೂಡ ದಿವ್ಯ, ಭವ, ಬರ, ಅವಸ್ಥೆ, ಭಾರತೀಪುರ, ಸಂಸ್ಕಾರ, ಇವು ಯು ಆರ್ ಅನಂತಮೂರ್ತಿಯವರ ಕಾದಂಬರಿಗಳು. ನೋಡಿ ಎಷ್ಟು ಶಾರ್ಟ್ ಆಗಿದಾವಲ್ಲ, ಎಲ್ಲವೂ ಕೇವಲ ಎರಡೆರಡು ಅಕ್ಷರಗಳಲ್ಲಿ ಬಂದಿರತಕ್ಕಂಥದ್ದು. ಇವುಗಳಲ್ಲಿ ಪ್ರಮುಖವಾಗಿ ಎಕ್ಸಾಮ್ಗೆ ಯಾವುದು ಇಂಪಾರ್ಟೆಂಟ್ ಕೇಳಿರ್ತಕ್ಕಂಥದ್ದು ಯಾವುದು? ಇದು ಸಂಸ್ಕಾರ ಅನ್ನೋದು ಇಂಪಾರ್ಟೆಂಟ್ ಆಗ್ತದೆ. ಕೇಳಿದಾರ ಸಂಸ್ಕಾರ ಕಾದಂಬರಿಯ ಲೇಖಕರು ಯಾರು ಅಥವಾ ಕರ್ತೃ ಯಾರು ಅಂತ ಹೇಳಿ. ಸೊ ಗೊತ್ತಿರಲಿ ನಿಮಗೆ, ಯು ಆರ್ ಅನಂತಮೂರ್ತಿ ಅವರು ಇದರ ಒಂದು ಕರ್ತೃ ಆಗಿರ್ತಕ್ಕಂಥದ್ದು. ಸರಿನಾ? ನೆಕ್ಸ್ಟ್, ಇವರ ಒಂದು ಪ್ರಖ್ಯಾತ ನಾಟಕ ಯಾವುದಪ್ಪ? ಯು ಆರ್ ಅನಂತಮೂರ್ತಿಯವರು ಬರೆಯತಕ್ಕಂಥದ್ದು ಆವಾಹನ. ಕೇಳಿದ್ದಾರೆ ಇದನ್ನು ಕೂಡ, ವೆರಿ ಇಂಪಾರ್ಟೆಂಟ್. ಆವಾಹನ ಏನಿದು? ಯು ಆರ್ ಅನಂತಮೂರ್ತಿಯವರ ಪ್ರಮುಖ ನಾಟಕವಾಗಿದೆ. ಸರಿನಾ? ನೆಕ್ಸ್ಟ್, ಪ್ರಶಸ್ತಿಗಳು ಯಾವುದಪ್ಪ ಅವರು ದೊರೆತಿರ್ತಕ್ಕಂಥದ್ದು? ಆ್ಯಸ್ ಯೂಶುವಲ್ ಜ್ಞಾನಪೀಠ ದೊರೆತಿದೆ, ಹಾಗೆ ನಾಡೋಜ ಕೂಡ ದೊರೆತಿದೆ, ಪದ್ಮಭೂಷಣ ಪ್ರಶಸ್ತಿ ಕೂಡ ದೊರೆತಿದೆ. ಇದರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಯಾವುದಕ್ಕೆ ಬಂದಿದೆ? ಸಮಗ್ರ ಸಾಹಿತ್ಯಕ್ಕೆ. ವೆರಿ ಇಂಪಾರ್ಟೆಂಟ್. ಸಮಗ್ರ ಸಾಹಿತ್ಯಕ್ಕೆ ಯು ಆರ್ ಅನಂತಮೂರ್ತಿ ಅವರು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಯಾವ ವರ್ಷದಲ್ಲಿ? 1994ರಲ್ಲಿ. ಪದ್ಮಭೂಷಣ ಬಂದಿರತಕ್ಕಂಥದ್ದು 1998, ಹಾಗೆ ನಾಡೋಜ ಬಂದಿರೋದು 2008ರಲ್ಲಿ. ಈ 3 ಪ್ರಶಸ್ತಿಯನ್ನು ಯು ಆರ್ ಅನಂತಮೂರ್ತಿಯವರು ಪಡೆದುಕೊಂಡಿರ್ತಕ್ಕಂಥದ್ದು. ಓಕೆ, ಹಾಗೆ ಲಾಸ್ಟ್ ಒನ್ ಉಳಿದಿರೋರು ಯಾರು? ದಟ್ ಈಸ್ ಗಿರೀಶ್ ಕಾರ್ನಾಡ್. ಓಕೆ, ಗಿರೀಶ್ ಕಾರ್ನಾಡ್ ಕನ್ನಡದ ಪ್ರಸಿದ್ಧ ನಿರ್ದೇಶಕ, ನಾಟಕಕಾರ, ನಟ ಹಾಗೂ ಲೇಖಕ. ಇವರು ಹಲವಾರು ಸಿನಿಮಾಗಳಲ್ಲಿ ಕೂಡ ಆ್ಯಕ್ಟ್ ಮಾಡಿದ್ದಾರೆ, ನೋಡಿರಬಹುದು. ಇಮೇಜ್ ಕೂಡ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಗಿರೀಶ್ ಕಾರ್ನಾಡ್ ಯಾರು ಅಂತ ಹೇಳಿ ಅಲ್ವಾ? ಇವರನ್ನು ಹಲವಾರು ಸಿನಿಮಾಗಳಲ್ಲಿ ಡೆಫಿನೆಟ್ಲಿ ನೀವು ನೋಡಿರ್ತೀರ. ಯಾವ ಸಿನಿಮಾದಲ್ಲಿ ನೋಡಿದಿರಾ ನೀವು? ಲೆಟ್ ಮಿ ನೋ ಇನ್ ದ ಕಮೆಂಟ್ ಸೆಕ್ಷನ್. ಓಕೆ, ಯು ಆರ್ ಈ ನಮ್ಮ ಗಿರೀಶ್ ಕಾರ್ನಾಡನ್ನು ಯಾವ ಒಂದು ಚಿತ್ರದಲ್ಲಿ ನೋಡಿದ್ದೀರಾ ತಿಳಿಸಿ ನೋಡೋಣ. ಹಾಗೆ ಎಲ್ಲರ ಹಾಗೆ ಇವರ ಒಂದು ಕೊಡುಗೆಯು ಕೂಡ ನಮ್ಮ ಸಾಹಿತ್ಯಕ್ಕೆ ಅಪಾರವಾಗಿದೆ. ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಇವರು ನೀಡಿರುವ ಕೊಡುಗೆ ಅಪಾರ. ಇವರು ಬರೆಯತಕ್ಕಂಥ ನಾಟಕಗಳು ಬಹಳ ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ಗೆ. ಕಾದಂಬರಿ ಅವುಗಳನ್ನೆಲ್ಲವನ್ನು ನೋಡಿದಾಗ ಪ್ರಮುಖವಾಗಿ ಗಿರೀಶ್ ಕಾರ್ನಾಡ್ ಅವರ ನಾಟಕಗಳ ಬಗ್ಗೆ ನಾವು ಜಾಸ್ತಿ ಪ್ರಶ್ನೆಗಳು ಬಂದಿರೋದನ್ನು ನೋಡ್ತೀವಿ ಎಕ್ಸಾಮಲ್ಲಿ. ಯಾವುದ್ಯಾವುದಪ್ಪ ಇವರು ಬರೆಯತಕ್ಕಂಥ ನಾಟಕಗಳು? ಯಯಾತಿ, ತುಗಲಕ್, ಹಯವದನ, ಹಿಟ್ಟಿನ ಹುಂಜ, ಅಂಜು ಮಲ್ಲಿಗೆ, ನಾಗಮಂಡಲ, ತಲೆದಂಡ, ಅಗ್ನಿಮಳೆ ಅಲ್ವಾ? ಹಲವಾರು ನಾಟಕಗಳನ್ನು ಬರೆದಿದ್ದಾರೆ. ಎಲ್ಲವೂ ಕೂಡ ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮಲ್ಲಿ. ತಲೆದಂಡ ಯಾರು ಬರೆದಿದ್ದಾರೆ ಕೇಳಿದಾರ, ಹಯವದನ ಕೇಳಿದಾರ, ತುಗುಲಕ್ ಅಂತೂ ಇದು ವೆರಿ ವೆರಿ ಇಂಪಾರ್ಟೆಂಟ್, ರಿಪೀಟೆಡ್ ಆಗಿ ಬರ್ತಕ್ಕಂಥ ಪ್ರಶ್ನೆ ಇದು. ತುಗುಲಕ್ ಯಾರು ಬರೆದಿದ್ದಾರೆ ಈ ಒಂದು ನಾಟಕ ಅಂತ ಕೇಳ್ತಾ ಇರ್ತಾರೆ. ಸೊ ಗೊತ್ತಾಯ್ತಲ್ಲ, ತುಗುಲಕ್ ಬರೆದಿರೋದು ಗಿರೀಶ್ ಕಾರ್ನಾಡ್ ಅವರು. ಅದೇ ರೀತಿಯಾಗಿ ಇವರು ಯಯಾತಿ ಅನ್ನೋ ನಾಟಕವನ್ನು ಕೂಡ ಬರೆದಿದ್ದಾರೆ. ಎಲ್ಲವೂ ಇಂಪಾರ್ಟೆಂಟ್ ಆಗ್ತದೆ, ನೀವು ನೋಟ್ಸಲ್ಲಿ ಬರ್ಕೊಳ್ಬೇಕು. ಗಿರೀಶ್ ಕಾರ್ನಾಡ್ ಅವರ ನಾಟಕಗಳು ವೆರಿ ವೆರಿ ಇಂಪಾರ್ಟೆಂಟ್. ಸರಿನಾ? ಸೊ ಇದಿಷ್ಟು ಮಾಹಿತಿ ಜ್ಞಾನಪೀಠ ಪ್ರಶಸ್ತಿಯ ವಿಜೇತರ ಬಗ್ಗೆ ಆಯಿತು. ಹೋಪ್ ನಿಮಗೆ ಕಂಪ್ಲೀಟಾಗಿ ಕ್ಲಿಯರ್ ಆಯಿತು. ಅವರ ನಾಟಕಗಳಾಗಿರ್ಬೋದು, ಕವನ ಸಂಕಲನಗಳಾಗಿರ್ಬೋದು, ಯಾವೆಲ್ಲ ಕೃತಿಗೆ ಅವರಿಗೆ ಜ್ಞಾನಪೀಠ ಬಂದಿದೆ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ, ನೀವು ಎಲ್ಲವನ್ನು ಕೂಡ ಕಲಿತ್ರಿ ಅಂತ ನಾನು ಭಾವಿಸ್ತೀನಿ. ಎಕ್ಸಾಮಲ್ಲಿ ಕೂಡ ವೆರಿ ಇಂಪಾರ್ಟೆಂಟ್ ಮೇನ್ ಪ್ರಶ್ನೆಗಳು ಕನ್ನಡ ಸಾಹಿತ್ಯದಲ್ಲಿ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ಕೇಳ್ತಾರೆ. ಆಲ್ಮೋಸ್ಟ್ ನಿಮ್ಗೊಂದು 5 ಕ್ವಶನ್ಸ್ ಬಂದಿತ್ತು ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಅದರಲ್ಲಿ ಮಿನಿಮಮ್ 2 ರಿಂದ 3 ಜ್ಞಾನಪೀಠ ಪ್ರಶಸ್ತಿ ವಿಜೇತರ ರಿಲೇಟೆಡೇ ಇರ್ತದೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಸ್ಟ್ರೆಸ್ ಮಾಡಿ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಟ್ಟು ಈ ಒಂದು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ಡೀಟೇಲ್ ಆಗಿ ಓದಬೇಕಾಗ್ತದೆ. ಸೊ ನಿಮ್ಗೇನಾದರೂ ಇನ್ನೂ ಮಾಹಿತಿಗಳು ಮಿಸ್ ಅನಿಸ್ತಾ ಇತ್ತು ಅಂದರೆ ಮತ್ತೊಂದು ಸರ್ತಿ ವಿಡಿಯೋನ ನೋಡಿ, ನಿಮಗೆ ಬೆಟರ್ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗ್ತದೆ. ನಂತರ ಇಂಪಾರ್ಟೆಂಟ್ ಕವಿಗಳು ಯಾರ್ಯಾರಪ್ಪ? ನಾವು ದಾಸ ಸಾಹಿತ್ಯದ ಬಗ್ಗೆ ನೋಡಿದ್ವಿ, ಅದಕ್ಕಿಂತ ಮುಂಚಿನ ಕಾಲದ ಬಗ್ಗೆ ನೋಡಿದ್ವಿ, ಹಾಗೆ ಈ ನಮ್ಮ ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಬಗ್ಗೆ ನೋಡಿದ್ವಿ. ಅವುಗಳನ್ನೆಲ್ಲವನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನೇನು ಇಂಪಾರ್ಟೆಂಟ್ ಆಗಿದೆ ಎಕ್ಸಾಮ್ಗೆ ಕನ್ನಡ ಸಾಹಿತ್ಯದಲ್ಲಿ, ಅವರುಗಳ ಬಗ್ಗೆ ಕೂಡ ನೋಡ್ತಾ ಹೋಗೋಣ. ಮೊದಲೇದಾಗಿ ಗೋವಿಂದ ಪೈ. ಓಕೆ, ಗೋವಿಂದ ಪೈ ಇವರು ಜನಿಸಿರ್ತಕ್ಕಂಥದ್ದು 1883ರಲ್ಲಿ, ಪ್ರಮುಖವಾಗಿ ಮಂಗಳೂರಿನಲ್ಲಿ ಇವರ ಜನನ ಆಗಿದೆ. ಇವರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಿದೆ. ವೆರಿ ಇಂಪಾರ್ಟೆಂಟ್, ರಾಷ್ಟ್ರಕವಿ. ಯಾವಾಗ? 1949ರಲ್ಲಿ. ಯಾರು ನೀಡಿದ್ರು ಇದನ್ನ? ಇಂಪಾರ್ಟೆಂಟ್, ಮದ್ರಾಸು ಸರ್ಕಾರ ನೀಡಿರ್ತಕ್ಕಂಥದ್ದು. ಇದನ್ನ ಕೇಳಿದ್ದಾರೆ, ಯಾರು ನೀಡಿದ್ದಾರೆ ಅಂತ ಹೇಳಿ. ಸೊ ನೆನಪಿಟ್ಕೊಳ್ಳಿ, ಮದ್ರಾಸು ಸರ್ಕಾರ ನೀಡಿರ್ತಕ್ಕಂಥದ್ದು ಈ ರಾಷ್ಟ್ರಕವಿ ಪ್ರಶಸ್ತಿಯನ್ನು ಗೋವಿಂದಪ್ಪ ಅವರಿಗೆ. ಟೋಟಲ್ ಆಗಿ 3 ಜನರಿಗೆ ರಾಷ್ಟ್ರಕವಿ ಪ್ರಶಸ್ತಿ ಬಂದಿದೆ, ಅವುಗಳಲ್ಲಿ ಗೋವಿಂದಪ್ಪ ಕೂಡ ಒಬ್ಬರು ಆಗಿದ್ದಾರೆ. ಜೊತೆಗೆ ಇನ್ನೊಂದು ವಿಶೇಷತೆ ಏನಪ್ಪ ಈ ಗೋವಿಂದಪ್ಪ ಅವರ ಬಗ್ಗೆ? 22 ಭಾಷೆಗಳನ್ನು ಕಲಿತ ಏಕೈಕ ಕನ್ನಡಿಗ. ನಮಗೆ 2 ಭಾಷೆ ಕಲಿಬೇಕಂದ್ರೇ ಸಾಕಾಗಿರತ್ತೆ, ಕನ್ನಡ ಇಂಗ್ಲೀಷ್ ಕಲಿಬೇಕಾದ್ರೇ ಅಲ್ವಾ? ಸೊ ಇವರು 22 ಭಾಷೆಗಳನ್ನ ಕಲಿತಿದ್ರಂತೆ. ಅದಕ್ಕೆ ಇವರು 22 ಭಾಷೆಗಳನ್ನ ಕಲಿತ ಏಕೈಕ ಕನ್ನಡಿಗ ಅಂತ ಕೂಡ ನಾವು ಹೇಳ್ತೀವಿ. ನೆಕ್ಸ್ಟ್, ಇವರ ಕವನ ಸಂಕಲನಗಳು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿದೆ. ಯಾವುದಂತ ನೋಡಿದರೆ ಭಕ್ತಿವಾಣಿ ಸಂಗ್ರಹ, ಗಿಳಿವಿಂಡು,
ನಂದಾದೀಪ, ಉದ್ಘೋಷ. ಇವುಗಳಲ್ಲಿ ಪ್ರಮುಖವಾಗಿ ಗಿಳಿವಿಂಡು ಇದನ್ನು ಕೇಳಿದ್ದಾರೆ ಎಕ್ಸಾಮಲ್ಲಿ. ಗಿಳಿವಿಂಡು ಯಾರ ಒಂದು ಕವನ ಸಂಕಲನ ಅಂತ ಹೇಳಿ. ಇದು ಗೋವಿಂದ ಪೈ ಅವರ ಕವನ ಸಂಕಲನ ಗಿಳಿವಿಂಡು. ಓಕೆ, ಅದರ ಜೊತೆಗೆ ಇವನ್ನು ಕೂಡ ನೀವು ನೆನಪಿಟ್ಕೋಬೇಕು. ಭಕ್ತಿವಾಣಿ ಸಂಗ್ರಹ, ನಂದಾದೀಪ, ಉದ್ಘೋಷ. ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆಯಲ್ಲ ನಾನು ಹೇಳ್ತಕ್ಕಂಥ ಪಾಠ. ಸೊ ನಿಮಗೇನಾದರೂ ಇಷ್ಟ ಆಗ್ತಾ ಇತ್ತಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೋಟಿಫಿಕೇಶನ್ಗೋಸ್ಕರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲೂ ಕೂಡ ಹೇಳ್ಬೋದು. ಯಾವ ರೀತಿಯಾಗಿ ಅನಿಸ್ತಾ ಇದೆ ಕ್ಲಾಸ್, ಅಥವಾ ಇನ್ನೂ ಏನಾದರೂ ಕಂಟೆಂಟ್ ಬೇಕಾಗಿತ್ತ ನಿಮಗೆ ಅಪ್ಕಮಿಂಗ್ ಎಕ್ಸಾಮ್ಸ್ಗಳಿಗೆ ಇಂಪಾರ್ಟೆಂಟ್ ಆಗ್ತಕ್ಕಂಥದ್ದು, ಎಲ್ಲ ಮಾಹಿತಿಯನ್ನು ನೀವು ಕಮೆಂಟಲ್ಲಿ ಹೇಳ್ಬೋದು. ಐ ವಿಲ್ ರಿಪ್ಲೈ ಟು ದ್ಯಾಟ್. ಓಕೆ, ನೆಕ್ಸ್ಟ್ ಬರ್ತಕ್ಕಂಥದ್ದು ನಾಟಕಗಳು. ಇವರ 2 ನಾಟಕಗಳು ಇಂಪಾರ್ಟೆಂಟ್. ಒಂದು ಹೆಬ್ಬೆರಳು, ಇನ್ನೊಂದು ಚಿತ್ರಬಾನು. ಒಂದು ಹೆಬ್ಬೆರಳು, ಇನ್ನೊಂದು ಚಿತ್ರಬಾನು. ಈ 2 ನಾಟಕವನ್ನು ನೀವು ನೆನ್ಪಿಟ್ಕೋಬೇಕು ಗೋವಿಂದ ಪೈ ಅಂತ ಬಂದಾಗ. ಹೆಬ್ಬೆರಳು, ಚಿತ್ರಬಾನು. ನೆಕ್ಸ್ಟ್ ಇದಿಷ್ಟು ಮಾಹಿತಿ ಗೋವಿಂದಪ್ಪ ಅವ್ರ ಬಗ್ಗೆ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು BM ಶ್ರೀ. ಓಕೆ, BM ಶ್ರೀ ಏನಪ್ಪ? BM ಶ್ರೀಯ ಫುಲ್ ಫಾರ್ಮ್ ಬೆಳ್ಳಾವೆ ಮೈಲಾರಯ್ಯ ಶ್ರೀಕಂಠಯ್ಯ. BM ಶ್ರೀಯ ಫುಲ್ ಫಾರ್ಮ್. ಬಿ ಅಂದರೆ ಬೆಳ್ಳಾವೆ, ಎಂ ಅಂದರೆ ಮೈಲಾರಯ್ಯ, ಶ್ರೀ ಅಂದರೆ ಶ್ರೀಕಂಠಯ್ಯ. ಎಲ್ಲಿ ಇವರ ಜನನ? ಗುಬ್ಬಿ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರಿಗೆ ಇದ್ದಿರ್ತಕ್ಕಂಥ ಬಿರುದು ರಾಜ ಸೇವಾಸಕ್ತ. ಯಾರು ಕೊಟ್ಟಿದ್ದಾರೆ ಈ ಬಿರುದನ್ನು? ನಾಲ್ವಡಿ ಕೃಷ್ಣರಾಜ ಒಡೆಯರು. ಓಕೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರಿಗೆ ರಾಜ ಸೇವಾಸಕ್ತ ಎಂಬ ಬಿರುದನ್ನು ನೀಡಿದ್ದಾರೆ. ಇವರಿಗೆ ಕನ್ನಡದ ಕಣ್ವ ಅಂತ ಕರೀತಾರೆ. ಈ ಪಾಯಿಂಟ್ ಇಂಪಾರ್ಟೆಂಟ್ ಕೇಳಿದ್ದಾರೆ. ಕನ್ನಡದ ಕಣ್ವ ಯಾರು? ಕನ್ನಡದ ಕಣ್ವ BM ಶ್ರೀ. ಗೊತ್ತಾಯ್ತಲ್ಲ. ನೆಕ್ಸ್ಟ್ ಇನ್ನೊಂದು ಮಾಹಿತಿ ಎಕ್ಸಾಮಲ್ಲಿ ಕೇಳ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಅಭಿನಂದನಾ ಗ್ರಂಥದ ಬಗ್ಗೆ. 1941ರಲ್ಲಿ ಇವರ ಶಿಷ್ಯರು ಹಾಗೂ ಮಿತ್ರರು ಸಂಭಾವನೆ ಎಂಬ ಅಭಿನಂದನಾ ಗ್ರಂಥವನ್ನು ಅರ್ಪಿಸಿದರು. ಯಾವುದು? ಸಂಭಾವನೆ ಎಂಬ ಅಭಿನಂದನಾ ಗ್ರಂಥವನ್ನು. ಇದು ಕನ್ನಡದ ಮೊದಲ ಅಭಿನಂದನಾ ಕೃತಿಯಾಗಿದೆ. ಕೇಳಬಹುದು, ಕನ್ನಡದ ಮೊದಲ ಅಭಿನಂದನಾ ಕೃತಿ ಯಾವುದು? ಸಂಭಾವನೆ. ಯಾರಿಗೆ ಸಂಬಂಧಪಟ್ಟಿದ್ದು? ಬೇರೆ ಬೇರೆ ಹೆಸರನ್ನು ಕೊಡಬಹುದು. ಸಂಭಾವನೆ ಈಸ್ ರಿಲೇಟೆಡ್ ಟು ಕುವೆಂಪು ಅಥವಾ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಹಿಂಗೇನೋ ಕೊಡ್ಬೋದು. ಸಂಭಾವನೆ ಅಂತಕ್ಕಂಥದ್ದು BM ಶ್ರೀ ಅವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. BM ಶ್ರೀಕಂಠಯ್ಯನವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸಂಭಾವನೆ. ವೆರಿ ವೆರಿ ಇಂಪಾರ್ಟೆಂಟ್. ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅನ್ಕೊಂತೀನಿ. ಸರಿನಾ? ನೆಕ್ಸ್ಟ್ ಬರ್ತಕ್ಕಂಥದ್ದು ಪಂಜೆ ಮಂಗೇಶರಾಯರು. ಪಂಜೆ ಮಂಗೇಶರಾಯರು ಅಂತ ಬಂದಾಗ ಮಕ್ಕಳಿಗೆ ತುಂಬ ಖುಷಿ ಆಗ್ತದೆ. ಯಾಕಂದರೆ ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಾಡುಗಳನ್ನು, ನಾಟಕಗಳನ್ನು, ಕಥೆಗಳನ್ನು ಬರೀತಿದ್ದಕ್ಕಂಥವ್ರು ಪಂಜೆ ಮಂಗೇಶರಾಯರು. ಇವರು ಜನಿಸಿರ್ತಕ್ಕಂಥದ್ದು ಬಂಟ್ವಾಳದಲ್ಲಿ. ಓಕೆ, ಬಂಟ್ವಾಳದಲ್ಲಿ ಜನಿಸಿದರು. ಇವರಿಗೆ ಏನಂತಾರ? ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತ ಕರೀತಾರ. ಮಕ್ಕಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸಾಹಿತ್ಯದಲ್ಲಿ ಪರಿಣಿತಿಯನ್ನು ಹೊಂದಿರತಕ್ಕಂಥದ್ದು, ಅದರಲ್ಲಿ ತಮ್ಮ ಮಹತ್ವ ಎಷ್ಟು ಅದನ್ನು ತೋರಿಸಿಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇವರಿಗೆ ಮಕ್ಕಳ ಸಾಹಿತ್ಯದ ಪಿತಾಮಹ ಅಂತೇಳಿ ಕರೀತಾರ. ಯಾವೆಲ್ಲ ಕಥೆಗಳನ್ನ ಬರೆದಿದ್ದಾರಪ್ಪ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿದೆ ನೋಡಿ. ಕಥೆಗಳು ಟೋಟಲ್ ಆಗಿ ಈ 4 ಕಥೆಗಳು ಯಾವ್ಯಾವುದು? ಅವರು ನನ್ನ ಚಿಕ್ಕ ತಂದೆ ಒಂದು, ಎರಡನೇದ್ದು ನನ್ನ ಚಿಕ್ಕ ತಾಯಿಯ ಉಯಿಲು, ಮೂರನೇದ್ದು ಕಮಲಾಪುರದ ಹೋಟೆಲ್ನಲ್ಲಿ, ನಾಲ್ಕನೇದ್ದು ದುರ್ಗಾವತಿ. ಈ 4 ಕಥೆಗಳನ್ನು ನೀವು ನೆನ್ಪಿಟ್ಕೋಬೇಕು. ಲೆಟ್ ಮಿ ರೀಡ್ ಒನ್ ಮೋರ್ ಟೈಮ್. ಅವರು ನನ್ನ ಚಿಕ್ಕ ತಂದೆ, ನನ್ನ ಚಿಕ್ಕ ತಾಯಿಯ ಉಯಿಲು, ಕಮಲಾಪುರದಲ್ಲಿ ಹೋಟೆಲ್, ಓಕೆ, ಹಾಗೆ ದುರ್ಗಾವತಿ. ಸೊ ಪಂಜೆ ಮಂಗೇಶರಾಯರು ಅಂತ ಬಂದಾಗ ನಿಮಗೆ ಮಕ್ಕಳ ಸಾಹಿತ್ಯ ಅಂತಲೇ ನೆನಪಿಗೆ ಬರಬೇಕು. ಅದಕ್ಕೋಸ್ಕರನೇ ಅವರು ಬಹಳಷ್ಟು ಶ್ರಮಿಸಿರ್ತಕ್ಕಂಥದ್ದು. ನೆಕ್ಸ್ಟ್, ಮಂಗಳೂರಲ್ಲಿ ಬಾಲ ಸಾಹಿತ್ಯ ಮಂಡಲ ಎಂಬ ಸಂಸ್ಥೆಯನ್ನು ಆರಂಭಿಸಿದ್ದಾರೆ. ಕೇಳ್ತಾರೆ ಇದನ್ನು. ಬಾಲ ಸಾಹಿತ್ಯ ಮಂಡಲ ಸಂಸ್ಥೆ ಯಾರು ಆರಂಭ ಮಾಡಿದಾರ? ಬಾಲ ಅಂದ್ರೆ ಏನು? ಚಿಕ್ಕ ಮಕ್ಕಳ ಬಗ್ಗೆ ಆಯಿತು. ಚಿಕ್ಕ ಮಕ್ಕಳು ಅಂದರೆ ಯಾರನ್ನು ನೆನಪಿಟ್ಕೋಬೇಕು? ಪಂಜೆ ಮಂಗೇಶರಾಯರನ್ನು ನೆನಪಿಟ್ಕೋಬೇಕು. ಸರಿ ಉತ್ತರ ಪಂಜೆ ಮಂಗೇಶರಾಯ. ಅಂದರೆ ಬಾಲ ಸಾಹಿತ್ಯ ಮಂಡಲವನ್ನು ಸ್ಥಾಪನೆ ಮಾಡಿದವರು ಪಂಜೆ ಮಂಗೇಶರಾಯರು ಅಂತ ನಮಗೆ ಗೊತ್ತಾಯಿತು. ಮುಂದಿನ ಇಂಪಾರ್ಟೆಂಟ್ ಕವಿ ದಟ್ ಈಸ್ ಗುಲ್ವಾಡಿ ವೆಂಕಟರಾವ್. ಯಾರು? ಗುಲ್ವಾಡಿ ವೆಂಕಟರಾವ್. ಇವ್ರ ಬಗ್ಗೆ ಏನಪ್ಪ ಕೇಳ್ಬೋದು ಮ್ಯಾಕ್ಸಿಮಮ್ ಪ್ರಶ್ನೆಯನ್ನ? ಇಲ್ಲಿದೆ ನೋಡಿ. ಕನ್ನಡದ ಮೊದಲ ಕಾದಂಬರಿಕಾರ. ಇದನ್ನು ಕೇಳ್ತಾರ. ಕನ್ನಡದ ಮೊದಲ ಕಾದಂಬರಿಕಾರ ಯಾರು? ಗುಲ್ವಾಡಿ ವೆಂಕಟರಾವ್. ಯಾವ ಒಂದು ಕಾದಂಬರಿಯನ್ನು ಬರೆದಿದ್ದಾರ? ಇಂದಿರಾಬಾಯಿ. ಓಕೆ, ಇಂದಿರಾಬಾಯಿ ಎಂಬ ಕನ್ನಡದ ಮೊದಲ ಕಾದಂಬರಿಯನ್ನು ಪ್ರಕಟಿಸಿದ್ದಾರೆ. 2 ಪ್ರಶ್ನೆ ಬರ್ಬೋದು. ಒಂದು, ಮೊದಲ ಕಾದಂಬರಿಕಾರ ಯಾರಂತ ಕೇಳಿದರೆ ಗುಲ್ವಾಡಿ ವೆಂಕಟರಾವ್. ಜೊತೆಗೆ ಆ ಕಾದಂಬರಿ ಹೆಸರು ಏನಂತ ಕೂಡ ಕೇಳ್ಬೋದು, ಇಂದಿರಾಬಾಯಿ. ಈ 2 ಪಾಯಿಂಟನ್ನು ಕೂಡ ನೀವು ಗುಲ್ವಾಡಿ ವೆಂಕಟರಾವ್ ಅಂತ ಬಂದಾಗ ನೆನ್ಪಿಟ್ಕೋಬೇಕಾಗ್ತದ. ಏನಿದೆಯಪ್ಪ ಈ ಇಂದಿರಾಬಾಯಿ ಎಂಬಂಥ ಕಾದಂಬರಿಯಲ್ಲಿ? ಇಲ್ಲಿದೆ ಮಾಹಿತಿ ನೋಡಿ. ಏನಪ್ಪ ಅಂದರೆ ಬಾಲ ವಿಧುವೆಯ ಗೋಳಿನ ಕತೆ. ಬಾಲ ವಿಧುವೆಯ ಗೋಳಿನ ಕತೆ ಅಂದರೆ ಗಂಡ ತೀರ್ಕೊಂಡಿರ್ತಕ್ಕಂಥದ್ದು ವಿಧವೆ ಅಂತ ನೋಡಿದರೆ ಅದರ ರಿಲೇಟೆಡ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಈ ಇಂದಿರಾಬಾಯಿ ಎಂಬಂಥ ಕಾದಂಬರಿಯಲ್ಲಿ ನೋಡ್ತೀವಿ. ಇದೇ ನಮ್ಮ ಕನ್ನಡದ ಮೊದಲ ಕಾದಂಬರಿಯಾಗಿದೆ. ಇಷ್ಟು ಮಾಹಿತಿ ನಿಮಗೆ ಗೊತ್ತಿರಬೇಕು.
ನೆಕ್ಸ್ಟ್ ಮುಂದಿನ ಒಂದು ಇಂಪಾರ್ಟೆಂಟ್ ಕವಿ ದಟ್ ಈಸ್ ಬಸವಪ್ಪ ಶಾಸ್ತ್ರಿ. ಬಸವಪ್ಪ ಶಾಸ್ತ್ರಿಗೆ ಏನಂತ ಬಿರುದಿದೆ? ಅಭಿನವ ಕಾಳಿದಾಸ ಅಂತ ಬಿರುದಿದೆ. ಏನಂತ? ಅಭಿನವ ಕಾಳಿದಾಸ. ಯಾಕೆ ಅಭಿನವ ಕಾಳಿದಾಸ ಅನ್ನೋ ಬಿರುದು ಬಂತು? ಇಲ್ಲಿದೆ ಮಾಹಿತಿ. ಕಾಳಿದಾಸನ ಶಾಕುಂತಲ ಹಾಗೂ ಇತರ ಕೃತಿಗಳನ್ನು ಕನ್ನಡಕ್ಕೆ ಅನುವಾದಿಸಿ ಅಭಿನವ ಕಾಳಿದಾಸ ಅಂತ ಪ್ರಸಿದ್ಧಿಯಾದ. ಕಾಳಿದಾಸ ನಿಮಗೆಲ್ಲ ಗೊತ್ತು, ಗ್ರೇಟೆಸ್ಟ್ ಪೋಯೆಟ್ ಅವನು ಕೂಡ ಒಬ್ಬ ಅಲ್ವಾ. ಸೊ ಅವನು ಬರೀತಕ್ಕಂಥ ಕೃತಿಗಳನ್ನು ಇವರು ಕನ್ನಡಕ್ಕೆ ಅನುವಾದ ಮಾಡಿದಾರ. ಅದಕ್ಕೋಸ್ಕರ ಇವರಿಗೆ ಅಭಿನವ ಕಾಳಿದಾಸ ಅಂತ ಬಂತು ಬಿರೋದು ಬಸವಪ್ಪ ಶಾಸ್ತ್ರಿ ಅವರಿಗೆ. ನೆಕ್ಸ್ಟ್ ಇವರು ಯಾರ ಆಸ್ಥಾನದಲ್ಲಿ ಕಂಡುಬರ್ತಾರ? ಮುಮ್ಮಡಿ ಕೃಷ್ಣರಾಜ ಒಡೆಯರ ಆಸ್ಥಾನದಲ್ಲಿ ಕಂಡುಬಂದಿರ್ತಕ್ಕಂಥವ್ರು ಬಸವಪ್ಪ ಶಾಸ್ತ್ರಿ. ಹೋಪ್ ನಮಗೆ ಅರ್ಥ ಆಯಿತು. ನೆಕ್ಸ್ಟ್ ಕವಿ ದಟ್ ಈಸ್ ಡಿ ವಿ ಜಿ. ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ಡಿ ವಿ ಜಿ? ದಟ್ ಈಸ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಎಂಬುದು ಡಿ ವಿ ಜಿ ಅವರ ಪೂರ್ಣ ಹೆಸರು. ಎಲ್ಲಿಯಪ್ಪ ಇವರ ಜನನ? ಕೋಲಾರ ಜಿಲ್ಲೆಯ ಮುಳಬಾಗಿಲು. ಈ ಬಾರ್ನ್ ಅಟ್ ಕೋಲಾರ ಜಿಲ್ಲೆಯ ಮುಳಬಾಗಿಲು. ನೆಕ್ಸ್ಟ್ ಇವರು ಭಾರತಿ ಎಂಬ ಕನ್ನಡ ದಿನಪತ್ರಿಕೆಯನ್ನು ಆರಂಭಿಸಿದರು. ಯಾವಾಗ? 1907ರಲ್ಲಿ. ಕೇಳಬಹುದು, ಭಾರತಿ ಎಂಬ ಕನ್ನಡ ದಿನಪತ್ರಿಕೆಯನ್ನು ಆರಂಭ ಮಾಡಿದವರು ಯಾರು? ಆರಂಭ ಮಾಡಿದವರು ಡಿ ವಿ ಜಿ. ಯಾವ ವರ್ಷದಲ್ಲಿ ಆರಂಭ ಮಾಡಿದರು? 1907ರಲ್ಲಿ ಆರಂಭ ಮಾಡಿದರು. ಓಕೆ. ಜೊತೆಗೆ ದಿಸ್ ಲಾಸ್ಟ್ ಪಾಯಿಂಟ್ ಈಸ್ ಸೂಪರ್ ಇಂಪಾರ್ಟೆಂಟ್. ಏನಿದೆ? ಮಂಕುತಿಮ್ಮನ ಕಗ್ಗ. ಕೇಳ್ತಾರೆ, ಮಂಕುತಿಮ್ಮನ ಕಗ್ಗ ಎಂಬ ಕಾವ್ಯವನ್ನು ಯಾರು ರಚಿಸಿದ್ದಾರೆ? ಡಿ ವಿ ಜಿ ಅವರು ರಚಿಸಿದ್ದಾರೆ. ವೆರಿ ವೆರಿ ಇಂಪಾರ್ಟೆಂಟ್. ಮಂಕುತಿಮ್ಮನ ಕಗ್ಗ ಒಂದು ಒಳ್ಳೆಯ ಪುಸ್ತಕ ಕೂಡ ಹೌದು, ಮಂಕುತಿಮ್ಮನ ಕಗ್ಗ. ಸೊ ಅದನ್ನು ಕೂಡ ನೀವು ನೆನಪಿಡಬೇಕು. ಡಿ ವಿ ಜಿ ಅಂದಾಕ್ಷಣ ನಿಮ್ಮ ಮೈಂಡಿಗೆ ಆಟೋಮೆಟಿಕ್ ಆಗಿ ಬರಬೇಕು ಮಂಕುತಿಮ್ಮನ ಕಗ್ಗ ಅಂತ ಹೇಳಿ, ಸರಿನಾ? ನೆಕ್ಸ್ಟ್ ಹೋಗೋಣ. ದಟ್ ಈಸ್ ಎಮ್ ಎನ್ ಮೂರ್ತಿರಾವ್. ಇವರು ಮುಂದಿನ ಒಂದು ಇಂಪಾರ್ಟೆಂಟ್ ಕವಿ ಆಗ್ತಾರೆ ನಮಗೆ. ಎಮ್ ಎನ್ ಮೂರ್ತಿರಾವ್. ಏನು ಎಮ್ ಎನ್ ಮೂರ್ತಿರಾವ್ ಅವರ ಸಾಧನೆಗಳು? ಇವರ ಆತ್ಮಕಥೆ ನಮಗೆ ಎಕ್ಸಾಮ್ ಇಂಪಾರ್ಟೆಂಟ್ ಆಗ್ತದೆ. ಏನು ಹೇಳಿ ಇವರ ಆತ್ಮಕಥೆ? ಸಂಜೆಗಣ್ಣಿನ ಹಿನ್ನೋಟ. ಕೇಳ್ತಾರೆ, ಸಂಜೆಗಣ್ಣಿನ ಹಿನ್ನೋಟ ಯಾರ ಆತ್ಮಕಥೆ? ಅಥವಾ ಎಮ್ ಎನ್ ಮೂರ್ತಿರಾವ್ ಅವರ ಆತ್ಮಕಥೆ ಯಾವುದು? ವಯಸ್ಸ ವರ್ಷ. ಹಂಗಾದ್ರೂ ಕೇಳ್ಬೋದು, ಹಿಂಗಾದ್ರೂ ಕೇಳ್ಬೋದು. ಸೊ ನೆನಪಿಟ್ಟುಕೊಳ್ಳಿ, ಸಂಜೆಗಣ್ಣಿನ ಹಿನ್ನೋಟ ಎಂಬುದು ಎಮ್ ಎನ್ ಮೂರ್ತಿರಾವ್ ಅವರ ಆತ್ಮಕಥೆಯಾಗಿದೆ. ಇವರಿಗೆ ಪಂಪ ಪ್ರಶಸ್ತಿ ಕೂಡ ದೊರೆತಿದೆ. ಯಾವ ಕೃತಿ ಅಂತ ನೋಡಿದ್ರೆ ದೇವರು. ಇದನ್ನು ಕೂಡ ಕೇಳಿದ್ದಾರೆ. ದೇವರು ಕೃತಿಗೆ ಎಮ್ ಎನ್ ಮೂರ್ತಿರಾವ್ ಅವರಿಗೆ ಪಂಪ ಪ್ರಶಸ್ತಿ ದೊರೆತಿದೆ. ನೆನ್ಪಿಟ್ಕೊಳ್ಳಿ ಈ ಪಾಯಿಂಟನ್ನು ಕೂಡ ನೀವು, ಸರಿನಾ? ಹಾಗೆ ಕೇಂದ್ರ ಸಾಹಿತ್ಯ ಪ್ರಶಸ್ತಿಯನ್ನು ಕೂಡ ಪಡೆದುಕೊಂಡಿದ್ದಾರೆ. ಕೇಂದ್ರ ಸಾಹಿತ್ಯ ದಟ್ ಈಸ್ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ. ಸೊ ಟೋಟಲ್ ಆಗಿ 2 ಇಂಪಾರ್ಟೆಂಟ್ ಪ್ರಶಸ್ತಿಗಳನ್ನು ನೆನಪಿಟ್ಕೋಬೇಕಾಗ್ತದೆ ಎಮ್ ಎನ್ ಮೂರ್ತಿರಾವ್ ಅಂತ ಬಂದರೆ. ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ, ಇನ್ನೊಂದು ಪಂಪ ಅಲ್ವಾ. ಪಂಪ ಅನ್ನೋದು ದೇವರು, ಹಾಗೆ ಕೇಂದ್ರ ಸಾಹಿತ್ಯ ಅನ್ನೋದು ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ. ನೆಕ್ಸ್ಟ್ ಬರೋದು ದಟ್ ಈಸ್ ಕೆ ಎಸ್ ನರಸಿಂಹಸ್ವಾಮಿ. ಓಕೆ, ಇಂಪಾರ್ಟೆಂಟ್. ಕೆ ಎಸ್ ನರಸಿಂಹಸ್ವಾಮಿ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಯಾಕಂದರೆ ಇವರ ಬಗ್ಗೆ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ ಪ್ರಶ್ನೆಗಳು ಬಂದಿದ್ದಾವೆ. ಸೊ ಮುಂದೆ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥವರಾಗಿದ್ದಾರೆ. ನೆನಪಿಟ್ಕೊಳ್ಳಿ ಕೆ ಎಸ್ ನರಸಿಂಹಸ್ವಾಮಿ ಅವರ ಬಗ್ಗೆ. ಪ್ರಮುಖವಾಗಿ ಏನನ್ನು ಕೇಳ್ಬೋದು ನರಸಿಂಹಸ್ವಾಮಿ ಅವರ ಬಗ್ಗೆ? ದಟ್ ಈಸ್ ಕವನ ಸಂಕಲನಗಳನ್ನು ಕೇಳ್ಬೋದು. ಯಾವ್ಯಾವುದಿದೆ? ಮೈಸೂರು ಮಲ್ಲಿಗೆ, ತೆರೆದ ಬಾಗಿಲು, ಐರಾವತ, ದೀಪದ ಮಲ್ಲಿ, ದುಂಡು ಮಲ್ಲಿಗೆ, ಶಿಲಾಲತೆ. ಸೊ ಜಾಸ್ತಿ ನೋಡಿ ಮಲ್ಲಿ ಅಂತಕ್ಕಂಥದ್ದು ಇವರ ಒಂದು ಕವನ ಸಂಕಲನಗಳಲ್ಲಿ ಬಂದಿದೆ. ಮೈಸೂರು ಮಲ್ಲಿಗೆ ಇಲ್ಲಿದೆ, ದೀಪದ ಮಲ್ಲಿ ಇಲ್ಲೂ ಕೂಡ ಮಲ್ಲಿ, ದುಂಡು ಮಲ್ಲಿಗೆ ಇಲ್ಲೂ ಕೂಡ ಮಲ್ಲಿ. ಜಾಸ್ತಿ ಮಲ್ಲಿ ಅಂತ ಬಂದಿದೆ. ಎಲ್ಲವೂ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್. ಇವೆಲ್ಲವನ್ನು ಕೇಳಿದಾರ. ಮೈಸೂರು ಮಲ್ಲಿಗೆ ರಿಲೇಟೆಡ್ ಕೇಳಿದಾರ, ದುಂಡು ಮಲ್ಲಿಗೆ ಕೇಳಿದಾರ, ತೆರೆದ ಬಾಗಿಲು ರಿಲೇಟೆಡ್ ಕೇಳಿದಾರ. ಇಟ್ ಕುಡ್ ಬಿ KPSC ಎಕ್ಸಾಮ್ಸ್ ಆಗಿರ್ಬೋದು, KE ಎಕ್ಸಾಮ್ಸ್ ಆಗಿರ್ಬೋದು. ಯಾವುದಾದ್ರೂ ಒಂದು ಎಕ್ಸಾಮಲ್ಲಿ ಇವ್ರ ಬಗ್ಗೆ ನಾವು ಪ್ರಶ್ನೆಗಳ ಬಂದಿರೋದನ್ನು ಸಹಜವಾಗಿ ನೋಡ್ತೀವಿ. ಸೊ ಎಲ್ಲ ಕವನ ಸಂಕಲನಗಳನ್ನು ನೀವು ಮರಿಬಾರ್ದು, ಸರಿನಾ? ತೆರೆದ ಬಾಗಿಲು ಅಂತ ನೋಡಿದ್ದೀವಿ. ಇದಕ್ಕೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ತೆರೆದ ಬಾಗಿಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ. ಹಾಗೆ ಈ ಮೈಸೂರು ಮಲ್ಲಿಗೆ ಅಂತ ಏನು ಟಾಪ್ ಲೆವೆಲಲ್ಲಿ ನೋಡಿದ್ದೀವಲ್ಲ, ಇದಕ್ಕೆ ದೇವರಾಜ್ ಬಹದ್ದೂರ್ ಪ್ರಶಸ್ತಿ ದೊರೆತಿದೆ. ಹಾಗೆ ಇಲ್ಲಿ ಕೆಳಗಡೆ ಏನು ದುಂಡು ಮಲ್ಲಿಗೆ ಅಂತ ನೋಡಿದ್ದೀವಲ್ಲ, ಈ ದುಂಡು ಮಲ್ಲಿಗೆಗೆ ಪಂಪ ಪ್ರಶಸ್ತಿ. ಟೋಟಲ್ 3 ಇಂಪಾರ್ಟೆಂಟ್ ಪ್ರಶಸ್ತಿಗಳು ಕೆ ಎಸ್ ನರಸಿಂಹಸ್ವಾಮಿ ಅವರಿಗೆ. ತೆರೆದ ಬಾಗಿಲು ಕೇಂದ್ರ ಸಾಹಿತ್ಯ, ಮೈಸೂರು ಮಲ್ಲಿಗೆ ದೇವರಾಜ್ ಬಹದ್ದೂರ್, ದುಂಡು ಮಲ್ಲಿಗೆ ಪಂಪ ಪ್ರಶಸ್ತಿ. ಸರಿನಾ? ನೆನಪಿಟ್ಕೋತಿರಲ್ಲ, ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ JP ರಾಜರತ್ನಂ. JP ರಾಜರತ್ನಂ ಅಂದಾಕ್ಷಣ ಏನು ನೆನಪಾಗ್ತಾವ ನಮಗೆ? ರತ್ನನ್ ಪದಗಳು. ಅದನ್ನೇ ಕೊಟ್ಟಿದೆ ನೋಡಿ ಇಲ್ಲಿ. ರತ್ನನ್ ಪದಗಳಿಂದ ಚಿರಪರಿಚಿತರಾಗಿದ್ದಾರೆ. ಕೇಳಬಹುದು, ರತ್ನನ್ ಪದಗಳಿಂದ ಫೇಮಸ್ ಆಗಿರ್ತಕ್ಕಂಥವ್ರು ಯಾರು? JP ರಾಜರತ್ನಂ. ಯಾವುದಪ್ಪ ಇವ್ರ ಕೃತಿಗಳು? ಉದಿರ್ತೀನಿ ಹೊಸನವರಿದ್ದಾಗ ಯಾವ್ದು ಹೇಳಿ? ಬಣ್ಣದ ತಗಡಿನ ತುತ್ತೂರಿ, ಹಾಗೆ
ಕೆನೆ ಹಾಲು, ತಾರೆ, ಕಲ್ಲು ಸಕ್ಕರೆ ಇವು ಮೊದಲಾದ ಮಕ್ಕಳ ಸಾಹಿತ್ಯ ಕೃತಿಗಳಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇದನ್ನು ನಾವು ನೆನ್ಪಿಟ್ಕೋಬೇಕಾಗ್ತದೆ. ಪ್ರಮುಖವಾಗಿ ಬಣ್ಣದ ತಗಡಿನ ತುತ್ತೂರಿ ಇದನ್ನು ಕೇಳಿದ್ದಾರೆ. ಯಾರು ಬರೆದಿರೋದಂತ JP ರಾಜರತ್ನಂ. ಹಾಗೆ ರತ್ನನ್ ಪದಗಳು ಯಾರಿಗೆ ಅಸೋಸಿಯೇಟೆಡ್ ಆಗಿದಾವ ಅಂತ ಕೇಳಿದಾರೆ, ಅದು ಕೂಡ JP ರಾಜರತ್ನಂ ಅವರಿಗೆ. ಇವರ ಆತ್ಮಕಥೆ ಯಾವುದು? ನಿರ್ಭಯಾಗ್ರಪಿ. ಇವರ ಆತ್ಮಕಥೆ ನಿರ್ಭಯಾಗ್ರಪಿ. ಓಕೆ, ನೆಕ್ಸ್ಟ್ TP ಕೈಲಾಸಂ. TP ಕೈಲಾಸಂ ಅವ್ರ ಬಗ್ಗೆ ಎಕ್ಸಾಮಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಕ್ಕಂಥ ಒಂದೇ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ ಕರ್ನಾಟಕ ನಾಟಕ ಪ್ರಹಸನ ಪಿತಾಮಹ ಯಾರು ಅಂತ ಕೇಳ್ತಾರೆ. ಕರ್ನಾಟಕದ ನಾಟಕ ಪ್ರಹಸನದ ಪಿತಾಮಹ TP ಕೈಲಾಸಂ, ಸ್ಟಾರ್ ಮಾರ್ಕ್. ಓಕೆ, ಸೊ ಇದನ್ನು ಕೇಳ್ತಾರೆ, ನೆನಪಿಟ್ಕೋಬೇಕು ಈ ಪಾಯಿಂಟನ್ನು ನೀವು. ಕರ್ನಾಟಕದ ನಾಟಕ ಪ್ರಹಸನದ ಪಿತಾಮಹ TP ಕೈಲಾಸಂ. ಹೋಪ್ ನಿಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಹೋಗೋಣ, ದಟ್ ಈಸ್ GS ಶಿವರುದ್ರಪ್ಪ. ಯಾರು? GS ಶಿವರುದ್ರಪ್ಪ. ಯಾವ ಊರಿನವರು ಇವರು? ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರದ ಈಸೂರಿನವರು GS ಶಿವರುದ್ರಪ್ಪ. ಇವರ ಕವನ ಸಂಕಲನಗಳು ಯಾವುದು? ಮೊದಲನೇದಾಗಿ ಚೆಲುವು ಒಲವು, ಎರಡನೇದು ಅನಾವರಣ, 3 ದೀಪದ ಹೆಜ್ಜೆ, 4 ಪ್ರೀತಿ ಇಲ್ಲದ ಮೇಲೆ, 5 ಕಾಡಿನ ಕತ್ತಲಲ್ಲಿ. ಇವುಗಳಲ್ಲಿ ದೀಪದ ಹೆಜ್ಜೆ ಬಗ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕಾಗ್ತದೆ, ನೆನಪಿಟ್ಟುಕೊಳ್ಳಿ. ದೀಪದ ಹೆಜ್ಜೆ ಕವನ ಸಂಕಲನ GS ಶಿವರುದ್ರಪ್ಪನವರದ್ದು ಆಗಿರ್ತಕ್ಕಂಥದ್ದು. ಟೋಟಲ್ ಆಗಿ 5. ಮತ್ತೊಮ್ಮೆ ಓದ್ತೀನಿ ನಾನು. ಚೆಲುವು ಒಲವು, ಅನಾವರಣ, ದೀಪದ ಹೆಜ್ಜೆ, ಪ್ರೀತಿ ಇಲ್ಲದ ಮೇಲೆ, ಕಾಡಿನ ಕತ್ತಲಲ್ಲಿ. ಸೊ 2 ಸರ್ತಿ ಓದಲಿಕ್ಕೆ ಪ್ರಮುಖ ಕಾರಣ ನಿಮ್ಗೆ ಇಲ್ಲೇ ಒಂದು ರೀತಿ ರಿವಿಷನ್ ಟೈಪ್ ಆಗಿಬಿಡಲಿ. ಯಾಕಂದರೆ ಈ ಕೃತಿಗಳ ಬಗ್ಗೆ ನಾವು ಡೀಟೇಲ್ ಆಗಿ ನೋಡಲ್ಲ, ಜಸ್ಟ್ ಹೆಡ್ಡಿಂಗ್ ಮಾತ್ರ ಓದ್ತಿರ್ತೀವಲ್ವಾ. ಈಗ ಫಾರ್ ಎಕ್ಸಾಂಪಲ್ ಚೆಲುವು ಒಲವು ಅಂತಕ್ಕಂಥ ಒಂದು ಕವನ ಸಂಕಲನದಲ್ಲಿ ಏನಿದೆಯಪ್ಪ, ಸೊ ಇನ್ ಡೀಟೇಲ್ ಎಲ್ಲ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಟೈಮ್ ಇಲ್ಲ ನಮಗೆ, ಅಷ್ಟೊಂದು ಓದಲಿಕ್ಕೆ ಅವಶ್ಯಕತೆಯೂ ಇಲ್ಲ ಎಕ್ಸಾಮಲ್ಲಿ. ನಮಗೆ ಬೇಕಾಗಿರ್ತಕ್ಕಂಥ ಜಸ್ಟ್ ಹೆಸರುಗಳು, ಅದನ್ನು ಯಾರು ಬರೆದಿದ್ದಾರೆ ಅಷ್ಟು ಮಾಹಿತಿ ಗೊತ್ತಿದ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಸೊ ಅದನ್ನು ಹೆಂಗೆ ನೆನಪಿಡಬೇಕು? ಹಲವಾರು ಕೃತಿಗಳಿದ್ದಾವೆ, ಹಲವಾರು ಕವಿಗಳಿದ್ದಾರೆ. ಅದಕ್ಕೋಸ್ಕರ ನಾನು ಅವುಗಳನ್ನು ಓದಬೇಕಾದ ಸಮಯದಲ್ಲಿ 2 ಬಾರಿ ಓದ್ತೀನಿ. ಸೊ ನಿಮಗೆ ಇಲ್ಲಿ ರಿವಿಷನ್ ಟೈಪ್ ಆಗಲಿ, ಎಕ್ಸಾಮಲ್ಲಿ ಈಸಿಲಿ ಆಗಲಿ ನೆನಪು ಉಳಿಲಿ ಅನ್ನೋ ಕಾರಣಕ್ಕೆ. ಸರಿನಾ? ನೆಕ್ಸ್ಟ್ GS ಶಿವರುದ್ರಪ್ಪನವ್ರ ಬಗ್ಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಎದಕ್ಕೆ ದೊರೆತಿದೆ ಅಂದರೆ ಕಾವ್ಯಾರ್ಥ ಚಿಂತನ ಕೃತಿಗೆ. ಯಾವುದು? ಕಾವ್ಯಾರ್ಥ ಚಿಂತನ ಕೃತಿಗೆ. ಹಾಗೆ ಇವರಿಗೂ ಕೂಡ ರಾಷ್ಟ್ರಕವಿ, ನಾನು ಟೋಟಲ್ ಆಗಿ ಹೇಳಿದೆ 3 ಜನರಿಗೆ ರಾಷ್ಟ್ರಕವಿ ಪ್ರಶಸ್ತಿ ದೊರೆತಿದೆ ಅಂತ ಹೇಳಿ. ಒಂದು ಗೋವಿಂದಪ್ಪ ನೋಡಿದ್ವಿ, ಇವಾಗ GS ಶಿವರುದ್ರಪ್ಪನವರನ್ನು ನೋಡಿದ್ದೀವಿ. ಅಲ್ಲಿ ಮದ್ರಾಸು ಸರ್ಕಾರ ಅವರಿಗೆ ರಾಷ್ಟ್ರಕವಿ ಪ್ರಶಸ್ತಿಯನ್ನು ನೀಡಿತ್ತು. ಇಲ್ಲಿ GS ಶಿವರುದ್ರಪ್ಪನವರಿಗೆ ನಮ್ಮ ರಾಜ್ಯ ಸರ್ಕಾರ ಈ ಒಂದು ಪ್ರಶಸ್ತಿಯನ್ನು ನೀಡಿದೆ. ಯಾವ ವರ್ಷದಲ್ಲಿ? 2006ರಲ್ಲಿ ನೀಡಿರ್ತಕ್ಕಂಥದ್ದು ರಾಷ್ಟ್ರಕವಿ. ಕೇಳಬಹುದು ವರ್ಷವನ್ನು ಕೂಡ, ಸೊ ನೆನ್ಪಿಟ್ಕೋಬೇಕಾಗ್ತದೆ. ನೆಕ್ಸ್ಟ್ ಬರೋದು P ಲಂಕೇಶ್ ಅವರ ಬಗ್ಗೆ ಏನು ಇಂಪಾರ್ಟೆಂಟ್ ಎಕ್ಸಾಮ್ಗೆ? ಅವರ ಆತ್ಮಕಥೆ. ಏನಿದೆ ಅವರ ಆತ್ಮಕಥೆ? ಹುಳಿ ಮಾವಿನ ಮರ ಎಂಬುದು P ಲಂಕೇಶ್ ಅವರ ಆತ್ಮಕಥೆಯಾಗಿದೆ. 1980ರಲ್ಲಿ ಲಂಕೇಶ್ ಪತ್ರಿಕೆಯನ್ನು ಕೂಡ ಇವರು ಆರಂಭ ಮಾಡ್ತಾರೆ. 2 ಪಾಯಿಂಟನ್ನು ನೆನ್ಪಿಟ್ಕೊಳ್ಳಿ. ಒಂದು ಲಂಕೇಶ್ ಪತ್ರಿಕೆ, ಇನ್ನೊಂದು ಅವರ ಆತ್ಮಕಥೆ ಆಗಿರ್ತಕ್ಕಂಥ ಹುಳಿ ಮಾವಿನ ಮರ. ಸೊ 2 ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಅಬೌಟ್ P ಲಂಕೇಶ್. ನೆಕ್ಸ್ಟ್ ನಮ್ಮ ಸಾಹಿತ್ಯದಲ್ಲಿ ಪ್ರಮುಖ ಕೀರ್ತನಕಾರರು ಹಾಗೆ ಅವರ ಅಂಕಿತ ನಾಮಗಳನ್ನು ನೋಡ್ತಾ ಹೋಗೋಣ. ಇವುಗಳನ್ನು ಕೂಡ ಎಕ್ಸಾಮಲ್ಲಿ ಕೇಳ್ತಾರೆ, ಸೊ ಅದಕ್ಕೋಸ್ಕರ ಹೈಲೈಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ನರಹರಿ ತೀರ್ಥರು. ಇವರ ಒಂದು ಅಂಕಿತ ನಾಮ ರಘುಪತಿ. ನರಹರಿ ತೀರ್ಥರು ರಘುಪತಿ. ಹಾಗೆ ವಾದಿರಾಜರು, 2ನೇ ಇಂಪಾರ್ಟೆಂಟ್ ಪಾಯಿಂಟ್, ಅವರ ಒಂದು ಅಂಕಿತ ನಾಮ ಹಯವದನ. ಕೇಳಿದಾರ? ಓಕೆ, ನೆನಪಿಟ್ಕೊಳ್ಳಿ. ಆಮೇಲೆ ಬರೋದು ವ್ಯಾಸರಾಯರ ಅಂಕಿತ ನಾಮ ವ್ಯಾಸವಿಠಲ. ವಿಜಯದಾಸರು, ಇವರ ಅಂಕಿತ ನಾಮ ವಿಜಯ ವಿಠಲ. ಓಕೆ, ವಿಜಯ ವಿಠಲ. ಆಮೇಲೆ ಶ್ರೀಪಾದರಾಯರು, ಇವರ ಅಂಕಿತ ನಾಮ ರಂಗವಿಠಲ. ಕನಕದಾಸರು ಇಂಪಾರ್ಟೆಂಟ್. ಕನಕದಾಸರ ಕೃತಿಗಳಾಗಿರ್ಬೋದು, ಅಂಕಿತ ನಾಮಗಳಾಗಿರ್ಬೋದು, ದಾಸ ಸಾಹಿತ್ಯದಲ್ಲಿ ಇವರ ಬಗ್ಗೆ ಅಧ್ಯಯನ ಮಾಡಿದ್ದೀವಲ್ಲ ಕಂಪ್ಲೀಟ್ ಆಗಿ, ಎಲ್ಲವೂ ಕೂಡ ಎಕ್ಸಾಮ್ ದೃಷ್ಟಿಯಿಂದ ಮಹತ್ವವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಹಾಗೆ ಕನಕದಾಸರ ಅಂಕಿತ ನಾಮ ಕಾಗಿನೆಲೆ ಆದಿಕೇಶವ. ಏನಾಗಿದೆ? ಕಾಗಿನೆಲೆ ಆದಿಕೇಶವ. ಕೊನೆಯದಾಗಿ ಮಹಿಪತಿ ದಾಸರ ಅಂಕಿತ ನಾಮ ಗುರು ಮಹಿಪತಿ. ಹಾಗೆ ಹೆಳವನಕಟ್ಟೆ ಗಿರಿಯಮ್ಮನವರ ಅಂಕಿತ ನಾಮ ರಂಗನಾಥ. ಐ ವಿಲ್ ಪುಟ್ ಅ ಸ್ಟಾರ್ ಮಾರ್ಕ್ ಫಾರ್ ದಿಸ್ ಒನ್. ಸೊ ಇದಿಷ್ಟು ಪ್ರಮುಖವಾಗಿ ದಾಸ ಸಾಹಿತ್ಯದಲ್ಲಿ ಕಂಡುಬಂದಿರತಕ್ಕಂಥ ಕೀರ್ತನಕಾರರು ಹಾಗೆ ಅವರ ಅಂಕಿತ ನಾಮಗಳು ಆಗಿರ್ತಕ್ಕಂಥದ್ದು. ನೆಕ್ಸ್ಟ್ ಪ್ರಮುಖ ವಚನಕಾರರು ಹಾಗೆ ಅವರ ಅಂಕಿತ ನಾಮಗಳ ಬಗ್ಗೆ ನೋಡ್ತಾ ಹೋಗೋಣ. ದಾಸ ಸಾಹಿತ್ಯ ಮುಗಿಯಿತು, ಇವಾಗ ವಚನಕಾರರ ರಿಲೇಟೆಡ್ ನೋಡೋಣ. ಮೊದಲನೇದಾಗಿ ಜೇಡರ ದಾಸಿಮಯ್ಯ. ಇವ್ರ ಬಗ್ಗೆ ಕೂಡ ನಾವು ಓದಿದ್ವಿ. ಆ ಅಧ್ಯಯನ ಮಾಡಬೇಕಂದ ಸಮಯದಲ್ಲಿ ಹೇಳಿದ್ದೆ ಅಲ್ವಾ ನಾನು, ಈ ಜೇಡರ ದಾಸಿಮಯ್ಯನವರ ಅಂಕಿತ ನಾಮ ರಾಮನಾಥ. ಇಂಪಾರ್ಟೆಂಟ್. ಏನವರ ಅಂಕಿತ ನಾಮ?
ರಾಮನಾಥ. ಹಾಗೆ ಅಲ್ಲಮ ಪ್ರಭುವಿನ ಅಂಕಿತ ನಾಮ ಗುಹೇಶ್ವರ, ವೆರಿ ಇಂಪಾರ್ಟೆಂಟ್, ಗುಹೇಶ್ವರ. ಬಸವಣ್ಣನವರದು ತುಂಬಾ ಸರಳವಾಗಿರ್ತಕ್ಕಂಥದ್ದು ಕೂಡಲ ಸಂಗಮ ದೇವ. ಚನ್ನ ಬಸವಣ್ಣನವರು ಇವರ ಸೋದರಳಿಯ, ಅವರ ಬಗ್ಗೆ ಕೂಡ ಓದಿದ್ವಲ್ಲ ನಾವು, ಕೂಡಲ ಚನ್ನ ಸಂಗಮ ದೇವ ಅಂತ ಹೇಳಿ ಅದನ್ನು ಕೂಡ ನೀವು ನೆನಪಲ್ಲಿಟ್ಕೊಳ್ಳಿ. ಹಾಗೆ ಅಕ್ಕ ಮಹಾದೇವಿ ಮೊದಲ ಕವಯತ್ರಿ. ಓಕೆ, ಮೊದಲ ಕವಿತ್ರಿ ಯಾರು? ಅಕ್ಕ ಮಹಾದೇವಿ. ಅವರ ಅಂಕಿತ ನಾಮ ಚನ್ನ ಮಲ್ಲಿಕಾರ್ಜುನ. ಓಕೆ, ಹೆಣ್ಣು ಮಕ್ಕಳ ಶೋಷಣೆಯ ವಿರುದ್ಧ ಹೋರಾಡಿರ್ತಕ್ಕಂಥ ಮಹಾನ್ ಮಹಿಳೆ ಅಕ್ಕ ಮಹಾದೇವಿ. ಅವರ ಅಂಕಿತ ನಾಮ ಚನ್ನ ಮಲ್ಲಿಕಾರ್ಜುನ. ಹಾಗೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಸಿದ್ಧರಾಮ. ಇವರ ಅಂಕಿತ ನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಏನಾಗಿತ್ತು? ಸಿದ್ಧರಾಮನವರ ಅಂಕಿತ ನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎಂಬುದು ಅವರ ಅಂಕಿತ ನಾಮ ಆಗಿರ್ತದ. ಮತ್ತೆ ಯಾರ್ಯಾರು ಇಂಪಾರ್ಟೆಂಟ್ ಅಪ್ಪ ಎಕ್ಸಾಮ್ ದೃಷ್ಟಿಯಿಂದ? ಇಲ್ಲಿದ್ದಾರೆ ನೋಡಿ, ಮಡಿವಾಳ ಮಾಚಯ್ಯ. ಮಡಿವಾಳ ಮಾಚಯ್ಯನವರ ಅಂಕಿತ ನಾಮ ಕಲಿದೇವರ ದೇವ. ಕಲಿ ದೇವರ ದೇವ ಎಂಬುದು ಅವರ ಅಂಕಿತನಾಮ. ಆಯ್ದಕ್ಕಿ ಮಾರಯ್ಯ ಇವರ ಅಂಕಿತನಾಮ ಅಮರೇಶ್ವರಲಿಂಗ. ಆಯ್ದಕ್ಕಿ ಮಾರಯ್ಯನವರ ಅಂಕಿತನಾಮ ಅಮರೇಶ್ವರಲಿಂಗ. ಮಸನಮ್ಮನವರ ಅಂಕಿತನಾಮ ನಿಜುಗುಹೇಶ್ವರಲಿಂಗ. ಮುಕ್ತಾಯಕ್ಕ ಅಜಗನ್ನ ತಂದೆ, ಇದು ಇಂಪಾರ್ಟೆಂಟ್ ಆಗ್ತದ. ಮುಕ್ತಾಯಕ್ಕ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಅವರ ಒಂದು ಅಂಕಿತನಾಮ ಅಜಗನ್ನ ತಂದೆ. ಸೊ ಇವ್ರ ಬಗ್ಗೆ ಅಧ್ಯಯನ ಮಾಡಬೇಕಂತ ಸಮಯದಲ್ಲಿ ನಾನು ಹೇಳಿದೆ, ಇವರು 1000 ಪ್ರತಿಗಳನ್ನು ಮಾರಾಟ ಮಾಡಿದ್ದಾರೆ ಅಂತ ಹೇಳಿ. ಯಾರ ಆ ಪ್ರತಿಗಳು ಅಂತ ಹೇಳಿ ನೋಡೋಣ, ನಿಮಗೇನಾದರೂ ನೆನಪಿತ್ತಂದರೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಏಕಾಂತ ಮಾರಯ್ಯ. ಏಕಾಂತ ಮಾರಯ್ಯನವರ ಅಂಕಿತ ನಾಮ ಚನ್ನರಾಯ. ಏನಾಯ್ತು? ಏಕಾಂತ ಮಾರಯ್ಯನವರ ಅಂಕಿತ ನಾಮ ಚನ್ನರಾಯ. ಇದಿಷ್ಟು ಮಾಹಿತಿ ಪ್ರಮುಖ ವಚನಕಾರರು ಹಾಗೆ ಅವರ ಅಂಕಿತ ನಾಮಗಳ ಬಗ್ಗೆ ಆಯಿತು. ಅದಾದ ನಂತರ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ವಿಜೇತರು. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತಾರ, ಪ್ರಶ್ನೆಯನ್ನ ಕೇಳಬಹುದು. ಯಾರ್ಯಾರು? ಮೊದಲೇದಾಗಿ ಕುವೆಂಪು, ದಟ್ ಈಸ್ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಬಗ್ಗೆ. ಅವರಿಗೆ ಯಾವ ಒಂದು ಕೃತಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿದೆ ಅಂತ ನೋಡಿದ್ರೆ, ಶ್ರೀರಾಮಾಯಣ ದರ್ಶನಂ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಂದಿರತಕ್ಕಂಥದ್ದು. ದ.ರಾ. ಬೇಂದ್ರೆ ಅವರಿಗೆ ಅರಳು ಮರಳು ಕೃತಿಗೆ ಬಂದಿರತಕ್ಕಂಥದ್ದು. ಶಿವರಾಮ್ ಕಾರಂತನವರಿಗೆ ಯಕ್ಷಗಾನ ಬಯಲಾಟ ಕೃತಿಗೆ. ಶ್ರೀರಂಗನವರಿಗೆ ಕಾಳಿದಾಸ. ವಿಕ್ರು ಗೋಕಾಕ್, ದಟ್ ಈಸ್ ವಿನಾಯಕ್ ಕೃಷ್ಣ ಗೋಕಾಕ್ ಇವರಿಗೆ ದ್ಯಾವ ಪೃಥ್ವಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಹಾಗೆ ಗೀತಾ ನಾಗಭೂಷಣ್ ಅವರ ಬದುಕು, ಎಕ್ಸಾಮಲ್ಲಿ ಕೇಳಿದ್ದಾರೆ ಅದನ್ನು, FD ಅದನ್ನು ನೆನಪಿಟ್ಟುಕೊಳ್ಳಿ. ಗೀತಾ ನಾಗಭೂಷಣ್ ಅವರ ಬದುಕು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಹಾಗೆ ವಿಜಯ್ ಅವರ ಕುದಿ ಹೆಸರು, ಇದು ಕೂಡ ಇಂಪಾರ್ಟೆಂಟ್ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ವೈದೇಹಿ ಅವರ ಕ್ರೌಂಚ ಪಕ್ಷಿಗಳು. ಈ ಒಂದು ಕೃತಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಇದನ್ನು ಕೂಡ ಕೇಳಿದ್ದಾರೆ ಎಕ್ಸಾಮಲ್ಲಿ, ಸೊ ರಿಮೆಂಬರ್. ಆಮೇಲೆ ಗಿರೀಶ್ ಕಾರ್ನಾಡ್ ಅವರ ತಲೆದಂಡ. ಹೇಳಿದೆ ನಾನು ಅವರ ಈ ಒಂದು ನಾಟಕಗಳು ಎಷ್ಟು ಇಂಪಾರ್ಟೆಂಟ್ ಆಗ್ತದ ಅಂತ ಹೇಳ್ಬಿಟ್ಟು. ಯಯಾತಿ ಆಗಿರ್ಬೋದು, ತುಗುಲಕ್ ಆಗಿರ್ಬೋದು, ತಲೆದಂಡ ಆಗಿರ್ಬೋದು, ಎಲ್ಲವನ್ನು ಕೂಡ ನೀವು ನೆನಪಲ್ಲಿ ಇಟ್ಕೋಬೇಕಾಗ್ತದೆ. ಕೊನೆಯದಾಗಿ ದೇವನೂರು ಮಹಾದೇವ, ಇದನ್ನು ಕೂಡ ಕೇಳಿದ್ದಾರೆ. ಕುಸುಮ ಬಾಲೆ, ಹಲವಾರು ಜನರು ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಬಟ್ ಎಕ್ಸಾಮ್ ದೃಷ್ಟಿಯಿಂದ ಯಾರೆಲ್ಲ ಇಂಪಾರ್ಟೆಂಟ್ ಅನಿಸ್ತಾರಲ್ಲ ಅವುಗಳನ್ನು ಮಾತ್ರ ನಾನು ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇರೋದು. ಇನ್ನು ಕೊಟ್ಟಿರಲಿಲ್ಲ ಸರ್ ಅನ್ಕೋಬೇಡಿ, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಅನಿಸಿದವರು ಮಾತ್ರ ಇಲ್ಲಿ ಆ್ಯಡ್ ಮಾಡಿದ್ದೀನಿ. ದೇವನೂರು ಮಹಾದೇವ್ ಅವರ ಕುಸುಮ ಬಾಲೆಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಹಾಗೆ SL ಭೈರಪ್ಪನವರ ಒಂದು ಯಾವ ಕೃತಿಗೆ? ದಾಟು. ಇದು ಕೂಡ ಇಂಪಾರ್ಟೆಂಟ್, SL ಭೈರಪ್ಪನವರ ದಾಟು. ನೆಕ್ಸ್ಟ್ ಪೂರ್ಣಚಂದ್ರ ತೇಜಸ್ವಿ. ಯಾರು ಪೂರ್ಣಚಂದ್ರ ತೇಜಸ್ವಿ? ಇವರು ಕುವೆಂಪು ಅವರ ಮಗ. ಇವರಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ. ಯಾವ ಕೃತಿಗೆ? ಚಿದಂಬರ ರಹಸ್ಯ. ಓಕೆ, ಚಿದಂಬರ ರಹಸ್ಯ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ. ನಂತರ ಚದುರಂಗ ಅವರಿಗೆ ವೈಶಾಖ ಕೃತಿಗೆ ಬಂದಿರತಕ್ಕಂಥದ್ದು. ಅದೇ ರೀತಿಯಾಗಿ ಚನ್ನವೀರ ಕಣಿವೆ, ಇದು ಜೀವಧ್ವನಿ. ಚನ್ನವೀರ ಕಣಿವೆ ಅವರಿಗೆ ಜೀವಧ್ವನಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ. ಆಮೇಲೆ ಗೋರೂರು ಅವರಿಗೆ ಅಮೇರಿಕಾದಲ್ಲಿ ಗೋರೂರು. ಓಕೆ, ನೆನಪಿಟ್ಕೊಳ್ಳಿ, ಹೆಸರಲ್ಲೇ ಇದೆ, ಇಲ್ಲಿ ಗೋರೂರು, ಇಲ್ಲಿ ಕೂಡ ಗೋರೂರು ಅಂತ ಇದೆ. ಸೊ ಈಸಿಲಿಯಾಗಿ ನೀವು ಅದನ್ನು ನೆನಪಿಟ್ಕೋಬಹುದು. ಸರಿನಾ? ನೆಕ್ಸ್ಟ್, ಸೊ ಇದಿಷ್ಟು ಮಾಹಿತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ವಿಜೇತರ ಬಗ್ಗೆ ಆಯಿತು. ಯಾರು? ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯ ವಿಜೇತರು. ನೆಕ್ಸ್ಟ್ ಇಂಪಾರ್ಟೆಂಟ್ ಕವಿ ಯಾರಾಗ್ತಾರ? P. ಲಂಕೇಶ್ ಅವರು. P. ಲಂಕೇಶ್ ಅವರ ಬಗ್ಗೆ ಏನು ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು? ಅವರ ಆತ್ಮಕಥೆ. ಏನು ಅವರ ಆತ್ಮಕಥೆ? ಹುಳಿ ಮಾವಿನ ಮರ. ವೆರಿ ಇಂಪಾರ್ಟೆಂಟ್. ಹುಳಿ ಮಾವಿನ ಮರ ಎಂಬುದು P. ಲಂಕೇಶ್ ಅವರ ಆತ್ಮಕಥೆಯಾಗಿದೆ. ಹಾಗೆ 1980ರಲ್ಲಿ ಲಂಕೇಶ್ ಪತ್ರಿಕೆಯನ್ನು ಕೂಡ ಆರಂಭ ಮಾಡ್ತಾರ. ಈ ಪಾಯಿಂಟನ್ನು ಕೂಡ ನೀವು ನೆನಪಿಟ್ಕೋಬೇಕು. ನೆಕ್ಸ್ಟ್ ಬರೋದು ಪೂರ್ಣಚಂದ್ರ ತೇಜಸ್ವಿ. ಯಾರು ಪೂರ್ಣಚಂದ್ರ ತೇಜಸ್ವಿ ಅವರು? ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪನವರ ಮಗನೇ ಪೂರ್ಣಚಂದ್ರ ತೇಜಸ್ವಿ. ಅಗೇನ್ ಇವರು ಹುಟ್ಟಿರೋದು ಕೂಡ ಕುಪ್ಪಳ್ಳಿಯಲ್ಲಿ ಆಗಿರ್ತದೆ.
ಇವನ್ ಅವ್ರ ತಂದೆ ಆಗಿರತಕ್ಕಂಥ ಕುವೆಂಪು ಅವರು ಜನಿಸಿದ್ದು ಇಲ್ಲೇ. ಆ ಮಾಹಿತಿ ನಮ್ಗೆ ಆಲ್ರೆಡಿ ಗೊತ್ತು ಅಲ್ವಾ. ಇವರು ಬರೆಯತಕ್ಕಂಥ ಕಾದಂಬರಿಗಳು ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತಾವ. ಇವುಗಳ ಬಗ್ಗೆ ಎಕ್ಸಾಮಲ್ಲಿ ಕೇಳಿದ್ದಾರೆ. ಪ್ರಮುಖವಾಗಿ ಈ ಕರ್ವಾಲೋ ಅನ್ನೋದಂತೂ ವೆರಿ ವೆರಿ ಇಂಪಾರ್ಟೆಂಟ್, ರಿಪೀಟೆಡ್ ಆಗಿ ಬಂದಿರತಕ್ಕಂಥ ಪ್ರಶ್ನೆ ಆಗಿದೆ. ಸೊ ಯಾವುದಪ್ಪ ಇವರ ಕಾದಂಬರಿಗಳು ಇದನ್ನು ಹೊರತುಪಡಿಸಿದರೆ ಇಲ್ಲಿದೆ ನೋಡಿ. ಒಂದನೇದು ಚಿದಂಬರ ರಹಸ್ಯ, 2 ಕರ್ವಾಲೋ, 3 ಕಿರಗೂರಿನ ಗಯ್ಯಾಳಿಗಳು. ಇವನ್ ಸಿನಿಮಾ ಕೂಡ ಬಂದಿದೆ, ಇದು ಬಹುಶಃ ನೋಡಿರ್ಬೋದು ನೀವೆಲ್ಲ, ಕಿರಗೂರಿನ ಗಯ್ಯಾಳಿಗಳು ಅಂತ ಹೇಳಿ. ಸೊ ಅದು ಬಂದ್ಬಿಟ್ಟು ಈ ಒಂದು ಪೂರ್ಣಚಂದ್ರ ತೇಜಸ್ವಿ ಅವರ ಕಾದಂಬರಿ ಆಗಿರ್ತದೆ. ಕೊನೆಯದಾಗಿ ಜುಗಾರಿ ಕ್ರಾಸ್. ಸೊ 4 ಏನದಾವಲ್ಲ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಟುಗಳು. ಐ ರಿಪೀಟ್ ಒನ್ ಮೋರ್ ಟೈಮ್. ಚಿದಂಬರ ರಹಸ್ಯ, ಕರ್ವಾಲೋ, ಕಿರಗೂರಿನ ಗಯ್ಯಾಳಿಗಳು, ಜುಗಾರಿ ಕ್ರಾಸ್. ಸರಿನಾ? ನೆಕ್ಸ್ಟ್ ಮುಂದಿನ ಇಂಪಾರ್ಟೆಂಟ್ ಕವಿ ಚಂದ್ರಶೇಖರ್ ಪಾಟೀಲ್. ಓಕೆ, ಇವರಿಗೆ ಶಾರ್ಟ್ ಆಗಿ ಏನಂತ ಕರೀತಾರ? ಚಂಪಾ ಅಂತೇಳಿ ಕರೀತಾರ. ಹೆಂಗೆ ಬಂತು? ಇಲ್ಲಿಂದ ಮೊದಲನೇ ಅಕ್ಷರ ಬಂತು, ಇಲ್ಲಿಂದ 2ನೇ ಅಕ್ಷರ ಬಂತು. ಸೊ ಇದು ಎಲ್ಲ ಕೂಡ್ಕೊಂಡ್ಬಿಟ್ಟು ಚಂಪಾ ಅಂತ ಆಯಿತು. ಸೊ ಚಂಪಾ ಕಾವ್ಯನಾಮದಿಂದ ಪ್ರಸಿದ್ಧಿಯಾಗಿದ್ದಾರೆ. ಹೆಂಗೆ ಬಂತು ಗೊತ್ತಾಯ್ತಲ್ಲ ನಿಮಗೆ. ನೆಕ್ಸ್ಟ್ ಎಕ್ಸಾಮ್ಗೆ ಚಂದ್ರಶೇಖರ್ ಪಾಟೀಲ್ ಅವರಂತ ಬಂದಾಗ ಏನು ಇಂಪಾರ್ಟೆಂಟ್ ಆಗ್ತದ? ಅವರ ಕವನ ಸಂಕಲನಗಳು ಇಂಪಾರ್ಟೆಂಟ್ ಆಗ್ತಾವ. ಯಾವ್ಯಾವ ಬರೆದಿದ್ದಾರ? ಇಲ್ಲಿದೆ ನೋಡಿ. ಒಂದು ಗಾಂಧಿ ಸ್ಮರಣೆ, ಓ ನನ್ನ ದೇಶ ಬಾಂಧವರೇ, ಹೂವು ಹಣ್ಣು ತಾರೆ, ನೆಕ್ಸ್ಟ್ ಗುಂಡಮ್ಮನ ಹಾಡು. 4 ಇಂಪಾರ್ಟೆಂಟ್ ಕವನ ಸಂಕಲನಗಳು. ಗಾಂಧಿ ಸ್ಮರಣೆ, ಓ ನನ್ನ ದೇಶ ಬಾಂಧವರೇ, ಹೂ ಹಣ್ಣು ತಾರೆ, ಗುಂಡಮ್ಮನ ಹಾಡು. ಸರಿನಾ? ನೆಕ್ಸ್ಟ್ ಇವರು ಬರೀತಕ್ಕಂಥ ನಾಟಕಗಳು ಯಾವುದು ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು? 2 ಇದಾವೆ. ಒಂದು ಅಪ್ಪ, ಇನ್ನೊಂದು ಟಿಂಗರ್ ಬುಡ್ಡಣ್ಣ. ಟಿಂಗರ್ ಬುಡ್ಡಣ್ಣ ವೆರಿ ವೆರಿ ಇಂಪಾರ್ಟೆಂಟ್. ಐ ವಿಲ್ ಪುಟ್ ಸ್ಟಾರ್ ಮಾರ್ಕ್. ಸ್ಟಾರ್ ಮೀನ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಟಿಂಗರ್ ಬುಡ್ಡಣ್ಣ ಈ ಒಂದು ನಾಟಕವನ್ನು ಬರೆದಿರೋರು ಯಾರು ಅಂತ ಕೇಳ್ತಾರೆ. ಗೊತ್ತಾಯ್ತಲ್ಲ ನಿಮಗೆ, ಚಂದ್ರಶೇಖರ್ ಪಾಟೀಲ್ ಅವರು ಇದನ್ನು ಬರೆದಿರ್ತಕ್ಕಂಥದ್ದು. ಮುಂದಿನ ಕವಿ ದೇವನೂರು ಮಹಾದೇವ್. ದೇವನೂರು ಮಹಾದೇವ್ ಅವರ ಬಗ್ಗೆ ನಮಗೆ ಎಕ್ಸಾಮ್ ಇಂಪಾರ್ಟೆಂಟ್ ಬರ್ತಕ್ಕಂಥ ಪಾಯಿಂಟ್ ಇಲ್ಲಿದೆ ನೋಡಿ. ಕುಸುಮ ಬಾಲೆ ವೆರಿ ವೆರಿ ಇಂಪಾರ್ಟೆಂಟ್. ಏನದು? ದೇವನೂರು ಮಹಾದೇವ್ ಬರೆದಿರ್ತಕ್ಕಂಥ ಕಾದಂಬರಿ. ಇದೇ ಒಂದು ಕಾದಂಬರಿಗೆ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ದೊರೆತಿದೆ ಅಲ್ವಾ. ಅದೇ ಪಾಯಿಂಟ್ ಇದೆ ನೋಡಿ ಇಲ್ಲಿ. ಕುಸುಮ ಬಾಲೆ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಜೊತೆಗೆ ಇವರ ಇಂಪಾರ್ಟೆಂಟ್ ಕಾದಂಬರಿಗಳು ಎಕ್ಸಾಮ್ ದೃಷ್ಟಿಯಿಂದ ಒಂದು ಒಡಲಾಳ, ಇನ್ನೊಂದು ಕುಸುಮ ಬಾಲೆ. ಎರಡನ್ನೂ ಕೂಡ ನೀವು ನೆನ್ಪಿಟ್ಕೋಬೇಕು. ಒಂದು ಒಡಲಾಳ, ಇನ್ನೊಂದು ಕುಸುಮ ಬಾಲೆ. ನೆಕ್ಸ್ಟ್ ಬರೋದು KS ನಿಸಾರ್ ಅಹಮದ್. ಇವರಿಗೆ ಏನಂತ ಕರೀತಾರ? ನಿತ್ಯೋತ್ಸವದ ಕವಿ ಅಂತೇಳಿ ಕರೀತಾರ. ಓಕೆ, KS ನಿಸಾರ್ ಅಹಮದ್ ಅವರಿಗೆ ನಿತ್ಯೋತ್ಸವದ ಕವಿ. ಕೇಳಬಹುದು, ಯಾರನ್ನ ನಿತ್ಯೋತ್ಸವದ ಕವಿ ಅಂತಾರೆ? ಗೊತ್ತಾಯಿತು ಸರ್, ನಿತ್ಯೋತ್ಸವದ ಕವಿ KS ನಿಸಾರ್ ಅಹಮದ್. ಇವರೇನು ಜನಿಸಿದರು? ಇವರು ಬೆಂಗಳೂರು ಜಿಲ್ಲೆಯ ದೇವನಹಳ್ಳಿಯವರು. ಸೊ ಇವರು ಜನಿಸಿರ್ತಕ್ಕಂಥದ್ದು ದೇವನಹಳ್ಳಿಯಲ್ಲಿ. ಇವರ ಕವನ ಸಂಕಲನಗಳು ಇಂಪಾರ್ಟೆಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಗೆ. ಯಾವ್ದು ವೆರಿ ಇಂಪಾರ್ಟೆಂಟ್, ಎಲ್ಲವೂ ಕೂಡ ನೀವು ನೆನ್ಪಿಟ್ಕೊಳ್ಳೇಬೇಕಾಗ್ತದೆ. ಯಾವ್ಯಾವುದಂತ ನೋಡ್ತಾ ಹೋಗೋಣ. ಒಂದು ಮನಸ್ಸು ಗಾಂಧಿ ಬಜಾರು, ನೆನೆದವರ ಮನದಲ್ಲಿ, ಸಂಜೆ 5ರ ಮಳೆ, ನಾನೆಂಬ ಪರಕೀಯ, ನಿತ್ಯೋತ್ಸವ, ಆಕಾಶಕ್ಕೆ ಸರಹದ್ದು. ನಿತ್ಯೋತ್ಸವ ವೆರಿ ವೆರಿ ಇಂಪಾರ್ಟೆಂಟ್. ಕೇಳಿದ್ದಾರೆ ಈ ಪ್ರಶ್ನೆಯನ್ನು. ನಿತ್ಯೋತ್ಸವದ ಕವಿ ಅಥವಾ ನಿತ್ಯೋತ್ಸವ ಕವನ ಸಂಕಲನ ಬರೆದಿರೋರು ಯಾರು? KS ನಿಸಾರ್ ಅಹಮದ್ ಅವರು ಇದನ್ನು ಬರೆದಿದ್ದಾರೆ. ಜೊತೆಗೆ ಇವುಗಳನ್ನು ಕೂಡ ನೆನಪಿಟ್ಟುಕೊಳ್ಳಿ. ಪ್ರಮುಖವಾಗಿ ಸಂಜೆ 5ರ ಮಳೆ ಅಥವಾ ಮನಸ್ಸು ಗಾಂಧಿ ಬಜಾರ್, ದೋಸ್ ಆಲ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನಿಮಗೆ ಎಕ್ಸಾಮಲ್ಲಿ ಕೇಳಲಿಕ್ಕೆ ಸಾಧ್ಯತೆಗಳು ಇರತಕ್ಕಂಥ ಪ್ರಶ್ನೆಗಳಾಗಿದ್ದಾವೆ. ಸರಿನಾ? ಇದಷ್ಟು ಮಾಹಿತಿ ಇಂಪಾರ್ಟೆಂಟ್ ಕವಿಗಳ ಬಗ್ಗೆ ಆಗಿರ್ತಕ್ಕಂಥದ್ದು. ಹೋಪ್ ನೀವು ಅರ್ಥ ಮಾಡ್ಕೋತಾ ಇದ್ದೀರಾ, ಹಾಗೆ ನಿಮಗೆ ಈಸಿ ಕೂಡ ಆಗ್ತಾ ಇದೆ. ಸಪೋಸ್ ಈಸಿ ಅನ್ನಿಸ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಓಕೆ, ನೆಕ್ಸ್ಟ್ ಸ್ನೇಹಿತರೆ, ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು 1 ಲೈನರಲ್ಲಿ ನೋಡ್ತಾ ಹೋಗೋಣ. ಇಷ್ಟೊತ್ತು ಪ್ರಶ್ನೆ ಹಾಗೆ MCQs ಆ ಮಾದರಿ ನೋಡಿದ್ವಿ. ಆಮೇಲೆ ಇವಾಗ 1 ಲೈನರ್ ಪ್ರಶ್ನೆ, ನೇರವಾಗಿ ಅದರ ಉತ್ತರ, ಆ ರೀತಿಯಾಗಿ ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಈ ಎಲ್ಲ ಪ್ರಶ್ನೆಗಳು ಕೂಡ ನಮ್ಮ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ ಬಂದಿದ್ದಾವೆ ಆಗಿರ್ತಕ್ಕಂಥದ್ದು. PDO ಅಥವಾ SDA, FDA, ಗ್ರೂಪ್ C ಆ ಎಲ್ಲ ಪ್ರಶ್ನೆಗಳನ್ನ ಇಲ್ಲಿ ಕಲೆಕ್ಟ್ ಮಾಡಿರೋದು. ಮೊದಲ ಪ್ರಶ್ನೆ ಏನಿದೆ? 10ನೇ ಶತಮಾನದಲ್ಲಿ ಪ್ರಸಿದ್ಧವಾದ ಸಾಹಿತ್ಯದ ಪ್ರಕಾರ ಯಾವುದು ಅಂತ ಕೇಳಿದಾರ. ಸರಿಯಾಗಿರ್ತಕ್ಕಂಥ ಉತ್ತರ ಚಂಪು ಪ್ರಕಾರ ಆಗಿದೆ. ನೆಕ್ಸ್ಟ್ ಒನ್, ಗೋಪಾಲಕೃಷ್ಣ ಅಡಿಗರವರ ಮೊದಲ ಕವನ ಸಂಕಲನ. ವೆರಿ ಇಂಪಾರ್ಟೆಂಟ್. ಅವರ ಫಸ್ಟ್ ಕವನ ಸಂಕಲನ ಯಾರ್ದು? ಗೋಪಾಲಕೃಷ್ಣ ಅಡಿಗ ಅವರದ್ದು. ನೆನಪಿಟ್ಟುಕೊಳ್ಳಿ, ಭಾವತರಂಗ. ವೆರಿ ಇಂಪಾರ್ಟೆಂಟ್. ಭಾವತರಂಗ ಎಂಬುದು ಗೋಪಾಲಕೃಷ್ಣ ಅಡಿಗರವರ ಮೊದಲ ಕವನ ಸಂಕಲನ. ನೆಕ್ಸ್ಟ್ ಪ್ರಶ್ನೆ, ಕಿಟೆಲ್ ಕೋಶದ ಗಾದೆಗಳು ಈ ಕೃತಿಯ ಸಂಪಾದಕರು ಯಾರ ಅಂತ ಬಂದಿದೆ ಪ್ರಶ್ನೆ. ಕಿಟೆಲ್ ಕೋಶದ ಗಾದೆಗಳು ಇದು ರಾಮೇಗೌಡರ ಕೃತಿಯಾಗಿದೆ. ಸರಿನಾ? ನೆನಪಿಟ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ, ಹರಿಶ್ಚಂದ್ರ ಕಾವ್ಯ ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ? ವೆರಿ ವೆರಿ ಇಂಪಾರ್ಟೆಂಟ್. ಹರಿಶ್ಚಂದ್ರ ಕಾವ್ಯ ರಚಿತಗೊಂಡಿರತಕ್ಕಂಥದ್ದು ವಾರ್ಧಕ ಷಟ್ಪದಿಯಲ್ಲಿ. ನೆನಪಿಟ್ಕೊಳ್ಳಿ, ಬರ್ಬೋದು ಈ ಪ್ರಶ್ನೆ, ಮರಿಬಾರ್ದು.
ನೆಕ್ಸ್ಟ್ ಮತ್ತೆ ಕೇಳಿರ್ತಕ್ಕಂಥ ಪ್ರಶ್ನೆ ಯಾವುದಪ್ಪ ಅಂತ ನೋಡಿದರೆ ಷಡಕ್ಷರ ದೇವ ರಚಿಸಿದ ಅಲಂಕಾರ ಗ್ರಂಥ ಯಾವುದು ಅಂತ ಇದೆ. ಉತ್ತರ ಕವಿಕರ್ಣ ರಸಾಯನ. ಕವಿಕರ್ಣ ರಸಾಯನ. ನೆಕ್ಸ್ಟ್ ಕೊಡಗಿನ ಕೊನೆಯ ರಾಜನ ಕುರಿತು ಹೇಳುವ ಮಾಸ್ತಿಯವರ ಕಾದಂಬರಿ ಯಾವುದು? ಯಾವುದು ಮಾಸ್ತಿಯವರು ಬರೆದಿರ್ತಕ್ಕಂಥದ್ದು, ಯಾರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇದೆ ಆ ಒಂದು ಪುಸ್ತಕದಲ್ಲಿ? ಕೊಡಗಿನ ಕೊನೆಯ ಅರಸನ ಬಗ್ಗೆ. ಏನಪ್ಪ ಅದರ ಹೆಸರು? ಚಿಕ್ಕವೀರ ರಾಜೇಂದ್ರ. ಇಂಪಾರ್ಟೆಂಟ್, ಮಾಸ್ತಿಯವರು ಅಂತ ಬಂದಾಗ ಈ ಪುಸ್ತಕ ಬಹಳ ಇಂಪಾರ್ಟೆಂಟ್ ಆಗಿ ಬರ್ತದೆ. ಯಾವುದು? ಚಿಕ್ಕವೀರ ರಾಜೇಂದ್ರ. ನೆಕ್ಸ್ಟ್ ಕ್ವಶನ್, ಪಂಪಯಾತ್ರಿ ಯಾರ ಪ್ರವಾಸ ಕಥನ ಆಗಿದೆ? ಇದು ಬಂದ್ಬಿಟ್ಟು ವಿ ಸೀತಾರಾಮಯ್ಯನವರ ಪ್ರವಾಸ ಕಥನ. ನೆಕ್ಸ್ಟ್ ಪ್ರಶ್ನೆ ವೆರಿ ಇಂಪಾರ್ಟೆಂಟ್, ಇಲ್ಲಿ ನಾವು ಮಹಿಳೆಯರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಏನು ಪ್ರಶ್ನೆ? ಕನ್ನಡ ಸಾಹಿತ್ಯ ಸಮ್ಮೇಳನದ ಮೊದಲ ಅಧ್ಯಕ್ಷರು ಯಾರು? ಮಹಿಳೆ. ಏನಪ್ಪ ಸರಿ ಉತ್ತರ? ಜಯದೇವಿ ತಾಯಿ ಲಿಗಾಡೆ. ಓಕೆನಾ? ಜಯದೇವಿ ತಾಯಿ ಲಿಗಾಡೆ ಅವರು ಮೊದಲ ಮಹಿಳಾ ಅಧ್ಯಕ್ಷರು ನಮ್ಮ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ. ನೆಕ್ಸ್ಟ್ ಪ್ರಶ್ನೆ, ಗಾದೆ ಎಂದರೆ ದೇವಬೇರಿ ಎಂದು ಹೇಳಿದವರಾರು? ಈ ವಾಕ್ಯವನ್ನು ಹೇಳಿರ್ತಕ್ಕಂಥವರು ಗೋರೂರು ರಾಮಸ್ವಾಮಿ ಅಯ್ಯಂಗಾರ್. ನೆಕ್ಸ್ಟ್ ಒನ್, ಆಧುನಿಕ ಸಾಹಿತ್ಯದ ವಿವಿಧ ಘಟ್ಟಗಳು ಯಾವ್ಯಾವುದು? ನವೋದಯ, ಪ್ರಗತಿಶೀಲ, ನವ್ಯ, ದಲಿತ. ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು, ಕೇಳ್ಬೋದು ಈ ಪ್ರಶ್ನೆಯನ್ನು. ನವೋದಯ, ಪ್ರಗತಿಶೀಲ, ನವ್ಯ, ಹಾಗೆ ಕೊನೆಯದಾಗಿ ದಲಿತ. ನೆಕ್ಸ್ಟ್ ಪ್ರಶ್ನೆ, ಸಂಗೀತ ನೃತ್ಯ ಸರಸ್ವತಿ ಎಂದು ಬಿರುದು ಯಾರು ಹೊಂದಿದ್ದರು? ಯಾವುದು? ಸಂಗೀತ ನೃತ್ಯ ಸರಸ್ವತಿ. ಇಂಪಾರ್ಟೆಂಟ್, ಈ ಬಿರುದನ್ನು ಹೊಂದಿರತಕ್ಕಂಥ ಮಹಿಳೆ ಶಾಂತಲಾದೇವಿ. ವೆರಿ ಇಂಪಾರ್ಟೆಂಟ್. ಯಾರು? ಶಾಂತಲಾದೇವಿ ಅವರಿಗೆ ನಾವು ನೃತ್ಯ ಸರಸ್ವತಿ ಅಂತ ಕರೀತಾ ಇದ್ವಿ. ನೆಕ್ಸ್ಟ್ ಪ್ರಶ್ನೆ, ಪ್ರಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯದ ಕೃತಿ ಯಾವುದು? ಗರತಿಯ ಹಾಡು ಪ್ರಪ್ರಥಮ ಜನಪದ ಸಾಹಿತ್ಯದ ಕೃತಿ. ಓಕೆ, ಸೊ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತಾವ ಸ್ನೇಹಿತರೆ. ಎಲ್ಲವೂ ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಬಂದಿರತಕ್ಕಂಥವೇ ಆಗಿರ್ತಾವ. ಈ ಪಾಯಿಂಟನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ನಿಮಗೆಲ್ಲ ಗೊತ್ತು ಪ್ರೀವಿಯಸ್ ಎಕ್ಸಾಮ್ಸಲ್ಲಿ ಬಂದಿರತಕ್ಕಂಥ ಪ್ರಶ್ನೆಗಳು ಎಷ್ಟು ಮಹತ್ವವನ್ನು ಪಡೆದುಕೊಂಡಿರ್ತಾವ ಅಂತ. ಸೊ ಅದಕ್ಕೋಸ್ಕರ ಎಲ್ಲವನ್ನು ಒಂದೇ ವಿಡಿಯೋದಲ್ಲಿ ಕವರ್ ಮಾಡಿಕೊಡ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ನನ್ನ ಜೊತೆಗೆ ನೀವು ಕೂಡ ನೋಟ್ಸ್ ಮಾಡ್ತಾ ಹೋಗಿ ಬೆನಿಫಿಟ್ ಆಗ್ತಾ ಇದೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲೊಂದು ವಾಕ್ಯ ಕೊಟ್ಟಿದ್ದಾರೆ, ಇದನ್ನು ಯಾರು ಹೇಳಿದಾರ, ಯಾವ ಕವಿ ಅಂತ? ಏನದು ವಾಕ್ಯ? ಎನಿತು ಎನಿದು ಈ ಕನ್ನಡ ನುಡಿಯು ಮನವನ ತಣಿಸುವ ಮೋಹನ ಸುದೆಯು. ಈ ವಾಕ್ಯವನ್ನು ಹೇಳಿರ್ತಕ್ಕಂಥದ್ದು ಆನಂದ ಕಂದ. ಇದು ಕೂಡ ಇಂಪಾರ್ಟೆಂಟ್. ಓಕೆ, ನಾನು ಮೊದಲೇ ಹೇಳಿದೆ ನಿಮಗೆ ವಾಕ್ಯಗಳನ್ನು ಕೊಟ್ಟು ಯಾರು ಹೇಳಿದ್ದು ಅಂತ ಕೇಳ್ತಾರೆ ರೀಸೆಂಟ್ ಇಯರ್ ಎಕ್ಸಾಮ್ಸ್ಗಳಲ್ಲಿ. ಹಂಗೆ ಇದನ್ನು ಕೂಡ ನೀವು ನೆನಪಿಟ್ಕೋಬೇಕು, ಆನಂದ ಕಂದ ಹೇಳಿರ್ತಕ್ಕಂಥವ್ರು. ಸರಿನಾ? ನೆಕ್ಸ್ಟ್, ಎಪಿಗ್ರಾಫಿಕಾ ಕರ್ನಾಟಕ ಸಂಪುಟದ ಕರ್ತೃ ಯಾರಂತ ಪ್ರಶ್ನೆ ಕೇಳಿದ್ದಾರೆ. BL ರೈಸ್. ಓಕೆ, ಎಪಿಗ್ರಾಫಿಕಾ ಕರ್ನಾಟಕ ಸಂಪುಟದ ಕರ್ತೃ. ನೆಕ್ಸ್ಟ್ ಪ್ರಶ್ನೆ ಬಂದಿರತಕ್ಕಂಥದ್ದು ಎಕ್ಸಾಮಲ್ಲಿ, ಕಲ್ಯಾಣ ಕ್ರಾಂತಿ ಯಾವ ರಾಜ್ಯದಲ್ಲಾಯಿತು? ಸೊ ಕಲ್ಯಾಣ ಕ್ರಾಂತಿ ಅಂದ ಕ್ಷಣ ಬರತಕ್ಕಂಥದ್ದು ಬಿಜ್ಜಳ. ಎಲ್ಲ ನೆನಪಿಟ್ಟು ಹೋಗಬೇಕು ನೀವು. ಬಿಜ್ಜಳನಾಗಿರ್ಬೋದು, ಬಸವಣ್ಣನಾಗಿರ್ಬೋದು, ಎಲ್ಲರೂ ಕಲ್ಯಾಣ ಕ್ರಾಂತಿಗೆ ಸಂಬಂಧಪಟ್ಟಿರ್ತಕ್ಕಂಥವರೇ ಆಗಿರ್ತಾರೆ. ಮುಂದಿನ ಪ್ರಶ್ನೆ, ಕನ್ನಡ ಭಾಷೆಯು ಯಾವ ಭಾಷಾ ವರ್ಗಕ್ಕೆ ಸೇರಿದೆ? ದಕ್ಷಿಣ ದ್ರಾವಿಡ. ಇಂಪಾರ್ಟೆಂಟ್, ನೆನಪಿಟ್ಟುಕೊಳ್ಳಿ. ಉತ್ತರ ದ್ರಾವಿಡ, ಪೂರ್ವ ದ್ರಾವಿಡ ಹಿಂಗೇನೋ ಕೊಡ್ತಾರೆ ಅವರು. ಸೊ ಅವಾಗ ನಿಮ್ಗೆ ಗೊತ್ತಿರಬೇಕು, ಇದು ದಕ್ಷಿಣ ದ್ರಾವಿಡ ಭಾಷಾ ವರ್ಗಕ್ಕೆ ಸೇರಿರೋದು. ನೆಕ್ಸ್ಟ್, ಅಭಿನವ ಕಾಳಿದಾಸ ಎಂದು ಯಾರನ್ನು ಕರೆಯುತ್ತಾರೆ? ಇಂಪಾರ್ಟೆಂಟ್, ಬಸವಪ್ಪ ಶಾಸ್ತ್ರಿಯನ್ನು ಅಭಿನವ ಕಾಳಿದಾಸ ಅಂತ ಕರೀತಾರೆ. ಹಾಗೆ ಮಂಡಗದ್ದೆ ಪಕ್ಷಿಧಾಮ ಯಾವ ರಾಜ್ಯದಲ್ಲಿದೆ ಅಂತ ಗ್ರೂಪ್ ಸಿಯಲ್ಲಿ ಕೇಳಿದರು. ಓಕೆ, ಗ್ರೂಪ್ ಸಿ ಕನ್ನಡ ಪೇಪರಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ. ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ರಾಜ್ಯದಲ್ಲಿದೆ. ಓಕೆ, ಶಿವಮೊಗ್ಗ ರಾಜ್ಯದಲ್ಲಿದೆ. ಇದರ ಜೊತೆಗೆ ಸ್ನೇಹಿತರೆ 10th ಸಂಬಂಧಪಟ್ಟಿರ್ತಕ್ಕಂಥ ಕಂಪ್ಲೀಟ್ ಕನ್ನಡ ವ್ಯಾಕರಣ ವಿಡಿಯೋನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಚಾನಲಲ್ಲಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ನೋಡಿ. ಯಾಕಂದರೆ 10th ಪುಸ್ತಕದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಎಕ್ಸಾಂಪಲ್ಸ್ ಅಥವಾ ಉದಾಹರಣೆಗಳೇನಿದಾವ, ಸಂಧಿಗಳಿಗಾಗಿರಬಹುದು ಅಥವಾ ಸಮಾಸಗಳು, ರಗಳೆಗಳಿಗಾಗಿರ್ಬೋದು, ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಆ ಎಲ್ಲವನ್ನು ಕೂಡ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. 4 ಗಂಟೆಯ ಮಹಾ ಮ್ಯಾರಥಾನ್ ವಿಡಿಯೋ ಅದಾಗಿರ್ತದೆ. ನೋಡಿಲ್ಲ ಅಂದರೆ ದಯವಿಟ್ಟು ಅದನ್ನು ಕೂಡ ನೋಡಿ. ಓಕೆ, ನೆಕ್ಸ್ಟ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು? ಇಂಪಾರ್ಟೆಂಟ್, HV ನಂಜುಂಡಯ್ಯ. ನೆಕ್ಸ್ಟ್ ಪ್ರಶ್ನೆ, ನವಕೋಟಿ ನಾರಾಯಣ ಯಾರ ಬಿರುದಾಗಿತ್ತು? ಇದು ಇತಿಹಾಸದ ಪ್ರಶ್ನೆ, ವೆರಿ ಇಂಪಾರ್ಟೆಂಟ್. ಓಕೆ, ಇದು ಚಿಕ್ಕದೇವರಾಜರಿಗೆ ಇದ್ದಿರ್ತಕ್ಕಂಥ ಬಿರುದು, ನವಕೋಟಿ ನಾರಾಯಣ. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಮೊದಲ ಪತ್ರಿಕೆಯ ಸಂಪಾದಕರು? ಹೆಸರು ಬಂದ್ಬಿಟ್ಟು ಹರ್ಮನ್ ಮೋಗ್ಲಿಂಗ್, ಕನ್ನಡದ ಮೊದಲ ಪತ್ರಿಕೆಯ ಸಂಪಾದಕ. ನೆಕ್ಸ್ಟ್, ರೇಡಿಯೋದ ಪ್ರಸಾರ ವ್ಯವಸ್ಥೆಗೆ ಆಕಾಶವಾಣಿ ಹೆಸರು ಕೊಟ್ಟ ಕನ್ನಡಿಗ? ಓಕೆ, ಈ ಆಕಾಶವಾಣಿ ಎಂಬಂಥ ಹೆಸರನ್ನು ಕೊಟ್ಟಿರ್ತಕ್ಕಂಥವರು MV ಗೋಪಾಲಸ್ವಾಮಿ. ನೆನಪಿಟ್ಕೊಳ್ಳಿ, MV ಗೋಪಾಲಸ್ವಾಮಿ. ಏನು ಮಾಡಿದ್ದಾರೆ ಇವರು? ಆಕಾಶವಾಣಿ ಅಂತ ಹೆಸರನ್ನು ಕೊಟ್ಟಿದ್ದಾರೆ ರೇಡಿಯೋಗೆ. ನೆಕ್ಸ್ಟ್, ಬೆರಳಿಗೆ ಕೊರಳ್ ಈ ನಾಟಕದ ಕರ್ತೃ ಯಾರು? ಕುವೆಂಪು. ಓಕೆ, ವೆರಿ ಇಂಪಾರ್ಟೆಂಟ್.
ನಾವು ಇವ್ರ ಬಗ್ಗೆ ಅಧ್ಯಯನ ಮಾಡಬೇಕಾದ ಸಮಯದಲ್ಲಿ ತಿಳ್ಕೊಂಡ್ವಿ. ಈ ನಾಟಕವನ್ನು ಕೂಡ ಅಧ್ಯಯನ ಮಾಡಿದ್ವಲ್ಲ ನಾವಲ್ಲಿ. ಬೆರಳಿಗೆ ಕೊರಳ್ ಎಂಬುದು ಕುವೆಂಪು ಅವರ ನಾಟಕ. ನೆಕ್ಸ್ಟ್ ಬಂದಿರತಕ್ಕಂಥ ಪ್ರಶ್ನೆ, 16ನೇ ಶತಮಾನದಲ್ಲಿ ಪೋರ್ಚುಗೀಸರ ವಿರುದ್ಧ ಹೋರಾಡಿದ ವೀರ ಮಹಿಳೆ ಯಾರು ಅಂತ ಕೇಳಿದ್ದಾರೆ. ಇದು ಕೂಡ ಗ್ರೂಪ್ ಸಿ ಯಲ್ಲಿ ಬಂದಿರೋ ಪ್ರಶ್ನೆ. ವೀರ ಮಹಿಳೆಯ ಹೆಸರು ರಾಣಿ ಅಬ್ಬಕ್ಕದೇವಿ. ಸರಿನಾ? ರಾಣಿ ಅಬ್ಬಕ್ಕದೇವಿ. ನೆಕ್ಸ್ಟ್ ಪ್ರಶ್ನೆ, ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಯಾರು? ವೆರಿ ವೆರಿ ಸಿಂಪಲ್, ಎಲ್ಲರಿಗೂ ಗೊತ್ತಿರತಕ್ಕಂಥದ್ದೇ. ರೂಪಕ ಸಾಮ್ರಾಜ್ಯದ ಚಕ್ರವರ್ತಿ ಕುಮಾರವ್ಯಾಸ ಅಲ್ವಾ. ನೆಕ್ಸ್ಟ್, ಸಾಹಸ ಭೀಮ ವಿಜಯಂ ರಚಿಸಿದವರು ಯಾರು? ಇದು ಕೂಡ ಇಂಪಾರ್ಟೆಂಟ್, ಎಲ್ಲರಿಗೂ ಗೊತ್ತಿರೋ ಮಾಹಿತಿ. ಇದು ಕೂಡ ರನ್ನ. ಪಂಪ, ಪೊನ್ನ, ರನ್ನ ಈ 3 ಕವಿಗಳ ಬಗ್ಗೆ ಏನೇ ಇದ್ರೂ ಇಂಪಾರ್ಟೆಂಟ್ ಆಗ್ತದೆ. ಸದ್ಯಕ್ಕೆ ರನ್ನ ಬರೆದಿರೋ ಕೃತಿ ಇದು ಸಾಹಸ ಭೀಮ ವಿಜಯಂ. ಮುಂದಿನ ಪ್ರಶ್ನೆ, ಕರ್ನಾಟಕ ಗತ ವೈಭವ ಕೃತಿಯನ್ನು ರಚಿಸಿದವರು ಯಾರು? ಆಲೂರು ವೆಂಕಟರಾಯರು. ವೆರಿ ವೆರಿ ಇಂಪಾರ್ಟೆಂಟ್, ಕೇಳ್ತಾರೆ, ನೆನಪಿಡಬೇಕು ಈ ಪ್ರಶ್ನೆಯನ್ನು. ಕರ್ನಾಟಕ ಗತ ವೈಭವ, ಆಲೂರು ವೆಂಕಟರಾಯರು. ನೆಕ್ಸ್ಟ್, ಮುದ್ದಣ್ಣನ ನಿಜವಾದ ನಾಮ ಯಾವುದಂತೂ ಕೂಡ ಕೇಳಿದ್ದಾರೆ. ಅವರ ನಿಜವಾದ ನಾಮ ನಂದಳಿಗೆ ಲಕ್ಷ್ಮೀನಾರಾಯಣ. ಮುಂದಿನ ಪ್ರಶ್ನೆ, ಕರ್ನಾಟಕವನ್ನಾಳಿದ ಮೊದಲ ಅಚ್ಚ ಕನ್ನಡದ ದೊರೆಗಳು ಯಾರು? ಅಂದರೆ ಕದಂಬರೇ ಆಗಿದ್ದಾರೆ. ಕದಂಬದವರು ಫಸ್ಟ್ ಕನ್ನಡದ ದೊರೆಗಳು. ನಿಮಗೆ ಮಯೂರವರ್ಮ, ಕಾಕುತ್ಸವರ್ಮ ಬರ್ತಾರಲ್ಲ ಅವರೇ. ನೆಕ್ಸ್ಟ್, ಜಲಗಾರ ಇದು ಯಾರ ನಾಟಕ? ಇದು ಕೂಡ ಕುವೆಂಪು ಅವರ ನಾಟಕ. ಬೆರಳಿಗೆ ಕೊರಳು ಅಂತ ನೋಡಿದ್ವಿ, ಅದು ಕುವೆಂಪು ಅವರದೇ. ಹಾಗೆ ಜಲಗಾರ ಕೂಡ ಕುವೆಂಪು ಅವರ ನಾಟಕ ಆಗಿದೆ. ಸರಿನಾ? ನೆಕ್ಸ್ಟ್, ಹಚ್ಚೇವು ಕನ್ನಡದ ದೀಪ. ವೆರಿ ಇಂಪಾರ್ಟೆಂಟ್. ಓಕೆ, ಈ ಸಾಂಗನ್ನು ಯೂಶ್ವಲಿ ಎಲ್ಲರೂ ಕೇಳಿರ್ತೀರ. ಓಕೆ, ಹಚ್ಚೇವು ಕನ್ನಡದ ದೀಪ ಯಾರು ಬರೆದಿರೋದು? ಇದರ DS ಕರ್ಕಿ. ಇಂಪಾರ್ಟೆಂಟ್, ಯಾರು ಬರೆದಿರೋದು? ನಮ್ಮ ಕರ್ಕಿ ಸಾಹೇಬರು ಬರೆದಿರೋದು ಇದನ್ನು, ಹಚ್ಚೇವು ಕನ್ನಡದ ದೀಪ. ಮುಂದಿನ ಪ್ರಶ್ನೆ, ಷಟ್ಪದಿಯ ಬ್ರಹ್ಮ ಯಾರು ಅಂತ ಕೇಳಿದಾರೆ. ರಾಘವಾಂಕನಿಗೆ ನಾವು ಷಟ್ಪದಿಯ ಬ್ರಹ್ಮ ಅಂತೇಳಿ ಕರಿತೀವಿ. ಹಾಗೆ ಐತಿಹಾಸಿಕ ಬದಾಮಿ ಇರುವ ಜಿಲ್ಲೆ ಯಾವುದಂತ ಕೇಳಿದ್ದಾರೆ. ಬದಾಮಿ ಇರ್ತಕ್ಕಂಥದ್ದು ಬಾಗಲಕೋಟೆಯಲ್ಲಿ. ಓಕೆ, ಬದಾಮಿಯು ಬಾಗಲಕೋಟೆ ಜಿಲ್ಲೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕುಸುಮ ಬಾಲೆಯ ಲೇಖಕರು ಯಾರು? ವೆರಿ ಇಂಪಾರ್ಟೆಂಟ್, ಕುಸುಮ ಬಾಲೆಯ ಲೇಖಕರು ದೇವನೂರು ಮಹಾದೇವ್. ಕೇಳಬಹುದು, ನೆನಪಿಟ್ಟುಕೊಳ್ಳಿ ಇದನ್ನು, ಸೂಪರ್ ಇಂಪಾರ್ಟೆಂಟ್. ದೇವನೂರು ಮಹಾದೇವ್ ಅವರ ಕೃತಿ ಕುಸುಮ ಬಾಲೆ. ನೆಕ್ಸ್ಟ್ ಪ್ರಶ್ನೆ, ಕನ್ನಡದ ಮೊದಲ ಗದ್ಯ ಕೃತಿ. ಎಸ್, ಇಂಪಾರ್ಟೆಂಟ್, ಸಿಕ್ಕಾಪಟ್ಟೆ ರಿಪೀಟ್ ಆಗಿ ಬಂದಿದೆ ಪ್ರಶ್ನೆ ಇದು. ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ. ನೆಕ್ಸ್ಟ್, ಯಾವುದೇ ಎಕ್ಸಾಮ್ ಬಂದರೂ ಇದನ್ನು ತಪ್ಪು ಮಾಡಲೇಬಾರ್ದು ನೀವು, ಯಾಕಂದರೆ ಅಷ್ಟು ಸಲ ಬಂದು ಹೋಗ್ಬಿಟ್ಟಿದೆ ಇದು ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ. ಸೊ ಮುಂಚೆನೂ ಬಂದಾಗ ತಪ್ಪು ಮಾಡ್ತೀರಂದರೆ ಅದಕ್ಕೇನು ಹೇಳೋಕ್ಕಾಗಲ್ಲ. ಸೊ ನೆನಪಿಟ್ಟುಕೊಳ್ಳಿ, ಕನ್ನಡದ ಮೊದಲ ಗದ್ಯ ಕೃತಿ ಒಡ್ಡಾರಾಧನೆ. ನೆಕ್ಸ್ಟ್, ಸಿರಿಸಂಪಿಗೆ ನಾಟಕದ ಕರ್ತೃ ಯಾರಂತ ಕೇಳಿದಾರ. ಅದು ಬಂದ್ಬಿಟ್ಟು ಚಂದ್ರಶೇಖರ್ ಕಂಬಾರ್. ಯಾವುದು? ಸಿರಿಸಂಪಿಗೆ ನಾಟಕದ ಕರ್ತೃ. ನೆಕ್ಸ್ಟ್, KS ನರಸಿಂಹರವರ ಯಾವ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ? ಇದು ದೊರೆತಿರ್ತಕ್ಕಂಥದ್ದು ದುಂಡು ಮಲ್ಲಿಗೆ. ಓಕೆ, ಇವರು ಎಲ್ಲ ಕೃತಿಗಳು ಏನಿದಾವ ಮಲ್ಲಿಗೆ ಮಲ್ಲಿಗೆ ಅಂತಲೇ ಬರ್ತಾವ ಅಲ್ವಾ. ಸೊ ಸದ್ಯಕ್ಕೆ ದುಂಡು ಮಲ್ಲಿಗೆ ಅಂತಕ್ಕಂಥ ಕೃತಿಗೆ ಪಂಪ ಪ್ರಶಸ್ತಿ ದೊರೆತಿದೆ. ಮುಂದಿನ ಪ್ರಶ್ನೆ, ಕುರುಡು ಕಾಂಚನ ಕುಣಿಯುತ್ತಲಿತ್ತು ಈ ಪದ್ಯವನ್ನು ಬರೆದವರು ಯಾರಂತ ಕೇಳಿದ್ದಾರೆ. ದ.ರಾ. ಬೇಂದ್ರೆ ಅವರು. ಕುರುಡು ಕಾಂಚನ ಕುಣಿಯುತ್ತಲಿತ್ತು. ನೆಕ್ಸ್ಟ್, ಇಲ್ಲೊಂದು ವಾಕ್ಯ ಕೊಟ್ಟಿದ್ದಾರೆ, ಇದನ್ನು ಯಾರು ಹೇಳಿದ್ದಾರೆ ಅಂತ ಕೇಳಿದ್ದಾರೆ. ಓಕೆ, GS ಶಿವರುದ್ರಪ್ಪನವರು ಹೇಳ್ತಕ್ಕಂಥ ವಾಕ್ಯ ಯಾವುದು? ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ. ಕಲ್ಲು ಮಣ್ಣಿನ ಗುಡಿಯೊಳಗೆ ದೇವರನ್ನು ಹುಡುಕ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣಿನ ಗುಡಿಯೊಳಗೆ. ಯಾರು ಹೇಳಿರೋದು? GS ಶಿವರುದ್ರಪ್ಪನವರು ಹೇಳ್ತಕ್ಕಂಥದ್ದು. ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಶ್ನೆ, ಮುಂದಿನ ಪ್ರಶ್ನೆ, 4 ಕೃತಿಗಳನ್ನು ಕೊಟ್ಟಿದ್ದಾರೆ. ಅವುಗಳಲ್ಲಿ ಯಾವುದು ಆಡು ಗುಂಪಿಗೆ ಸೇರಿದ ಯಾವುದು ಅಂತ ಕೇಳಿದ್ದಾರೆ. ಶ್ರೀರಾಮಾಯಣ ದರ್ಶನಂ, ಮುಖರ್ಜಿಯ ಕನಸುಗಳು, ಭಾರತ ಸಿಂಧು ರಶ್ಮಿ, ಕವಿರಾಜ ಮಾರ್ಗ. ಸರಿ ಉತ್ತರ ಕವಿರಾಜ ಮಾರ್ಗ ಆಗ್ತದೆ. ಈ 3 ಏನಿದಾವಲ್ಲ ಜ್ಞಾನಪೀಠ ಪ್ರಶಸ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೃತಿಗಳು. ಶ್ರೀರಾಮಾಯಣ ದರ್ಶನಂ ಅಂದರೆ ಕುವೆಂಪು ಅವರಿಗೆ, ಹಾಗೆ ಮುಖರ್ಜಿಯ ಕನಸುಗಳು ಶಿವರಾಮ್ ಕಾರಂತರ್ ಅವರಿಗೆ, ಹಾಗೆ ಭಾರತ ಸಿಂಧು ರಶ್ಮಿಗೂ ಕೂಡ ಏನು ದೊರೆತಿದೆ? ಜ್ಞಾನಪೀಠ. ಬಟ್ ಕವಿರಾಜ ಮಾರ್ಗ ಅಲ್ಲ. ನೆಕ್ಸ್ಟ್, ನಂಜುಂಡ ಕವಿಯು ಮಿತ್ರಾವಿಂದ ಗೋವಿಂದ ನಾಟಕವನ್ನು ಬರೆದಿದ್ದಾನೆ. ತಪ್ಪು. ಯಾರು ಬರೆದಿದ್ದಾರೆ ಮಿತ್ರಾವಿಂದ ಗೋವಿಂದ ನಾಟಕವನ್ನು? ಸಿಂಗರಾರ್ಯ. ಇಂಪಾರ್ಟೆಂಟ್, ನೆನ್ಪಿಟ್ಟುಕೊಳ್ಳಿ. ಏನಾಗಬೇಕು? ನಂಜುಂಡ ಕವಿ ಹೋಗಿ ಸಿಂಗರಾರ್ಯ ಅಂತ ಬರಬೇಕು ಅಲ್ವಾ. ಸಿಂಗರಾರ್ಯನು ಮಿತ್ರಾವಿಂದ ಗೋವಿಂದ ನಾಟಕವನ್ನು ಬರೆದಿದ್ದಾನೆ ಅಂತ ಬರಬೇಕು. ಅವಾಗೇನಾಗ್ತದೆ? ಇದು ಕರೆಕ್ಟಾಗಿ ಬರ್ತದೆ. ಓಕೆ,
ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಇಂಪಾರ್ಟೆಂಟ್ ಪ್ರಶ್ನೆಗಳು. ಸೊ ಇದರಿಂದ ಈ ವಿಡಿಯೋನ ಮುಕ್ತಾಯ ಮಾಡ್ತೀವಿ. ಇದರಲ್ಲಿ ಎಲ್ಲ ಕಾನ್ಸೆಪ್ಟ್ ಕವರ್ ಆಗಿದೆ ಅನ್ಕೋತೀನಿ. ನಿಮಗೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಕೃತಿಗಳು, ಇಂಪಾರ್ಟೆಂಟ್ ಲೇಖಕರು, ಅವರು ಬರೀತಕ್ಕಂಥ ನಾಟಕಗಳಾಗಿರ್ಬೋದು, ಕವನ ಸಂಕಲನಗಳಾಗಿರ್ಬೋದು, ಪ್ರೀವಿಯಸ್ ಇಯರ್ ಎಕ್ಸಾಮ್ಸ್ಗಳಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು, ಎಲ್ಲವೂ ಕೂಡ ಈ ಒಂದೇ ವಿಡಿಯೋದಲ್ಲಿ ಕವರ್ ಆಗಿದೆ. ಹೋಪ್ ನಿಮಗೆ ತುಂಬ ಸಹಾಯಕಾರಿ ಆಗ್ತದೆ ಈ ವಿಡಿಯೋ. ಇಷ್ಟೊತ್ತು ನೋಡಿರ್ತಕ್ಕಂಥ ತಮಗೆಲ್ಲರಿಗೂ ಧನ್ಯವಾದಗಳು. ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್ ಫಾರ್ ನೌ.